So this word of God demands a response from us. In what manner we are going to submit ourselves to the living God. Therefore, open your hearts and ears and your mind and be willing to listen to the counsel of God. ಅದರಿಂದ ನಿಮ್ಮ ಕಣ್ಣು, ನಿಮ್ಮ ಹೃದಯ, ಮನಸ್ಸನ್ನು ತೆರೆದು ದೇವರು ಹೇಳುವ ಪರಿಶುದ್ಧ ವಚನದ ಆಲೋಚನೆಗೆ ನಿಮ್ಮನ್ನು ಒಪ್ಪಿಸಿಕೊಡಿರಿ. ಏನನ್ನು ನೋಡ್ತಾ ಇದ್ದೀರಾ? ನೀವು ಒಂದು ಫುಟ್ಬಾಲ್ ಗ್ರೌಂಡನ್ನು ನೋಡ್ತಾ ಇದ್ದೀರಾ. ಈ ಫುಟ್ಬಾಲ್ ಗ್ರೌಂಡನ್ನು ನೋಡೋದಾಗಿದ್ದರೆ ಅದರಲ್ಲಿ ನೀವು ಗಮನಿಸಿ ನೋಡಿ, ಎರಡು ಪಕ್ಕನೂ 11 ಜನರು, ಆ ಎರಡು ತಂಡದವರು 11 ಪ್ಲೇಯರ್ಸ್ಗಳು ಜೀವ ಕೊಟ್ಟು ಆಡ್ತಾ ಇರ್ತಾರೆ. இந்த 2 பக்கம் இருக்கிற 11 பேரும் உயிர் கொடுத்து விளையாடி கொண்டிருப்பார்கள். ಈಗ ಇವರು ಜೀವ ಕೊಟ್ಟು ಕಷ್ಟಪಟ್ಟು ಬೆವರು ಸುರಿಸಿ ಓಡಿ ಅವರು ಆಟ ಆಡ್ತಾ ಇರುವಾಗ ಸುತ್ತಲೂ ಸಾವಿರಾರು ಜನ ಏನು ಮಾಡ್ತಾ ಇರ್ತಾರೆ. ಅವ್ರು ಯಾವ ಥರ ಕಷ್ಟಪಡ್ತಾ ಇದ್ದಾರೆ, ಯಾವ ಥರ ಬೆವರು ಸುರಿಸ್ತಾರೆ, ಯಾವ ಥರ ಹೋರಾಡ್ತಾ ಇದ್ದಾರೆ, ಯಾವ ಥರ ಬೀಳ್ತಾ ಇದ್ದಾರೆ, ಎದ್ದೇಳ್ತಾ ಇದ್ದಾರೆ ಅಂತ ಜನಗಳು ಅದನ್ನು ನೋಡುತ್ತಾ ಇರ್ತಾರೆ. ಜನಗಳು ಅದನ್ನು ನೋಡ್ತಾ ಇರ್ತಾರೆ ಅಲ್ವಾ? ಅಂಥ ವೇಳೆಯಲ್ಲಿ ಈ ಥರ ನಾವು ಸ್ವಲ್ಪ ಊಗಿಸ್ಕೊಳ್ಳೋಣ, ನಮ್ಮ ಇಮ್ಯಾಜಿನ್ ಪಡலாம், ನಮ್ಮ ಒಂದು ಸಿಂಧಿக்கலாம். ಆ ಫುಟ್ಬಾಲ್ ಕೋಚ್ ಬರ್ತಾರೆ. ಫುಟ್ಬಾಲ್ ಕೋಚ್ ಬಂದು, ಫುಟ್ಬಾಲ್ ಕೋಚ್ ಗೊತ್ತಲ್ಲ, ಟ್ರೈನಿಂಗ್ ಕೊಡೋರು, ಆ ತರಬೇತಿ ಕೊಡುವ, ಅವ್ರು ಬಂದು ಅಲ್ಲಿರುವ ಎಲ್ಲ ಜನರ ಹತ್ರ ಹೇಳ್ತಾ ಇದ್ದಾರೆ, ನೀವೆಲ್ಲ ಕೂಡ ಬಂದು ಜೊತೆಗೆ ಸೇರಿ ಆಟ ಆಡ್ರಿ ಬನ್ನಿ ಅಂತ ಕರೀತಾರೆ. ಏನು ಹೇಳ್ತಾರೆ? நீங்களும் வாங்க, வந்து எங்களோடு கூட இந்த விளையாட்டோடு சேர்ந்து விளையாடுங்க வாங்க அப்படின்னு ಅವ್ರು ಏನು ಮಾಡ್ತಾರೆ, ಕರೀತಾರೆ. ಕರಿವಾಗ ಜನರು ಏನು ಮಾಡ್ತಾರೆ ಗೊತ್ತಾ? ಹಾಗೇ ಸುಮ್ಮನೆ ಅಲ್ಲೇ ಕೂತ್ಕೊಂಡಿರ್ತಾರೆ. ಅವ್ರು ಹಾಗೇ ಕೂತ್ಕೊಂಡಿರ್ತಾರೆ. ಅವ್ರು ಎದ್ದೇಳೋದೇ ಇಲ್ಲ, ಹಾಗೇ ಕೂತ್ಕೊಂಡು ಆಟ ನೋಡ್ತಾ ಇರ್ತಾರೆ. ದುಃಖಕರವಾಗಿ ಇವತ್ತಿನ ನಮ್ಮ ಸಭೆಯ ಪರಿಸ್ಥಿತಿಗಳು ಈ ಥರನೇ ಇದೆ. ಚರ್ಚಲ್ಲಿರುವಂಥ ಸಿಚುವೇಶನ್ಗಳು ಈ ಥರನೇ ಇದೆ. ಹೇಗೆ ಅಂತ ಹೇಳಿದ್ರೆ, ಅನೇಕರು ಏನಾಗಿದ್ದಾರಂತ ಹೇಳಿದ್ರೆ, ಬಂದು ಸಭೆಯಲ್ಲಿ ಕೂತ್ಕೊಂಡು ಏನೇನು ಆಗ್ತಾ ಇದೆ ಎಲ್ಲ ನೋಡಿಕೊಂಡು ಅದರಲ್ಲಿ ಏನು ಆಟ ಆಯಿತು, ಯಾರು ಎದ್ರು ಯಾರು ಹೋದ್ರು ಅಂತ ಬರೀ ವೀಕ್ಷಕರಾಗಿ ಅವ್ರೇನು ಮಾಡ್ತಾ ಇದ್ದಾರೆ, ಬಂದು ಕೂತ್ಕೊಂಡು ಹೋಗ್ತಾ ಇದ್ದಾರೆ. ನಿಮ್ಮೆಲ್ಲರಿಗೆ ನಾನು ಹೇಳಿ, ಏನು ಹೋದ್ರಿ ಯಾರಾದರೂ? ದೇವರ ರಾಜ್ಯದಲ್ಲಿ ಪ್ರೇಕ್ಷಕರಿಗೆ ಸ್ಥಳವಿಲ್ಲ. ಪ್ರೇಕ್ಷಕರು ಅಂದರೆ ಯಾರು? ಅಲ್ಲಿ ಆಲ್ರೆಡಿ ಗೊತ್ತಾಗ್ತಿದೆಯಲ್ಲ ಸ್ಕ್ರೀನಲ್ಲಿ. ಯಾರು ಪ್ರೇಕ್ಷಕರು? ಕೂತ್ಕೊಂಡು ಆಟ ನೋಡೋರು. ನಾನು ಒಂದು ಚೂರಾದರೂ ನಿಮಗಾಗಿ ಕಮ್ಮಿನೂ ಮಾಡಲ್ಲ, ಜಾಸ್ತಿ ಮಾಡಲ್ಲ. ಬೈಬಲ್ ಏನು ಹೇಳ್ತದೆ ಅದನ್ನು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಬೈಬಲ್ನಲ್ಲಿ ಹೇಳ್ತದೆ, ದೇವರ ರಾಜ್ಯದಲ್ಲಿ ಕೂತ್ಕೊಂಡು ನೋಡೋದಕ್ಕೆ தேவரு ஒவ்வொருன்னு கருதில்ல. ஆண்டவருடைய ராஜ்யத்தில் கூத்கொண்டு, ஆண்டவர் ராஜ்யத்தில் உட்கார்ந்து பார்க்கிற, அதாவது தேவனுடைய ராஜ்யத்தில் பார்வையாளர்களுக்கு இடமில்லை. ನೋಡಿಕೊಂಡು ಇರೋರಿಗೆ ಅಲ್ಲಿ ಸ್ಥಳವಿಲ್ಲ. ಸೊ ನಾವು ಇಂಗ್ಲಿಷ್ನಲ್ಲಿ ಹೇಳಬೇಕಂದ್ರೆ, ನೋ ಬೆಂಚ್ ವಾರ್ಮರ್ಸ್ ಇನ್ ಗಾಡ್ಸ್ ಕಿಂಗ್ಡಮ್. ನೋ ಬೆಂಚ್ ವಾರ್ಮರ್ಸ್ ಅಂದರೆ ಅಲ್ಲಿ ಬಂದು ಕೂತ್ಕೊಂಡು ನಿಮ್ಮ ಸೀಟನ್ನು ಗರಂ ಮಾಡಿಬಿಟ್ಟು ಹೋಗೋದಕ್ಕಾಗಿ ನೀವು ಚರ್ಚಿಗೆ ಬರಬಾರ್ದು. ಇವತ್ತು ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಪಾಸ್ಟರ್ಸ್ ಸೆಲೆಬ್ರಿಟಿ ಥರ ಆಗ್ಬಿಟ್ಟಿದ್ದಾರೆ. ಸೆಲೆಬ್ರಿಟಿ ಅಂದರೆ ಅರ್ಥ ಆಗುತ್ತಾ? ಅಂದರೆ ಹೀರೋಗಳು ಆಗ್ತಾರಲ್ಲ, ಹೀರೋಯಿನ್ ಥರ, ಅವರು ಹೀರೋಗಳ ಥರ ಆಗ್ಬಿಟ್ಟಿದ್ದಾರೆ ಪಾಸ್ಟರ್ಸ್ಗಳು. ಮತ್ತು ಇನ್ನು ಸ್ವಲ್ಪ ಜನ ಇರ್ತಾರೆ, ಒಂದು 5-10 ಜನ, ಅವ್ರು ಏನು ಮಾಡ್ತಾ ಇರ್ತಾರೆ, ಸಪೋರ್ಟ್ ಟೀಮ್ ಥರ ವರ್ಕ್ ಮಾಡ್ತಾ ಇರ್ತಾರೆ. ಆಮೇಲೆ ವಿಶ್ವಾಸಿಗಳ ಫ್ಯಾನ್ ಆಗಿಬಿಟ್ಟಿದ್ದಾರೆ. ಫ್ಯಾನ್ ಅಂದರೆ ಫ್ಯಾನ್ ಯಾರು? ಎಲ್ಲ ಫಾಲೋವರ್ಸ್ಗಳು. ಹಾಗಾದರೆ ಅವ್ರೇನು ಮಾಡ್ತಾರೆ, ಅವ್ರು ಬಂದು ಪರ್ಫಾರ್ಮ್ ಮಾಡ್ತಾರೆ. ಹೀರೋ ಬಂದು ಏನು ಮಾಡಬೇಕಲ್ಲ, ಹೀರೋ ಬಂದು ಪರ್ಫಾರ್ಮ್ ಮಾಡ್ತಾರೆ, ಜೊತೆಗಿರೋರು ಸಪೋರ್ಟ್ ಆ್ಯಕ್ಟಿಂಗ್ ಮಾಡ್ತಾರೆ. ಮತ್ತು ಆಡಿಯನ್ಸ್ ಏನು ಮಾಡ್ತಾರೆ, ಅವರು ಹೆಂಗಿತ್ತು, ಯಾವ ಥರ ಇತ್ತು ಅಂತ ಚಪ್ಪಾಳೆ ತಟ್ಟಿ ಹೋಗ್ಬಿಟ್ಟು ಹೋಗ್ತಾರೆ. ಇದು ಬೇರೆ ಕಡೆಗಿರ್ಬೋದು. ದೇವ್ರ ರಾಜ್ಯ ಆ ಥರ ಇಲ್ಲ. ದೇವ್ರ ರಾಜ್ಯ ಆ ಥರ ಇಲ್ಲ.
ದೇವರ ಸಭೆಯೊಳಗೆ ಇವತ್ತು ಏನಾಗ್ತದೆ ಅಂದರೆ ಸ್ವಲ್ಪ ಜನ ಇದ್ಕೊಂಡು ದೇವರ ಕಾರ್ಯಗಳು ಮಾಡ್ತಾರೆ, ಮತ್ತೊಬ್ಬರು ಕೂತ್ಕೊಂಡು ನೋಡಿಬಿಟ್ಟು ಹೋಗ್ತಾರೆ. ಆ್ಯಕ್ಚುಲಾಗಿ ಆ ಥರ ಇಲ್ಲವೇ ಇಲ್ಲ. ಇವತ್ತು ನಾವು ಅದನ್ನು ನೋಡೋಕ್ಕೋಗ್ತೀವಿ. ದೇವರ ರಾಜ್ಯದಲ್ಲಿ ಕೂತ್ಕೊಂಡು ನೋಡೋದಕ್ಕಾಗಿ ದೇವರು ಒಬ್ಬರನ್ನು ಕರೆದಿಲ್ಲ. கடவுளுடைய ರಾಜ್ಯത്തിൽ ಉಟ್ಕಾಂದು ಪಾಕೃತಿಗೆ ಯಾರಿಗೂ ಕೂಪಿಡ್ಲೆ. ಸ್ವಲ್ಪ ಸೇವೆ, ಸ್ವಲ್ಪ ಪಾಸ್ಟರ್ಸ್ಗಳಿಗೆ ಆ ಥರನೇ ಬೇಕು. ಅವ್ರು ಹೀರೋವಾಗೇ ಇರಬೇಕು, ನೀವು ಫಾಲೋವರ್ ಆಗಿ ಅವ್ರಿಗೆ ವೋಟ್ ಹಾಕ್ತಾ ಇರಬೇಕು, ಅಥವಾ ನೀವು ಅವ್ರಿಗೆ ಲೈಕ್ ಮಾಡ್ತಾ ಇರಬೇಕು, ಅವ್ರನ್ನ ಅಪ್ರೂವ್ ಮಾಡ್ತಾ ಇರಬೇಕು. ಆದರೆ ನಿಜವಾದ ದೇವರ ವಾಕ್ಯದಲ್ಲಿ ಆ ಥರ ಇಲ್ಲ. ನಿಜವಾದ ದೇವರ ವಾಕ್ಯದಲ್ಲಿ 11 ಜನ ಆಟ ಆಡ್ತಾ ಇರ್ತಾರೆ, 1000 ಜನ ನೋಡ್ತಾ ಇದ್ದಾರೆ. ಆ ಥರ ಅಲ್ಲ. ಎಷ್ಟು ಜನರನ್ನು ಕರೆದಿದ್ದಾರೋ ಅಷ್ಟು ಜನರನ್ನು ಆ ಒಂದು ತಂಡದಲ್ಲಿ ಕೆಲಸ ಮಾಡೋದಕ್ಕೂ ಆಡೋದಕ್ಕೂ ದೇವರು ಕರೆದಿದ್ದಾರೆ. ಸತ್ಯ ತಿಳ್ಕೊಳ್ದೆ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಈ ಥರ ಚರ್ಚ್ಗಳು ನಡೆಯೋದ್ರಿಂದಲೇ ದೇವರ ರಾಜ್ಯ ಬೆಳೀತಾ ಇಲ್ಲ, ದೇವರ ನಾಮ ಹೋಗ್ತಾ ಇಲ್ಲ, ದೇವರ ಕಾರ್ಯಗಳು ಆಗ್ತಾ ಇಲ್ಲ. ಯಾಕಂದರೆ ಅಲ್ಲಿ ಬಂದು ನೋಡ್ಬಿಟ್ಟು ಹೋಗ್ತಾ ಇದ್ದಾರೆ, ನೋಡ್ಬಿಟ್ಟು ಹೋಗ್ತಾ ಇದ್ದಾರೆ. ದಯವಿಟ್ಟು ಯೇಸುವಿನ ಸಭೆ ಏನು ಅಂತ ತಿಳ್ಕೊಳ್ಳಿ. ಅದು ದೇವಸ್ಥಾನ ನಿಜಾನೇ, ಅದು ಆರಾಧನೆ ಸ್ಥಳ ನಿಜಾನೇ, ಆದರೆ ಅದಕ್ಕೆ ಇನ್ನೊಂದು ಹೆಸರಿದೆ, ಕ್ರಿಸ್ತನ ದೇಹ. ಅದು ಆತನ ಶರೀರವಾಗಿದೆ. ಬಂದಿರೋ ಪ್ರತಿಯೊಬ್ಬರಿಗೆ ನಾನು ಹೇಳಲಿ, ನಾವು ದೇವರ ರಾಜ್ಯದಲ್ಲಿ ದುಡಿಯೋರ ಅಥವಾ ಪ್ರೇಕ್ಷಕರ, ಬರೀ ನೋಡ್ತಾ ಇರೋರಾಗಿ ನಾವು ಇದ್ದೀವ? ಪ್ರಿಯ ಮಕ್ಕಳೇ, ನಿಮ್ಮೆಲ್ಲರಿಗೆ ಕೂಡ ನಾನು ಹೇಳಲಿ, ದೇವರು ಒಬ್ಬರನ್ನು, ಅಂದರೆ ಕ್ರೈಸ್ತ ವಿಶ್ವಾಸದಲ್ಲಿ ಬೈಬಲ್ ಪ್ರಕಾರವಾಗಿ ಒಬ್ಬರನ್ನು ಕೂಡ ಸುಮ್ಮನೆ ಕೂತ್ಕೊಳ್ಳೋದಕ್ಕಾಗಿ ದೇವರು ಕರೆದಿಲ್ಲ. ಎಲ್ರಿಗೂ ಅರ್ಥ ಆಯ್ತಾ? ನೀವು ಯಾರೇ ಆಗಿರಲಿ, ಏನೇ ಆಗಿರಲಿ, ಎಂಥದೇ ಆಗಿರಲಿ, ನಿಮ್ಮ ಮನಸ್ಸು ಯಾವುದೇ ಆಗಲಿ, ದೇವರು ನಿಮ್ಮನ್ನು ಕರೆದಿದ್ರೆ ನಿಮ್ಮನ್ನು ಸುಮ್ಮನೆ ಕೂತ್ಕೊಳ್ಳೋದಕ್ಕಾಗಿ ದೇವರು ಕರೆದಿಲ್ಲ. ಅರ್ಥ ಆಗುತ್ತಾ? ನಾನು ಮಾತಾಡೋ ಭಾಷೆ ಅರ್ಥ ஆகுதா? நான் பேசுகிற மொழி உங்களுக்கு புரியுதா? ஆண்டவர் ஒருவரையும் ஒன்றும் செய்யாமல் பார்வையாளர்களாக இருக்கும்படிக்கு அவருடைய ராஜ்யத்தில் உங்களை அழைக்கல. பார்வையாளர்கள் தெரியுமா? உட்கார்ந்து பார்த்துட்டு இருக்கிறவங்க. உட்கார்ந்து பார்த்துட்டு இருக்கிறதுக்காக ஆண்டவர் ஒருத்தரையும் அழைக்கல, ನಿಮಗೆ ನಾನು ಹೇಳಿ, ದೇವ್ರ ಹತ್ರ ಏನಿಲ್ಲ, ದೇವರು ಬೆಂಚ್ ಹಾಕಿಟ್ಟಿಲ್ಲ, ಬಾ ಕೂತ್ಕೊಂಡಿರು. ಅಥವಾ ನಾವು ಅದನ್ನು ಸಪೋರ್ಟ್ ಮಾಡುವಂಥ ಬ್ರೀಚಸ್ಸನ್ನು ಇಟ್ಟಿಲ್ಲ. ಅಂದರೆ ನಾವೆಲ್ಲರೂ ಕೂಡ ದೇವರು ಮಾಡ್ತಾ ಇರೋದು ನೋಡಿ ಚಪ್ಪಾಳೆ ಹೊಡೆಯೋದಕ್ಕಾಗಿ, ಕೇವಲ ಚಪ್ಪಲ ಹೊಡೆಯೋದಕ್ಕಾಗಿ ನಮ್ಮನ್ನು ಕರೆದಿಲ್ಲ. ಅಥವಾ ದೇವರು ನಮಗೆ, ನೀನು VIP ಅಂದರೆ ಗೊತ್ತಾಗುತ್ತಾ? VIP ಅಂದರೆ ಏನು? ಮುಖ್ಯವಾದ ವ್ಯಕ್ತಿ ಕೆಲಸ ಮಾಡ್ತಾರಾ? ಅವ್ರೇನು ಮಾಡಬೇಕು? ಮುಖ್ಯವಾದ ವ್ಯಕ್ತಿ ಏನು ಮಾಡಬೇಕು? ಕೆಲಸ ಮಾಡ್ತಾರಾ? ಅವ್ರ ಕೆಲಸ ಏನು? ಸ್ಪೆಷಲ್ ಚೇರ್ ಹಾಕಿರ್ತಾರೆ, ಅಲ್ಲಿ ಕೂತ್ಕೊಂಡು ಏನಿದೆ ಎಲ್ಲ ಗಮನಿಸಿ ಅವ್ರನ್ನ ಎಲ್ಲರೂ ಮಾಡುವ ಸನ್ಮಾನವನ್ನು ತಗೊಂಡು ಅವರು ಒಂದು ಗ್ರೀಟಿಂಗ್ಸ್ ಹೇಳಿಬಿಟ್ಟು ಹೋಗ್ತಾರೆ. ದೇವರು ಆ ಥರ ಚರ್ಚಲ್ಲಿ ಯಾರಿಗೂ ಸ್ಪೆಷಲ್ VIP ಆಗಿ ಮಾಡಿಲ್ಲ. ನೀನು ಬಾರಪ್ಪ, ನೀನು ಬಂದು ಕೂತ್ಕೊಳ್ಬೇಕು, ನೋಡಬೇಕು, ಹೋಗಬೇಕು, ಅಷ್ಟೇ. ಕೆಲಸ ಎಲ್ಲ ನೀನು ಮಾಡಬಾರ್ದು, ಏನು ಕಾರ್ಯ ನೀನು ಮಾಡು, ನೀನು ಬಂದು VIP. ದೇವರ ಒಂದು ರಾಜ್ಯದಲ್ಲಿ ನನ್ನ ಮಾತು ನಿಮಗೆ ಚುಚ್ಚಿದ್ರೋ, ಕಷ್ಟ ಆದರೂ, ತಲೆನೋವಾದರೂ, ಬೇಜಾರಾದರೂ, ಅಥವಾ ನಿಮ್ಗೆ ಇಷ್ಟನೇ ಇಲ್ಲ ಅಂದರೂ ನಾನು ಬದಲಾಯಿಸ್ಕೊಳ್ಳೋದಿಲ್ಲ. ಯಾಕಂದರೆ ನೇರವಾದ ಒಂದು ಲೈನನ್ನು ಹಾಕಬೇಕಂದ್ರೆ ಸ್ಕೇಲ್ ಕಾಂಪ್ರಮೈಸ್ ಮಾಡ್ಕೊಳ್ಬಾರ್ದು. ಅರ್ಥ ಆಯ್ತಾ ನಾನು ಹೇಳಿದ್ದು? ಒಂದು ಲೈನ್ನ ಸ್ಟ್ರೈಟಾಗಿ ಆಗಬೇಕಂದ್ರೆ ಸ್ಕೇಲ್ ಕಾಂಪ್ರಮೈಸ್ ಆಗಬೇಕಾ? ಹೆಂಗಿರ್ಬೇಕು ಅದು? ಸ್ಕೇಲನ್ನು ನೋಡ್ಬಿಟ್ಟು ಯಾಕೆ ಯಾವಾಗಲೂ ಸ್ಟ್ರೈಟಾಗಿ ಲೈನ್ ಆಗ್ತೀಯ ಅಂತ ಕಂಪ್ಲೇಂಟ್ ಮಾಡೋಕ್ಕಾಗುತ್ತಾ? ಸ್ಟ್ರೈಟಾಗಿ ಆಗಬೇಕು. ಈಗ ನಾವು ಸ್ಟ್ರೈಟ್ ಆಗಬೇಕಂದ್ರೆ ದೇವರ ನೇರವಾದ ವಾಕ್ಯ ಕೇಳಬೇಕು ಅಂತ ಹೇಳ್ತಾ ಇದ್ದೀನಿ. ಅರ್ಥ ಆಯ್ತಾ ನಿಮಗೆ? நம்ம நேர ஒரு கோடு போடணும்னா உண்மையான வசனத்தை பார்க்கணும். உண்மையான வசனம் தான் நேரா நடத்த, நேரா நிற்க நமக்கு உதவி செய்யும். ಹಾಗಾದ್ರೆ ಆ ವಾಕ್ಯ ಹೇಳ್ತದೆ, ದೇವರು ಚರ್ಚಲ್ಲಿ ಯಾರಿಗೂ VIP ಸೀಟ್ ಹಾಕಿಲ್ಲ. ಇವನು 10,000 ಕಾಣಿಕೆ ಕೊಡ್ತಾನೆ, 25,000 ಕಾಣಿಕೆ ಕೊಡ್ತಾನೆ, 1 ಲಕ್ಷ ಕಾಣಿಕೆ ಕೊಡ್ತಾನೆ, 2 ಲಕ್ಷ ಕಾಣಿಕೆ ಕೊಡ್ತಾನೆ. ಇವನು ಬಿಟ್ಟು ಹೋಗ್ಬಿಟ್ರೆ ಚರ್ಚಲ್ಲಿ ನಷ್ಟ ಆಗ್ಬಿಡುತ್ತೆ. ಅವನನ್ನು ಹುಷಾರಾಗಿ ಭದ್ರವಾಗಿ VIP ತರ ನೋಡ್ಕೊಳ್ಳಿ, ಇಲ್ಲ ಅಂದ್ರೆ ಲಾಸ್ ಆಗ್ಬಿಡುತ್ತೆ ಅಂತ ಯಾರಿಗೂ ಸ್ಪೆಷಲ್ ಆಗಿ ಕೂತ್ಕೊಂಡಿರೋದಕ್ಕಾಗಿ, ಅಂದ್ರೆ ನೀವು ಕಾಣಿಕೆ ಕೊಟ್ಟು ದಶಮ ಭಾಗ ಕೊಟ್ಟು ಕೂತ್ಕೊಂಡು ಶೋ ನೋಡೋದಕ್ಕೆ ಚರ್ಚಿಗೆ ಬರ್ತಾ ಇಲ್ಲ. ಚರ್ಚ್ ಅಂದ್ರೆ ಏನಂತ ತಿಳ್ಕೊಳ್ಳಿ, ಅದು ಕ್ರಿಸ್ತನ ದೇಹ, ಕ್ರಿಸ್ತನ ಶರೀರ. ಅದರಲ್ಲಿ ಒಬ್ಬೊಬ್ಬರನ್ನು ದೇವರು
ಆಡೋದಕ್ಕಾಗಿ ಕರೆದಿದ್ದಾನೆ, ದುಡಿಯೋದಕ್ಕಾಗಿ ಕರೆದಿದ್ದಾನೆ, ಏನಾದರೂ ಕೆಲಸ ಮಾಡೋದಕ್ಕಾಗಿ ಕರೆದಿದ್ದಾನೆ. ಕೂತ್ಕೊಂಡು ನೋಡ್ತಾ ಇರುವ ಈ ಒಂದು ಸಭೆಯಾಗಿ ನಮ್ಮನ್ನು ಮಾಡಿದ್ದು ಯಾರು? ಏನಕ್ಕೆ? ಯಾಕೆ ಕೂತ್ಕೊಂಡು 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 ಆ ಕುರ್ಚಿಯನ್ನು ಗರಂ ಮಾಡಿಬಿಟ್ಟು ಹೋಗ್ತೀರಾ ಒಂದೊಂದು ವಾರ? ದೇವರು ಅದಕ್ಕಾಗಿ ಕರೆದಿಲ್ಲ. Is not called to sit there and watch as a spectator, but He's called you to come and play the role that God has given to you. ನಮ್ಮ ಒಬ್ಬೊಬ್ಬರಿಗೆ ದೇವರು ಒಂದು ತಿಟ್ಟಗಳನ್ನಿಟ್ಟಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಅದನ್ನೇ ಇವತ್ತು ನಾನು ಹೇಳಕ್ಕೆ ಹೋಗ್ತೀನಿ. ನೀವು ಇಷ್ಟು ವರ್ಷ ಇಷ್ಟು ದಿನ ಹೆಂಗಿದ್ರಿ ಅಂತ ಮುಖ್ಯ ಅಲ್ಲ, ಅದು ನಾವೇನು ಮಾಡೋಕ್ಕಾಗಲ್ಲ. ಈಗ ವಾಕ್ಯವನ್ನು ಕೇಳಿ ಏನು ಮಾಡೋಕ್ಕೆ ಹೋಗ್ತೀಯಾ, ಅದುವೇ ಬಹಳ ಮುಖ್ಯವಾದದ್ದು. ಪ್ರೈಸ್ ದಿ லார்ட். கடந்த நாட்கள் போய் மாற்ற நம்மளால முடியாது. அது நடந்தது முடிந்தது. இனி வரப்போகிற நாட்களிலாவது தேவனுடைய வசனத்தை கேட்டு என்ன நான் செய்ய போகிறேன்? ಬೈಬಲ್ ಹೇಳ್ತದೆ, ಒಂದೊಂದು ವಿಶ್ವಾಸಿಗಳನ್ನು ದೇವರು ಕರೆದಿದ್ದಾನೆ. ಒಂದೊಂದು ವಿಶ್ವಾಸಿಗಳು ದೇವರು ಕರೆದಿದ್ದಾರೆ. ಇಲ್ಲಿ ಕೂತ್ಕೊಂಡಿರುವ ನೀವು ಒಬ್ಬೊಬ್ಬರು ನಿಜವಾದ ವಿಶ್ವಾಸಿಯಾಗಿದ್ದರೆ, ನಿಜವಾದ ವಿಶ್ವಾಸಿ ಅಂದರೆ ಏನರ್ಥ? ತನ್ನ ಪಾಪಗಳಿಂದ ಮನ ತಿರುಗಿ ಕರ್ತನಾದ ಯೇಸು ಕ್ರಿಸ್ತನ ತಮ್ಮ ಪಾಪಕ್ಕೆ ಪರಿಹಾರವಾದ ರಕ್ಷಕನು ಅಂತ ಹೇಳಿ, ಕರ್ತನು ಅಂತ ಹೇಳಿದ್ರೆ ಆತನ ನಂಬಿ ಆತನ ಹಿಂದೆ ಪೂರ್ತಿಯಾಗಿ ಮನಸ್ಸಿಂದ ಹೋಗುವವರು, ಅವರೇ ನಿಜವಾದ ವಿಶ್ವಾಸಿಗಳು. ನೀವು ಆ ಥರ ವಿಶ್ವಾಸಿಗಳಾಗಿದ್ದರೆ ನಿಮ್ಮೊಬ್ಬೊಬ್ಬರನ್ನ ನೋಡೋದಕ್ಕಾಗಿ ಅಲ್ಲ, ದೇವರು ನಿಮ್ಮೆಲ್ಲರನ್ನ ಕೂತ್ಕೊಂಡು ಕಾಣ್ತಾ ಇದ್ದೀರಾ, ಈ ಸೀಟಲ್ಲಿ ಕೂತ್ಕೊಂಡು ನೋಡೋದಕ್ಕಾಗಿ ಅಲ್ಲ. ನಾವೆಲ್ಲರೂ ಕೂಡ ಕರ್ತನ ಸೇವೆ ಮಾಡೋದಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ. ಕರ್ತನು ನಮ್ಮೊಬ್ಬೊಬ್ಬರನ್ನ ಇಕ್ವಿಪ್ ಮಾಡ್ತಾನೆ. ಚರ್ಚಿ ಏನಕ್ಕೆ ಗೊತ್ತಾ? ಬೈಬಲ್ ಹೇಳ್ತದೆ, ಚರ್ಚ್ ಏನಕ್ಕಂದರೆ ಅವರ ಮಕ್ಕಳನ್ನು ಟ್ರೈನಿಂಗ್ ಮಾಡೋದಕ್ಕೆ. ನೋಡೋಣ ಸ್ವಲ್ಪ ಸಮಯದಲ್ಲಿ. ಚರ್ಚೆಗೆ ಅಂದರೆ ದೇವರ ಮಕ್ಕಳಿಗೆ ದೇವರ ವಾಕ್ಯಗಳನ್ನ ಹೇಳ್ಕೊಟ್ಟು ಕೆಲಸ ಮಾಡೋದಕ್ಕೆ ಕಳಿಸ್ಕೊಡ್ಬೇಕು. 4-5 ಜನಕ್ಕೆ ಮಾತ್ರ ಅಲ್ಲ ಚರ್ಚು, ಇರುವ ಪ್ರತಿಯೊಬ್ಬರು ಕೂಡ ಅಲ್ಲಿ ಕರ್ತನಲ್ಲಿ ನಾವು ಬೆಳಿಬೇಕು. 3ನೇದಾಗಿ ದೇವರು ಹೇಳ್ತಿದ್ದಾರೆ, ಸೇವೆ ಮಾಡೋದಕ್ಕಾಗಿ ಆಜ್ಞೆ ಕೊಟ್ಟಿದ್ದಾರೆ. ಗಾಡ್ ಹ್ಯಾಸ್ ಕಮಾಂಡೆಡ್. ಎಲ್ಲರೂ ಸೇವೆ ಮಾಡಬೇಕೆಂಬಂದ ಆಜ್ಞೆ ಇದೆ. 4ನೇದಾಗಿ ದೇವರು ನಾವು ಸೇವೆ ಮಾಡಿಲ್ಲ ಅಂದರೆ ಒಂದು ದಿನ ಲೆಕ್ಕ ಕೇಳ್ತಾನೆ. ಪೂರ್ಣ ಮನಸ್ಸಿನ ಇವತ್ತಿನ ವಾಕ್ಯ ಕೇಳಿ ಸಹೋದರನೇ, ನಿನ್ನ ಜೀವನದ ಆಶೀರ್ವಾದ ಇಲ್ಲಿದೆ. ದೇವರ ತಿಟ್ಟವನ್ನು ತಿಳ್ಕೊಳ್ಳುವಂಥ ಒಂದು ಸೌಭಾಗ್ಯ ನಿಮ್ಮ ಹತ್ರ ಇದೆ. ನೀ ನಿಜವಾದ ವಿಶ್ವಾಸಿಯಾಗಿದ್ದರೆ ಈ ವಾಕ್ಯ ನಿನಗೆ ಬಹಳ ಮುಖ್ಯ. நீங்கள் உண்மையான விசுவாசிகளாக இருந்தால், உண்மையா இயேசுவை நம்புறதா இருந்தால், உண்மையா இயேசுடைய பிள்ளைகளாக இருந்தால் இந்த வார்த்தை மிக ಮುಖ್ಯವಾனது. ಬನ್ನಿ ನಾವು ಎಲ್ಲರೂ ಸೇರಿ ಆ ಒಂದೊಂದು ಕಾರ್ಯಗಳನ್ನು ನೋಡೋಣ. ನಮ್ಮೊಬ್ಬೊಬ್ಬರನ್ನು ದೇವರು ಏನು ಮಾಡಿದ್ದಾರೆ ಅಂತ ಹೇಳಿದರೆ, ಸೇವೆ ಮಾಡೋದಕ್ಕಾಗಿ ನಮ್ಮನ್ನು ಕರ್ತನು ಉದ್ದೇಶ ಇಟ್ಟಿದ್ದಾರೆ. ಬೈಬಲ್ ಹೇಳೋ ಪ್ರಕಾರ ನಾವು ಸೇವೆ ಮಾಡೋದಕ್ಕಾಗಿಯೇ ನಮ್ಮನ್ನು ಏನು ಮಾಡಿದ್ದಾರೆ? ಡಿಸೈನ್ ಮಾಡಿದ್ದಾರೆ. ನಾವು ಒಬ್ಬೊಬ್ಬರು ಸೇವೆ ಮಾಡಬೇಕು. 2ನೇದಾಗಿ ನಾವು ಸೇವೆ ಮಾಡಬೇಕೆಂಬ ಕರೆ ಎಂಬ ಆಜ್ಞೆಯನ್ನು ಕೊಟ್ಟಿದ್ದಾನೆ. ಗಾಡ್ ಹ್ಯಾಸ್ ಕಮಾಂಡೆಡ್. ಸೇವೆ ಮಾಡಲೇಬೇಕು ಎಂಬ ಆಜ್ಞೆ ಕೊಟ್ಟಿದ್ದಾನೆ. ಆದರೆ ಸ್ವಲ್ಪ ಜನ ಮಾತ್ರ ಅವರು ಏನು ಕಾರ್ಯ ಅಂತ ಗೊತ್ತಿಲ್ಲ, ಎಲ್ಲರನ್ನ ಇನ್ವಾಲ್ವ್ ಮಾಡದೆ ಅವ್ರು ಮಾತ್ರ ಕಾರ್ಯಗಳನ್ನ ಮಾಡ್ತಾ ಇರ್ತಾರೆ. ಇನ್ನು ಸ್ವಲ್ಪ ವಿಶ್ವಾಸಿಗಳಿಗೆ ಅದು ಚೆನ್ನಾಗಿದೆ. ಒಂದು ಕೂತ್ಬಿಟ್ಟು ಯಾವುದೇ ಥರವಾದ ಒಂದು ವಿಷಯದಲ್ಲಿ ಭಾಗವಹಿಸಿದಂತೆ, ಯಾವುದೇ ಒಂದು ಕಾರ್ಯಗಳಲ್ಲಿ ಮುಂದೆ ಆಗದಂತೆ ಬರೀ ಭಾನುವಾರ ಆರಾಧನೆ ಮಾತ್ರ ಮಾಡ್ಕೊಂಡು ಏನೋ ವಾಕ್ಯ ಕೇಳ್ಕೊಂಡು ಮನೆಗೆ ಹೋಗೋಕ್ಕೆ ಚೆನ್ನಾಗಿದೆ. ಆದರೆ ಅದು ನಿನಗೆ ಚೆನ್ನಾಗಿದೆ. ದೇವ್ರ ವಾಕ್ಯ ಪ್ರಕಾರವಾದ ವಿಶ್ವಾಸ ಅದು ಇಲ್ಲ. ಅದು ಚರ್ಚ್ ಇಲ್ಲ. ಚರ್ಚಲ್ಲಿ ನಾವು ಸೇವೆ ಮಾಡಬೇಕು ಅಂತ ದೇವರು ಆಜ್ಞೆ ಕೊಟ್ಟಿದ್ದಾರೆ. 3ನೇದಾಗಿ ನೋಡೋದಾಗಿದ್ದರೆ, ಸೇವೆ ಮಾಡುವ ಮಕ್ಕಳಿಗೆ ದೇವರು ಆಶೀರ್ವಾದ ವಾಗ್ದಾನ ಕೊಟ್ಟಿದ್ದಾರೆ. ಆತನಿಗಾಗಿ ಸೇವೆ ಮಾಡಿದರೆ, ಆತನಿಗಾಗಿ ದುಡಿದರೆ ಎಂಥ ಆಶೀರ್ವಾದಗಳನ್ನು ಆತನು ವಾಕ್ಯದಲ್ಲಿ ವಾಗ್ದಾನವಾಗಿ ಕೊಟ್ಟಿದ್ದಾನೆ. 4ನೇದಾಗಿ, ಒಂದು ವೇಳೆ ದೇವರು ನಮಗೆ ಎಲ್ಲ ಕಾರ್ಯ ಚಿತ್ತ ಕೊಟ್ಟು ಕೂಡ ಏನೂ ಮಾಡದೆ ನಾವು ಸುಮ್ಮನೆ ಕೂತ್ಕೊಂಡಿದ್ರೆ ನಮಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾನೆ. ಅರ್ಥವಾಗುತ್ತೆ ನಿಮಗೆ? ಬನ್ನಿ ಈ ಒಂದೊಂದನ್ನು ಬೇಗ ನಾವು ನೋಡೋಣ. ಬೈಬಲ್ ಕೈಯಲ್ಲಿ ತಗೊಳ್ಳಿ. ಪ್ರತಿಯೊಬ್ಬರು ಕೂಡ ವಾಕ್ಯವನ್ನು ತಗೊಂಡು ಒಂದೊಂದಾಗಿ ನೋಡೋಣ. ಬನ್ನಿ. ವಿಶ್ವಾಸಿಗಳಾಗಿರುವ ನಾವು ಪ್ರೇಕ್ಷಕರಾಗಿರೋದಕ್ಕಾಗಿ ಕರೆಯಲ್ಪಟ್ಟಿದ್ದೀವ, ಅಥವಾ ದೇವರ ರಾಜ್ಯದಲ್ಲಿ ಪ್ರತಿಯೊಬ್ಬರು ದುಡಿಮೆ ಮಾಡೋದಕ್ಕಾಗಿ ಕರೆಯಲ್ಪಟ್ಟಿದ್ದೀವ? ನೋಡೋಣ. ದೇವರು ನಮ್ಮನ್ನು ರೂಪಿಸಿದ್ದಾನೆ. ಕರ್ತ ನಮ್ಮನ್ನು ರೂಪಿಸಿದ್ದಾನೆ. ನಾನು ಹೇಳೋದು ಪ್ರತಿಯೊಂದು ವಾಕ್ಯದಲ್ಲಿದೆ, ಹುಡುಕಿ ನೋಡಿ. ಅದಕ್ಕೆ ಬೈಬಲ್ ತೆಗಿ ಅಂತ ಹೇಳಿದ್ದೇನೆ. ನಾನು சொல்வது வசனத்தில் இருக்கிறது, எடுத்து பாருங்கள். ದೇವರು ನಮ್ಮನ್ನು ಸೃಷ್ಟಿಸಿದ್ದಾನೆ. ಏನಕ್ಕೆ ಅಂತ ಹೇಳಿದ್ರೆ, ಸೇವೆ ಮಾಡೋದಕ್ಕಾಗಿ. ಬರೀ ರಕ್ಷಣೆ ಹೊಂದ್ಕೊಳ್ಳೋದಕ್ಕಾಗಿ ಮಾತ್ರ ಅಲ್ಲ, ಸೇವೆಯೂ ಮಾಡೋದಕ್ಕಾಗಿ ನಮ್ಮನ್ನು ಆದುಕೊಂಡಿದ್ದಾನೆ. ಬನ್ನಿ ಎಲ್ಲರೂ ಕೇರ್ಫುಲ್ ಆಗಿ ನೀವು 1 ಪೇತ್ರ 2ನೇ ಅಧ್ಯಾಯ ವಚನ 9 ತಗೊಂಡ್ಬಿಡ. ಬೇಗ ತಗೊಂಡು ಒಬ್ಬರು ಓದ್ರಿ. 1 ಪೇತ್ರ 2ನೇ ಅಧ್ಯಾಯ ವಚನ 9.
ನಿಮ್ಮನ್ನು ಹ್ಮ್ ಕತ್ತಲೆಯೊಳಗಿಂದ ಕರೆದು ಹ್ಮ್ ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗುವಂತೆ ದೇವರ ಆದುಕೊಂಡ ಜನಾಂಗವು ದೇವರು ಆದುಕೊಂಡ ನಮ್ಮನ್ನೇನು ಮಾಡಿದಾರಂತೆ? ದೇವರು ಆದುಕೊಂಡ ಜನಾಂಗಗಳಾಗಿಯೂ ರಾಜವಂಶಸ್ಥರಾದ ಯಾಜಕರು ಮೀಸಲಾದ ಜನರು ದೇವರ ಸ್ವಾಮಿಯ ಪ್ರಜೆಯೂ ಆಗಿದ್ದೀರಿ. Amen. Praise the Lord. ಅಲ್ಲಿ ಒಂದು ಪದ ಬರ್ತಾ ಇದೆ, ನಾವೆಲ್ಲರೂ ದೇವರ ಮುಂದೆ ಯಾಜಕರಾಗಿರೋದಕ್ಕಾಗಿ ಕರೆಯಲ್ಪಟ್ಟಿದ್ವಿ ಅಲ್ವಾ? ಏನು ಬರ್ತಿದೆ? ನಾವೆಲ್ಲರೂ ಕೂಡ ಯಾಜಕರಾಗೋದಕ್ಕಾಗಿ ಕರೆಯಲ್ಪಟ್ಟಿದ್ವಿ. ಪ್ರೀಸ್ಟ್. ಓಲ್ಡ್ ಟೆಸ್ಟ್ಮೆಂಟಲ್ಲಿ ಸ್ವಲ್ಪ ಜನ ಮಾತ್ರನೇ ಯಾಜಕರಾಗಕ್ಕಾಗುತ್ತೆ, ಮತ್ತೊಬ್ಬರೆಲ್ಲ ಬಂದು ಯಾಜಕರಾಗಕ್ಕೆ ಚಾನ್ಸ್ ಇಲ್ಲ. ಅಂದರೆ ಸ್ವಲ್ಪ ಜನ ಮಾತ್ರನೇ ದೇವ್ರ ಮುಂದೆನೂ ಮನುಷ್ಯರಿಗೂ ಸೇವೆ ಮಾಡೋಕ್ಕಾಗುತ್ತೆ, ಎಲ್ಲರೂ ಸೇವೆ ಮಾಡೋಂಗಿಲ್ಲ. ಅರ್ಥ ಆಯ್ತಾ? ಓಲ್ಡ್ ಟೆಸ್ಟ್ಮೆಂಟಲ್ಲಿ ಮಿನಿಸ್ಟ್ರಿನ ಸ್ವಲ್ಪ ಜನ ಮಾತ್ರ ಮಾಡ್ತಾಯಿದ್ರು. ಆದರೆ ದೇವರು ಹೊಸ ಒಡಂಬಡಿಕೆಯಲ್ಲಿ ಏನು ಮಾಡಿದ್ದಾರೆ? ನಮ್ಮ ಎಲ್ಲರನ್ನ ಯಾಜಕರಾಗಿ ಮಾಡಿದ್ದಾರೆ. ಅಂದರೆ ಬರೀ ಪ್ರೀಸ್ಟ್ ಅಂತ ಹೇಳುವಾಗ ಚರ್ಚಲ್ಲಿರೋ ಫಾದರ್ಗಳು ಅವ್ರು ಮಾತ್ರ ಪ್ರೀಸ್ಟ್ ಅಲ್ಲ, ಪಾಸ್ಟರ್ ಅವ್ರು ಮಾತ್ರ ಪ್ರೀಸ್ಟ್ ಅಲ್ಲ, ಸೇವೆ ಮಾಡೋದು ವ್ಯಕ್ತಿಗಳು ಮಾತ್ರ ಪ್ರೀಸ್ಟ್ ಅಲ್ಲ, ಚರ್ಚಲ್ಲಿರುವ ಒಬ್ಬೊಬ್ಬರು ಪ್ರೀಸ್ಟ್ ಆಗಿದ್ದಾರಂತ ಬೈಬಲ್ ಹೇಳ್ತದೆ. ತಿಳ್ಕೊಳ್ಳಿ, ನೀವೊಬ್ಬೊಬ್ಬರು ದೇವ್ರ ಮುಂದೆ ಯಾಜಕರಾಗಿದ್ದೀರಾ. ಯಾಜಕರಂದರೆ ಯಾರು? ಯಾಜಕರಂದರೆ ದೇವರಿಗೂ ಮನುಷ್ಯರಿಗೂ ಸೇವೆ ಮಾಡುವವರು. ದೇವರಿಗೂ ಮನುಷ್ಯರಿಗೂ ಸೇವೆ ಮಾಡಕ ನೀವೊಬ್ಬೊಬ್ಬರು ಕೂಡ ದೇವರಿಗೂ ಮನುಷ್ಯರಿಗೂ ಸೇವೆ ಮಾಡೋ ವ್ಯಕ್ತಿಯಾಗಿರಬೇಕು. ಹಾಗಾದರೆ ನಾವು ಈ ಸೇವೆಗೆ ಯಾವಾಗ ಬಂದ್ವಿ, ಯಾವಾಗ ದೇವ್ರು ಕರೆದ್ರು, ಯಾವಾಗ ರಕ್ಷಣೆ ಹೊಂದಿಕೊಂಡಿರೋ ಆವಾಗಲೇ ದೇವ್ರು ನಿನ್ನ ಸೇವೆಗೆ ಕರೆದಿದ್ದಾನೆ. ಹಲ್ಲೆಲೂಯಾ. ನಿನ್ನ ರಕ್ಷಣೆಯನ್ನೇ ನಿನ್ನ ಸೇವಕನಾಗಿ ಮಾಡಿಬಿಟ್ಟಿದೆ. ನಾವೊಬ್ಬೊಬ್ಬರು ದೇವರಿಗೆ ಸೇವೆಯನ್ನು ಮಾಡಬೇಕು. ಯಾಕಂತ ಹೇಳಿದ್ರೆ ಇದನ್ನು ನೀವು ತಿರಸ್ಕಾರ ಮಾಡಿದರೆ, ಯಾರೋ ಸ್ವಲ್ಪ ಜನ ಮಾತ್ರ ಅಲ್ಲ, ಒಬ್ಬೊಬ್ಬರು ನೀವೆಲ್ಲರೂ ಕರ್ತನಿಗೆ ರಾಜವರ್ಗಕ್ಕೆ ಸೇರಿದ ಯಾಜಕರಾಗಿದ್ದೀರಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಸೊ ಯಾರೋ ಸ್ವಲ್ಪ ಜನ ಮಾತ್ರ ಅಲ್ಲ, ಖಂಡಿತವಾಗಿ ಅದನ್ನು ವಿಶೇಷಿತವಾಗಿ ಸೇವಕರು ಮಾಡುವಾಗ ನಾವೆಲ್ಲರೂ ಸಾಮಾನ್ಯವಾಗಿ ಸೇವಕರಾಗಿದ್ದರು, ನಮ್ಮೊಳಗೆ ವಿಶೇಷಿತವಾಗಿ ದೇವರು ಸೇವೆ ಮಾಡೋರಿಗೆ ಕರೆ ಕೊಡ್ತಾರೆ, ಅವರಲ್ಲಿ ಇನ್ನೂ ವಿಶೇಷಿತವಾಗಿಯೂ ಕೂಡ ದೇವರು ಕರೀತಾರೆ. ಆದರೆ ಜನರಲ್ ಆಗಿ ಸಭೆಯ ಒಳಗೆ ಎಲ್ಲರೂ ಏನಾಗಿದ್ದಾರೆ ಅಂದರೆ ಯಾಜಕರಾಗಿದ್ದಾರೆ. ಎಲ್ಲರೂ ஆசாரியர்களாக இருக்கிறோம். நாம் எல்லோருமே பணிவிடைகள் செய்யணும், நாம் எல்லோருமே ஊழியங்களை செய்யணும். உங்களை ஒருத்தரும் சொல்ல முடியாது ஆண்டவர் என்னை அழைக்கவில்லை என்று. ದೇವ್ರು ನನ್ನ ಕರೆದಿಲ್ಲ ಅಂತ ಒಬ್ಬರು ಹೇಳೋಕ್ಕಾಗಲ್ಲ. ದೇವ್ರು ನನಗೆ ಮಿನಿಸ್ಟ್ರಿ ಕೊಟ್ಟಿಲ್ಲ ಅಂತ ಹೇಳೋಕ್ಕಾಗಲ್ಲ. ಯೇಸು ಹತ್ರ ರಕ್ಷಣೆ ಹೊಂದ್ಕೊಳ್ಳುವಾಗ ನಾವು ಎಲ್ಲರೂ ಕೂಡ ಏನಾಗಿದ್ದೇವೆ? ಯಾಜಕರಾಗಿದ್ದೇವೆ. ದೇವರ ಕೆಲಸಕ್ಕಾಗಿ ನೀವು ನಿರ್ಮಾಪಿಸಲ್ಪಟ್ಟಿದ್ದೀರಾ, ವಿಶೇಷಿತ ನಿರ್ಮಾಪನಾಗಿದ್ದೀರಾ. ஆண்டவருடைய காரியங்களுக்காக, ஊழியத்திற்காக நீங்கள் ವಿಶೇಷಿತ ಒಂದು செய்கையாக இருக்கிறீங்க. ನಾವು ವಾಕ್ಯವನ್ನು ಓದುವಾಗ ಅಲ್ಲಿ ಹೇಳ್ತದೆ, ಎಫೆಸರ ಪುಸ್ತಕ 2ನೇ ಅಧ್ಯಾಯ ವಚನ 10 ನಮ್ಗೆ ಹೇಳ್ತದೆ, ನಾವು ಕ್ರಿಸ್ತ ಯೇಸುನಲ್ಲಿ ಒಳ್ಳೆಯದನ್ನು ಮಾಡೋದಕ್ಕಾಗಿ ಲೋಕದ ಸೃಷ್ಟಿಗೆ ಮುಂಚೆನೇ ದೇವರು ನಮ್ಮನ್ನು ಆದುಕೊಂಡಿದ್ದಾರಂತೆ. ಯಾವಾಗ ಆದುಕೊಂಡಿದ್ದಾರೆ? ಲೋಕದ ಸೃಷ್ಟಿಗೆ ಮುಂಚೆನೆ, ಲೋಕ ಸೃಷ್ಟಿಯಾಗೋದಕ್ಕೆ ಮುಂಚೆನೇ ನಮ್ಮನ್ನು ಆದುಕೊಂಡಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಾಗಾದರೆ ನಮ್ಮ ಒಬ್ಬೊಬ್ಬರನ್ನ ದೇವರು ಮುಂಚಿತವಾಗಿ ಆದುಕೊಂಡಿದ್ದಾರೆ. ಮತ್ತೆ 1 ಕೊರಿಂಥರ ಪುಸ್ತಕ ಜಸ್ಟ್ ಬರೆದಿಟ್ಟುಕೊಳ್ಳಿ, ಆಮೇಲೆ ಓದ್ಕೊಳ್ಳಿ. 1 ಕೊರಿಂಥರ ಪುಸ್ತಕ 12ನೇ ಅಧ್ಯಾಯ ವಚನ 12ರಿಂದ 27. 1 Corinthians chapter 12 verse 12 to 27. ನಾವಲ್ಲಿ ಓದುವಾಗ ಏನು ಹೇಳ್ತೀವಿ ಅಂತ ಹೇಳಿದ್ರೆ, ನಾವು ಒಬ್ಬೊಬ್ಬರು ಕೂಡ ಏನಾಗಿದ್ದೇವೆ? ಕ್ರಿಸ್ತ ಯೇಸುವಿನ ಶರೀರದಲ್ಲಿ ಅಂಗಗಳಾಗಿದ್ದೇವೆ. ನಾವು ஒவ்வொருத்தருமே கிறிஸ்து இயேசுவின் சரீரத்தில் என்னவா இருக்கிறோம்? ಅವಯಂಗಳಾಗ இருக்கிறோம். ಅಂದರೆ ಎಷ್ಟು ದೇಹ ಇದೆ? ನಂದು ಒಂದೇ ದೇಹ, ಆದರೆ ಎಷ್ಟು ಅಂಗಗಳಿದೆ? ಕೈ, ಕಾಲು, ಕಣ್ಣು, ಮೂಗು, ಒಂದೊಂದು ಅಂಗಗಳಿದೆಯಲ್ಲ. ಆ ಥರ ನಾವು ಒಬ್ಬೊಬ್ಬರು ಕ್ರಿಸ್ತನ ಶರೀರದಲ್ಲಿ ಒಂದೊಂದು ಅಂಗಗಳಾಗಿದ್ದೀವಂತೆ. ವಿ ಆರ್ ದ ಈಚ್ ಒನ್ ಹ್ಯಾಸ್ ಎ ಡಿಫ್ರೆಂಟ್ ಮೆಂಬರ್ಸ್. ಅದು ಅಷ್ಟು ಏನು ಮಾಡಬೇಕು? ಕೈ ಸುಮ್ಮನೆ ಇದೆಯಾ ದೇಹದಲ್ಲಿ? ಕಿವಿ ಸುಮ್ಮನೆ ಇದೆಯಾ? ಕಣ್ಣು ಸುಮ್ಮನೆ ಇದೆಯಾ? ನಮ್ಮ ದೇಹದಲ್ಲಿ ನಿಮಗೆ ಅರ್ಥ ಆಗಿದ್ರು ಅರ್ಥ ಆಗಿಲ್ಲ ಒಂದು ಇರುವ ಎಲ್ಲವೂ ಕೂಡ ಒಂದು ಕೆಲಸಕ್ಕಾಗಿದೆ. நம்ம சரீரத்தில் இருக்கிற அனைத்தும் ஒரு நோக்கத்துக்காக தான் இருக்குது, ஒரு செயலுக்காக தான் இருக்குது. ಚರ್ಚಲ್ಲಿ ಇರುವ ಒಬ್ಬರು ಕೂಡ ಸುಮ್ಮನೆ ಬಂದು ಕೂತ್ಕೊಂಡು ಹೋಗೋದಕ್ಕೆ ದೇವರು ಕರೆದಿಲ್ಲ.
ನೀನು ಆ ಥರ ತಪ್ಪು ಮಾಡ್ತಾ ಇದ್ದೀರಾ, ನೀವು ಆ ಥರ ಬಂದು ಕೂತ್ಕೊಂಡು ಹೋಗ್ತಾ ಇದ್ದೀರಾ. ಆದರೆ ದೇವರು ನಿಮ್ಮನ್ನು ಆ ಥರ ಕರೆದಿಲ್ಲ, ನೀವು ಆ ಥರ ವಿಷಯಕ್ಕಾಗಿ ಬಂದಿಲ್ಲ. ನಿಮ್ಮೊಬ್ಬೊಬ್ಬರನ್ನ ದೇವರು ಕರೆಯುವಾಗ ಒಬ್ಬೊಬ್ಬರಿಗೆ ಮಾಡುವ ಒಂದು ಶಕ್ತಿಯನ್ನು, ಉದ್ದೇಶವನ್ನು ದೇವರು ಕೊಟ್ಟಿದ್ದಾನೆ. ನೀವು ಅದನ್ನು ಮಾಡ್ತಾ ಇಲ್ಲ ಅಂದರೆ, ಒಂದು ಕೈ ಅದರ ಕೆಲಸವನ್ನು ಮಾಡ್ತಾ ಇಲ್ಲ, ಒಂದು ಕಿವಿ ಅದರ ಕೆಲಸವನ್ನು ಮಾಡ್ತಾ ಇಲ್ಲ. ಆ ಥರ ಕ್ರಿಸ್ತನಲ್ಲಿ ಏನಕ್ಕಾಗಿದ್ದಾರೋ ಇವರು ಆ ಕೆಲಸ ಮಾಡದೆ ಜೋಳುಗೈ ಅಂತ ಹೇಳ್ತೀವಲ್ಲ, ಆ ಥರ ಜೋಳುಗೈಗಳಾಗಿ ಬಂದು ಹೋಗ್ತಾ ಇದ್ವಿ. செயலற்ற காலும் கையும் எப்படியோ நம்மோடு கூட ஒட்டி கொண்டிருக்கும், ஆனால் அது எந்த கிரியை செய்யாது. அதே போல நாம் சபையில ஒட்டி கொண்டிருப்போம், எதையும் செய்யாமல் இருப்போம். இப்படி இருக்க ஆண்டவர் நம்மை அழைக்கவில்லை. செயல் இல்லாத ஒரு கால் கையை போல நொண்டியா இழுத்து கொண்டு செல்ல நம்மை ஆண்டவர் வைக்கவில்லை. ஒவ்வொருத்தரும் அதன் காரியங்களை செய்ய வேண்டும். ஒவ்வொருத்தரும் ಪಾರ್ಗೆ ನಮಗೆ ಒಂದು ಸೆಲೆಕ್ಟ್ ಮಾಡಿ ಹೇಳಬೇಕಂದ್ರೆ, ಹೇಳಿದ ಭಾಗದಲ್ಲಿ 18ನೇ ವಚನದಲ್ಲಿ ನಾವು ಓದುತ್ತೇವೆ, ದೇವರು ಒಬ್ಬೊಬ್ಬರನ್ನ ಆತನೇ ಆದುಕೊಂಡಿದ್ದಾನೆ. ಇಲ್ಲಿ ಕೂತ್ಕೊಂಡ್ರೆ ಒಬ್ಬೊಬ್ಬರನ್ನು ಕೂಡ ದೇವರು ಆದುಕೊಂಡಿದ್ದಾನೆ, ಮನುಷ್ಯರಲ್ಲ. ನಿಮ್ಮ ಒಬ್ಬೊಬ್ಬರನ್ನ ದೇವರು ಆದುಕೊಂಡಿದ್ದಾನೆ. ನಿಮ್ಮ ಅಕ್ಕಪಕ್ಕದಲ್ಲಿ ಇರೋರಿಗೆ ಅವರ ಅಂತ ಬರ್ಬೋದು, ಅದು ನಿನ್ನ ಅಭಿಪ್ರಾಯ, ನಿನ್ನ ನೋಟ. ದೇವರಾದರೂ ಇಲ್ಲಿ ಕೂತ್ಕೊಂಡ್ರೆ ಒಬ್ಬೊಬ್ಬರನ್ನು ಆದುಕೊಂಡಿದ್ದಾನೆ. ಹಿಂಗೆ ಉட்கார்ந்து கொண்டிருக்கிற எல்லாருமே ஆண்டவர் தேர்ந்தெடுத்திருக்கிறார். ವಚನ 22 ಓದಿ. 1 ಕೊರಿಂಥರ ಪುಸ್ತಕ 12ನೇ ಅಧ್ಯಾಯ ವಚನ 22 ಓದೋಣ. ನಮ್ಮ ದೇಹದಲ್ಲಿ ಯಾವ ಅಂಗವನ್ನು ಬಲಹೀನ ಅಂತ ಹೇಳ್ತೀರಾ, ಅದು ನಮ್ಮ ದೇಹ ಜೀವಂತವಾಗಿರೋದಕ್ಕೂ ಮುಖ್ಯವಾದ ಕೆಲಸ ಮಾಡುತ್ತಂತೆ. ಅರ್ಥ ಆಗುತ್ತಾ? நம்ம சரீரத்தில் எது ரொம்ப பலவீனம்னு நினைக்கிறீங்க, அதுதான் நம்ம செயல்படுவதற்கு ಮುಖ್ಯವಾಗಿ இருக்கிறது. ಆ ಥರ ನಮ್ಮ ಚರ್ಚಲ್ಲಿ ಯಾವ ಮೆಂಬರು ನೀವು ಬಲಹೀನ ಅಂತ ತಿಳ್ಕೊಳ್ತೀರಾ, ಅವರು ಮುಖ್ಯವಾಗಿದ್ದಾರೆ. ನಮ್ಮಲ್ಲಿ ಹೇಳ್ಬೋದು, ಅಯ್ಯೋ ಆ ಸಿಸ್ಟರ, ಆ ಬ್ರದರ, ಅವರು ಏನು ಮಾಡೋಕ್ಕಾಗುತ್ತೆ. ಇಲ್ಲಲ್ಲ, ಯಾವುದು ಬಲಹೀನವಾಗಿದೆಯೋ ಅದು ಮುಖ್ಯವಾಗಿದೆ. ಅದು ಮುಖ್ಯವಾಗಿದೆ. ಒಬ್ಬೊಬ್ಬರು ಕೂಡ ದೇವರು ಒಂದು ಉದ್ದೇಶಕ್ಕಾಗಿ ಮುಖ್ಯವಾಗಿ ಇಟ್ಟಿದ್ದಾರೆ. ಬೈಬಲ್ ಹೇಳುತ್ತದೆ ವಚನ 27ರಲ್ಲಿ, ನೀವು ಕ್ರಿಸ್ತನ ಶರೀರವಾಗಿದ್ದೀರಾ. ಹಾಗಾದ್ರೆ ನಾವು ಎಲ್ಲರೂ ಏನಾಗಿದ್ದೀವಿ? ಯೇಸುವಿನ ಶರೀರವಾಗಿದ್ದೀವಿ. ಆಗ ಈಗ ನಮ್ಮ ವಾಪಸ್ ಆ ಫುಟ್ಬಾಲ್ ಗ್ರೌಂಡ್ಗೆ ಬರೋಣ. ಫುಟ್ಬಾಲ್ ಗ್ರೌಂಡ್ ಎಲ್ಲಿ ಮಾಡ್ತೀವಿ? 11 ಜನ ಆಟ ಆಡ್ತಾ ಇರ್ತಾರೆ, 1000 ಜನ ನೋಡ್ತಾ ಇರ್ತಾರೆ. ಆ ಥರ ಅಲ್ಲ ಯೇಸುವಿನ ಸಭೆ. ಆ 11,000 ಜನರು ಕೂಡ ಆಟ ಆಡ್ತಾ ಇರ್ತಾರೆ, 11,000 ಜನನು ದುಡಿಮೆ ಮಾಡ್ತಾ ಇರ್ತಾರೆ. ಅದುವೇ ಯೇಸುವಿನ ದೇಹ. ಹಾಗಾದರೆ ಚರ್ಚ್ ಒಳಗೆ ಪಾಸ್ಟರ್, ಇನ್ನು ಸ್ವಲ್ಪ ಒಂದೆರಡು ವ್ಯಕ್ತಿಗಳು, ಅವ್ರು ಮಾತ್ರ ಓಡ್ತಾ ಕಾರ್ಯಗಳು ಮಾಡ್ತಾ ಇರ್ತಾರೆ. ಮತ್ತೊಬ್ಬರಲ್ಲ, ಪ್ರೇಕ್ಷಕರಾಗಿ ಕೂತ್ಕೊಳ್ಳೋದಕ್ಕಾಗಿ ದೇವರು ಕರೆದಿಲ್ಲ. ಎಷ್ಟು ವರ್ಷ ಹಂಗೆ ಬದುಕ್ಬಿಟ್ವಿ, ಎಷ್ಟು ವರ್ಷ ಆ ಥರ ಹೋಗ್ಬಿಡ್ತು, ಎಷ್ಟು ಜನಕ್ಕೆ ವಯಸ್ಸೇ ಆಗ್ಬಿಡ್ತು. ನಾವು ಆ ಕುರ್ಚಿಯನ್ನು ಕೂತ್ಕೊಂಡು ನೋಡಿ ಪ್ರೇಕ್ಷಕರಾಗಿ ಹೋಗಿದ್ದು ದೇವ್ರ ಚಿತ್ತ ಮಾಡಿಲ್ಲ. ಈಗಲಾದರೂ ಎಚ್ಚರಿಸ್ಕೊಳ್ಬೇಕಾಗಿರುವ ಸಮಯ. ನಮ್ಮ ಸಭೆ ಕಟ್ಟಲ್ಪಡಬೇಕಂದ್ರೆ, ಒಂದು ದೇಹ ಆರೋಗ್ಯ ಆಗಿರ್ಬೇಕಂದ್ರೆ ಎಲ್ಲ ಅಂಗಗಳು ಕೆಲಸ ಮಾಡಬೇಕಾ ಇಲ್ವಾ? ಹೇಳಿ, ಎಲ್ಲ ಅಂಗಗಳು ಕೆಲಸ ಮಾಡಬೇಕಾ ಇಲ್ವಾ? ஒரு ஆரோக்கியமான சரீரத்தில் எல்லா அவயங்களும் செயல்படணும் இல்லையா? அதே போல ಚರ್ಚಲ್ಲಿರುವ ಎಲ್ಲ ಯವ್ವನ ಮಕ್ಕಳು, ದೊಡ್ಡವರು, ಸಹೋದರ ಸಹೋದರಿ ಎಲ್ಲರೂ ಸೇರಿಕೊಂಡು ಕೆಲಸಗಳು ಮಾಡುವಾಗ ಮಾತ್ರನೇ ಸಭೆ ಆರೋಗ್ಯವಾಗಿ ಆಶೀರ್ವಾದವಾಗಿರುತ್ತೆ. ನಮ್ಮ ಸಭೆ ಆರೋಗ್ಯವಾಗಿಲ್ಲ ಅಂದರೆ ಸ್ವಲ್ಪ ಅಂಗಗಳು ಕೆಲಸ ಮಾಡ್ತದೆ, ಅನೇಕ ಅಂಗಗಳು ಕೆಲಸ ಮಾಡ್ತಾ ಇಲ್ಲ. ನಿಜಾನ ಇಲ್ವಾ? ಹೇಳಿ, ನಿಜಾನ ಇಲ್ವಾ? ಉண்மையா இல்லையா சொல்லுங்க. நம்ம சர்ச்சில் இருக்கிற எல்லாரும் செயல்படுறோமா? நம்ம சபையில் ಎಲ್ಲರೂ ಕೆಲಸ ಮಾಡ್ತಾ ಇದೀವಾ? ಹೇಳಿ, நான் பேசுகிற பாஷை புரியுதா? எல்லாரும் ಕೆಲಸ ಮಾಡ್ತಾ ಇದೀವಾ? எல்லாரும் வேலை செய்யறோமா? அப்போ இந்த சபை முழு ஆரோக்கியத்தோடு நின்று கொண்டிருக்கிறதா? ಪೂರ್ಣ ಆರೋಗ್ಯದ ನಿಂತಿದೆಯಾ? ಇಲ್ಲ. ಯಾಕಂದ್ರೆ ಕೆಲಸ ಮಾಡ್ತಾ ಇಲ್ಲ. ಹಾಗಾದ್ರೆ ಪೂರ್ಣ ಆರೋಗ್ಯವಾಗಿ ಆಗ್ಬೇಕಂದ್ರೆ ಏನು ಮಾಡ್ಬೇಕು ಹೇಳಿ? ನಮ್ಮ ಚರ್ಚು ಪೂರ್ತಿಯಾಗಿ ಆರೋಗ್ಯವಾಗಬೇಕಂದ್ರೆ ಏನು ಮಾಡ್ಬೇಕು ಹೇಳಿ? சொல்லுங்களேன். நம்ம சபை முழுசு ஆரோக்கியமாக என்ன செய்யணும்? ಅದನ್ನು ತಾನೇ ಇವತ್ತು ನಾವು ನೋಡ್ತಾ ಇದ್ದೀವಿ. ಬ್ರದರ್, ಸಿಸ್ಟರ್, ತುಂಬ ಸಮಯದಿಂದ ಕಾಲು, ಕೈ, ಕಣ್ಣು ಎಷ್ಟೋ ವರ್ಕ್ ಆಗಿದೆ, ಹಾಗೇ ಹೋಗ್ಬಿಟ್ವಿ. ಇವಾಗಲಾದರೂ ಸರಿ ಮಾಡಿಕೊಂಡು ಆರೋಗ್ಯವಾಗಿ ಆಗೋಣ, ಆರೋಗ್ಯವಾದ ಸಭೆ ಆಗೋಣ, ಆರೋಗ್ಯವಾದ ಒಂದು ಕುಟುಂಬವಾಗಿ ಮಾರೋಣ. ಎಲ್ಲರೂ ಮುಖ್ಯ. ಇದರಲ್ಲಿ ಪ್ರತಿಯೊಬ್ಬರು ಮುಖ್ಯ. இங்கே வருகிற அத்தனை பேரும் முக்கியம். ஹல்லேலூயா, பிரைஸ் தி லார்ட்.
ನಮ್ಮ ದೇಹದಲ್ಲಿ ಒಂದೊಂದು ಅಂಗಗಳು ಒಂದೇ ಕೆಲಸ ಮಾಡುತ್ತಾ? ಒಂದೇ ಕೆಲಸ ಮಾಡುತ್ತಾ? ಅದರದ್ದು ಕೆಲಸ ಮಾಡುತ್ತಲ್ಲ. ಆ ಥರ ಅನೇಕ ಅಂಗಗಳಿದೆ, ಅನೇಕ ಕೆಲಸಗಳಿದೆ. ದೇಹ ಎಷ್ಟಿದೆ? ಅರ್ಥ ಆಗುತ್ತಾ? ಅನೇಕ ಅಂಗಗಳಿದೆ, ಅನೇಕ ಕೆಲಸಗಳಿದೆ. ದೇಹ ಎಷ್ಟಿದೆ? ಅನೇಕ ಅವಯங்கள் உண்டு, ಅನೇಕ செயல்கள் உண்டு. சரீரம் எத்தனை? ஒன்றுதான். ಅದೇ ಪೋಲ ನಮ್ಮಲ್ಲಿ ತುಂಬ ಡಿಫ್ರೆಂಟ್ ಮೆಂಬರ್ಸ್ ಇದ್ವಿ. ನಾವೆಲ್ಲರೂ ಡಿಫ್ರೆಂಟ್ ಕೆಲಸ ಮಾಡಬೇಕು, ಒಂದೇ ಕೆಲಸ ಮಾಡೋದಿಲ್ಲ. ಆದರೆ ನಾವೆಲ್ಲರೂ ಏನಾಗಿರಬೇಕು? ಒಂದೇ ಸಭೆಯಾಗಿರಬೇಕು, ಒಂದೇ ಚರ್ಚ್ ಆಗಿರಬೇಕು. ಆ ಮಕ್ಕಳು ಈ ಒಂದು ಕೆಲಸ ಮಾಡಿ, ಈ ಮಕ್ಕಳು ಒಂದು ಕೆಲಸ ಮಾಡಿ. ಅಪೊಸ್ತಲ ಪುಸ್ತಕದಲ್ಲಿ ನೋಡಿ, ಯವ್ವನ ಮಕ್ಕಳನ್ನ ಬಗ್ಗೆ ಎಷ್ಟು ಬರೆದಿದೆ ಗೊತ್ತಾ ನಿಮಗೆ? ರೆಡ್ಡಿಯಾಗಿರ್ತಾರೆ ಚರ್ಚ್ ಒಳಗೆ. ಸಡನ್ ಆಗಿ ಅಲ್ಲಿ ಬಾಡಿ ಬಿದ್ದಿರ್ತದೆ. ಯವ್ವನ ಮಕ್ಕಳು ಇರ್ತದೆ, ಯವ್ವನಸ್ಥರುಗಳು, ಅದು ವಾಲಿಬರ್ಗಳು வந்து அவர்கள் தூக்கி கொண்டு போனார்கள். ಮೇಲಿಂದ ಕೀழே ಉಳಿರ ವಾಲಿಬರ್ಗಳು ವರ್ಗಾರ್ಗಳು. ಎಷ್ಟು ಕೆಲಸದಲ್ಲಿ ಯೂತ್ಸ್ಗಳನ್ನ ನೋಡ್ತೀವಿ. ಓದ್ ನೋಡಿ ಬೈಬಲ್, ಅಪೊಸ್ತಲ ಪುಸ್ತಕ ತಗೊಂಡು ನೋಡಿ. ಹೌ ಮಚ್ ದೇ ವರ್ ಆಲ್ವೇಸ್ ದೇರ್. ಸ್ಪೇರ್ ಪಾರ್ಟ್ಸ್ ಅಂದರೆ ಅರ್ಥ ಆಗುತ್ತೆ ನಿಮಗೆ? ಯಾರಿಗೆ ಸ್ಪೇರ್ ಪಾರ್ಟ್ಸ್ ಅಂತ ಗೊತ್ತಿರುತ್ತೆ? ಸ್ಪೇರ್ ಪಾರ್ಟ್ಸ್ ಅಂದರೆ ಏನು ಅರ್ಥ ಹೇಳಿ? ಸುಮ್ಮನೆ ಎತ್ತಿಟ್ಟಿರ್ತಾರೆ, ಯಾವಾಗಾದರೂ ಯೂಸ್ ಆಗುತ್ತೆ ಅಂತ ಹೇಳಿ. ಅರ್ಥ ಆಗುತ್ತಾ? ಆ ಥರ ಚರ್ಚಲ್ಲಿ ಯಾರೂ ಸ್ಪೇರ್ ಪಾರ್ಟ್ಸ್ ಇಲ್ಲ ಇಲ್ಲಿ. ಈ ಸಿಸ್ಟರ್ ಇಟ್ಬಿಡೋಣ, ಈ ಬ್ರದರ್ಸ್ ಇಟ್ಬಿಡೋಣ, ಇವ್ರು ಇರಲಿ, ಇವ್ರ ಕುಟುಂಬ ಇರಲಿ, ಏನಕ್ಕಾದ್ರೂ ಒಂದು ಯೂಸ್ ಆಗುತ್ತೆ ಅಂತ ಯಾವ ಕುಟುಂಬನೂ, ಯಾವ ವ್ಯಕ್ತಿನೂ, ಯಾವ ಜನನೂ ಇಲ್ಲಿ ಸ್ಪೇರ್ ಪಾರ್ಟ್ಸ್ ಇಲ್ಲ. ಎಕ್ಸ್ಟ್ರಾ ಯಾರೂ ಇಲ್ಲ ಇಲ್ಲಿ, ಎಕ್ಸ್ಟ್ರಾವಾಗಿ ಯಾರೂ ಇಲ್ಲ. ಯಾವಾಗಾದರೂ ಯೂಸ್ ಆಗುತ್ತೆ ಅಂತ ಸ್ಪೇರ್ ಪಾರ್ಟ್ಸ್ ಇಲ್ಲ. ನಾವೇನು ನೋಡ್ತಾ ಇದ್ದೀವಿ? ಒಬ್ಬೊಬ್ಬರು ಮುಖ್ಯ ಇಲ್ಲಿ, ಒಬ್ಬೊಬ್ಬರು ಮುಖ್ಯ. ನಿಮ್ಮೊಳಗೆ ನೀವು ದಯವಿಟ್ಟು ಈ ಜಗಳ ಮಾಡ್ಕೊಳ್ಬೇಡಿ, ನಾನೇ ಮುಖ್ಯ ಅಂತ. ನೀವು ಒಬ್ಬೊಬ್ಬರು ಮುಖ್ಯ. ಇವ್ರು ಮಾತ್ರ, ಅವ್ರು ಮಾತ್ರ ಅಲ್ಲ, ಆ ಕುಟುಂಬ ಈ ಕುಟುಂಬ ಮಾತ್ರ ಅಲ್ಲ. ದೇವ್ರಿಗೆ ಸ್ತೋತ್ರ, ದೇವ್ರ ಕೃಪೆ ತೋರಿಸ್ಲಿ. ಇದುವರೆಗೆ ನಾವು ಪಾರ್ಶಾಲಿಟಿ ತೋರಿಸಿಲ್ಲ. ನೀವು ಕೂಡ ಒಬ್ರಿಗೊಬ್ರು ಪಾರ್ಶಾಲಿಟಿ ತೋರಿಸ್ಬೇಡಿ. ಕೊಟ್ಟವರಿಗೆ, ಕೊಡದೇ ಇರೋರಿಗೆ ಎಲ್ಲರಿಗೂ ನಮ್ಮ ಪ್ರೀತಿ, ಮಮತೆ, ನಮ್ಮ ಪ್ರಾರ್ಥನೆ, ನಮ್ಮ ಸೇವೆ ಎಲ್ಲರಿಗೂ ಸರಿ ಸಮಾನವಾಗಿದ್ದಿದೆ. ನೀವು ಕೂಡ ಅದೇ ರೀತಿಯಲ್ಲಿ ಪ್ರತಿಯೊಬ್ಬರಿಗೆ ಇರಬೇಕು. ಸೊ ಯಾವ ಚರ್ಚಲ್ಲಿರುವ ಬ್ರದರ್ಸ್ ಸಿಸ್ಟರ್ಸ್ ಕೂಡ ತುಂಬ ಅವರೇ ಇಂಪಾರ್ಟೆಂಟು, ಇವರೇ ತುಂಬ ಇಂಪಾರ್ಟೆಂಟ್ ಅಂತಲ್ಲ, ಎಲ್ಲರೂ ಕೂಡ ಇದರಲ್ಲಿ ಮುಖ್ಯವಾಗಿದ್ದೀರಾ. ಯಾಕಂದ್ರೆ ನೀವು ಒಬ್ಬೊಬ್ಬರನ್ನ ಯೇಸು ಕ್ರಿಸ್ತನ ಆದುಕೊಂಡಿದ್ದಾನೆ. ಸೊ ನಮ್ಮೆಲ್ಲರನ್ನ ದೇವರು ಏನಕ್ಕಾಗಿ ಅದರಿಂದ ಎಲ್ಲವನ್ನು ನೋಡಿ ದೇವರು ನಮ್ಮನ್ನು ಡಿಸೈನ್ ಮಾಡಿದ್ದೇ ಸೇವೆಗಾಗಿನೇ. ಯಾಕಂದರೆ ದಿನ ದಿನ ಹೋಗ್ತಾ ಹೋಗ್ತಾ ಎಲ್ಲ ಕಡೆಗೆ ನೋಡ್ತಾ ಇದ್ದೀನಿ, ಪಾಸ್ಟರ್ ಸೆಲೆಬ್ರಿಟಿದರ ಆಗ್ತಾ ಇದ್ದಾರೆ. ಅಲ್ಲಿ ಒಂದು ಅವ್ರಿಗಾಗಿ ಸಪೋರ್ಟ್ ಆ್ಯಕ್ಟರ್ಸ್ಗಳು ಇರ್ತಾರೆ, ಪರ್ಫಾರ್ಮೆನ್ಸ್ಗಳು ನಡೀತಾ ಇರುತ್ತೆ, ತುಂಬ ಆಡಿಯನ್ಸ್ಗಳು ಎಕ್ಸ್ಟ್ರಾ ಆಗ್ತಾ ಇರ್ತಾರೆ. ಇದೆಲ್ಲ ಬಂದು ಲೌಕಿಕವಾಗಿ ದೇವರ ಆಲಯ ಎಲ್ಲರೂ ಯಾಜಕರಾಗಿದ್ದಾರೆ. ಅಲ್ಲಿರುವ ಪಾಸ್ಟರ್, ಅಲ್ಲಿರುವ ಜೊತೆಗಿರೋರು, ಅಲ್ಲಿರುವ ವಿಶ್ವಾಸಿಗಳು, ಅಲ್ಲಿರುವ ಒಂದೊಂದು ವ್ಯಕ್ತಿಗಳು ದೇವರಿಗೆ ಸೇವಕರಾಗಿದ್ದಾರೆ. ಎಲ್ಲರೂ ದೇವರಿಗೆ ಮುಖ್ಯವಾಗಿದ್ದಾರೆ. ಹಲ್ಲೆಲೂಯ, ಹಲ್ಲೆಲೂಯ. ಈ ವಾಕ್ಯವನ್ನು ಪ್ರತಿಯೊಬ್ಬರು ನೆನಪು ಮಾಡಿಕೊಳ್ಬೇಕು. ಪ್ರೈಸ್ ದಿ ಲಾರ್ಡ್. ಸೊ ನೆಕ್ಸ್ಟ್ ನಾವು ನೋಡುವಾಗ, ದೇವರು ನಮ್ಮನ್ನು ಸೇವೆಗಾಗಿ ನಿರ್ಮಾಪಿಸಿದ್ದು ಮಾತ್ರ ಅಲ್ಲ, ಸೇವೆ ಮಾಡಬೇಕು ಎಂಬ ಆಜ್ಞೆಯನ್ನು ನಮಗೆ ಕೊಟ್ಟಿದ್ದಾನೆ. ಸೇವೆ ಮಾಡಬೇಕೆಂಬ ಆಜ್ಞೆ ನಮಗೆ ಕೊಟ್ಟಿದ್ದಾನೆ. ಎಲ್ಲಿ ಬರೆದಿದೆ ಅಂತ ಹೇಳಿದ್ರೆ, ನಾವು ಬನ್ನಿ ಎಲ್ಲರೂ ಕೂಡ ಸೇರಿ ಕರ್ತನ ಸನ್ನಿಧಾನದಲ್ಲಿ ನೋಡೋದಾಗಿದ್ದರೆ 1 ಪೇತ್ರ 4ನೇ ಅಧ್ಯಾಯ ವಚನ 10 ಬೇಗ ತಗೊಂಡು ಓದೋಣ. 1 Peter chapter 4 verse 10 ತಗೊಂಡು ಓದೋಣ. ದೇವರ ವಿವಿಧ ಕೃಪೆಯ ವಿಷಯದಲ್ಲಿ ಒಳ್ಳೆ ಮನೆಯ ವಾರ್ತೆಯವರಾಗಿದ್ದು, ಪ್ರತಿಯೊಬ್ಬನು ತಾನು ಹೊಂದಿದ ಕೃಪಾವರವನ್ನು ಎಲ್ಲರ ಸೇವೆಯಲ್ಲಿ ಉಪಯೋಗಿಸಲಿ. ನೋಡಿದ್ರಾ? ಒಬ್ಬರಿಬ್ಬರಿಗೆ ಮಾತಾಡ್ತಾ ಇದೆಯಾ ವಚನ? ಮತ್ತೊಂದ್ಸರಿ ಓದಿಸ್ತೀರಿ, ಪ್ರತಿಯೊಬ್ಬರು ಕಿವಿ ಕೊಟ್ಟು ಕೇಳ್ರಿ, ಪ್ರತಿಯೊಬ್ಬರು ಕೇಳ್ರಿ. ಏನ್ ಬರ್ತಿದೆ? ಯಾರ್ಯಾರು? நீங்கள் எல்லோரும் தேவனுடைய ஒவ்வொருத்தருக்குமான பலவிதமான வரங்களிலே நல்ல ஊக்கிரக்காரர்களாக இருந்து ஒருவரும் நீங்கள் பெற்றுக்கொண்ட வரத்தின்படி எல்லாருடைய ஊழியத்திற்காக ಅದು ಪ್ರಯೋಜನಪಡட்டும். ಹಾಗಾದರೆ ದೇವರು ನಮ್ಮ ಒಬ್ಬೊಬ್ಬರಿಗೆ ಒಂದೊಂದು ಬಲ ಕೊಟ್ಟಿದ್ದಾನೆ. ಒಂದೊಂದು ಸಿಸ್ಟರ್ಗೆ, ಒಂದೊಂದು ಬ್ರದರ್ಗೆ, ಒಂದೊಂದು ಯವ್ವನಸ್ಥರಿಗೆ, ಒಂದೊಂದು ತಾಯಿಗೆ, ತಂದೆಗೆ, ಎಲ್ಲರಿಗೂ ದೇವರು ಅವ್ರಿಗೆ ಆದಂಥ ಒಂದು ಬಲವನ್ನು ದೇವರು ಕೊಟ್ಟಿದ್ದಾನೆ. ಏನು ವರ ನಿಮಗೆ ಕೊಟ್ಟಿದ್ದಾನೋ ಅದನ್ನು ನಿಮ್ಮ ಲಾಭಕ್ಕಾಗಿ ಅಂತ ಹೇಳ್ತಾ ಇದೆಯಾ?
ನಿಮ್ಮ ಲಾಭಕ್ಕಾಗಿ ಉಪಯೋಗ ಮಾಡಿ ಅಂತ ಬರ್ತಿದ್ಯಾ? ಏನು ಬರ್ತಿದೆ? ನಾವು ಒಬ್ಬೊಬ್ಬರ ಉಪಯೋಗಕ್ಕಾಗಿ, ಅಂದರೆ ಫಾರ್ ಕಾಮನ್ ಗುಡ್. ಹಾಗಾದರೆ ನಾವು ಅದನ್ನೇ ನೋಡ್ತೀವಿ, ದೇವರು ನಿನಗೆ ಕೊಟ್ಟ ವರವನ್ನು ಉಪಯೋಗ ಮಾಡು. ಏನು ವರ ನಿನಗೆ ಕೊಟ್ಟಿದ್ದಾನೆ? ದೇವರು ನಿಮ್ಗೆ ಕೊಟ್ಟಿರೋ ವರಗಳನ್ನು ಪ್ರತಿಯೊಬ್ಬರಿಗೂ, ಒಬ್ಬೊಬ್ರಿಗೂ ಒಂದೊಂದು ವರ ಇರುತ್ತೆ. ಎಲ್ರಿಗೂ ಪ್ರಸಂಗ ಮಾಡೋದೇ ವರ ಅಲ್ಲ, ಪಾಸ್ಟರ್ ಆಗೋದೇ ವರ ಅಲ್ಲ. ಒಬ್ಬೊಬ್ರಿಗೊಂದೊಂದು ವರ ಕೊಟ್ಟಿರ್ತಾನೆ. ಆ ವರವನ್ನು ತಗೊಂಡು ನೀವು ಉಪಯೋಗ ಮಾಡಬೇಕು. ವಾಟ್ ಎವರ್ ಗಿಫ್ಟ್ ಗಾಡ್ ಹಸ್ ಗಿವನ್ ಟು ಯು, ಅದನ್ನು ಏನು ಮಾಡಬೇಕಂದ್ರೆ ದೇವ್ರು ಕೊಟ್ಟಿದ್ದನ್ನು ನಂಬಿಗಸ್ತನಾಗಿ ಉಪಯೋಗ ಮಾಡಿ. ಹಾಗಾದರೆ ಈ ವಚನ ನಮಗೆ ಫಸ್ಟವಾಗಿ ಹೇಳ್ತದೆ, ದೇವ್ರು ನಿಮಗೆ ವರ ಏನಕ್ಕೆ ಕೊಟ್ಟಿದ್ದಾನೆ? ವರ ಅಂದರೆ ದೇವ್ರು ಕೊಡೋ ಒಂದು ಬಲ ಅಂತ ಇಟ್ಕೊಳ್ಳೋಣ, ಸಿಂಪಲ್ ಆಗಿ ಅರ್ಥ ಆಗುತ್ತಾ? ವರ ಅಂದರೆ ಏನು? ದೇವ್ರೊಂದು ಬಲ. ದೇವ್ರು ನಿಮ್ಗೆ ಯಾವ ಬಲನೂ ಕೊಟ್ಟಿಲ್ವಾ? ಕಡುಗಳಿಗೆ ಎಂಥ ಬಲத்தையும் ಕೊಡ್ಕಲಿಯಾ ಹೇಳಿ? ಇಲ್ಲಿ ಕೂತ್ಕೊಂಡಿರೋ ವ್ಯಕ್ತಿಗಳು ಹೇಳಿ, ದೇವ್ರು ನಿಮ್ಗೆ ಯಾವ ಬಲನೂ ಕೊಟ್ಟಿಲ್ವಾ? ನೀವು ಓದಿದ್ದೀರೋ ಓದಿಲ್ವೋ, ಎಲ್ರಿಗೂ ಏನಾದರೂ ಒಂದು ಮಾಡುವ ಬಲ ಕೊಟ್ಟಿದ್ದಾನ ಇಲ್ವಾ? ಏನಾದರೂ ಒಂದು ಬಲ ಕೊಟ್ಟಿದ್ದಾನ ಇಲ್ವಾ? ಯಾವುದಾದ್ರೂ ಒಂದು ಇರುತ್ತೆ. ನಿಮ್ಗೆ ಎಷ್ಟು ವಯಸ್ಸಾದರೂ ಸರಿ, ನಿಮಗೆ ಕೂಡ ಎತ್ತುಮೇ ಸಯ್ಯಾಮ ಸುಮ್ಮ ಸೇರಲ ಒಕ್ಕರ ಮದಿ ஆண்டவர்கள் வச்சிருக்கிறாரா? படுக்கையோடு வச்சிருக்கிறாரா? இல்லையே. எழுந்து போய் ஏதோ ஒன்று செய்கிறீங்க, நடமாடுறீங்க இல்லையா? அப்போ ஏதோ ஒரு பலன் உனக்குள்ளாக இருக்கிறது. கடவுள் எதுக்கு கொடுத்துருக்கா? ಅದು ಉಪಯೋಗಿ. ಹಾಗಾದರೆ ದೇವ್ರ ವಾಕ್ಯ ಹೇಳ್ತದೆ, ವರಗಳು ಕೊಟ್ಟಿದ್ದು ಎಲ್ಲರ ಉಪಯೋಗಕ್ಕಾಗಿ, ಎಲ್ಲನೂ ನೀವು ಉಪಯೋಗ ಮಾಡಬೇಕು. ಒಬ್ಬೊಬ್ಬರಿಗೆ ಒಳ್ಳೆ ಕೆಲಸಗಳು ಮಾಡುವ, ಒಬ್ಬೊಬ್ಬರಿಗೆ ಹೇಳ್ಕೊಡುವ, ನಿಮ್ಗೆ ಒಳ್ಳೆ ಶಿಕ್ಷಣ ಇದ್ದರೆ ಮತ್ತೊಬ್ಬರಿಗೆ ಹೇಳ್ಕೊಡುವ, ನಿಮ್ಗೆ ಒಳ್ಳೆ ಸ್ಕಿಲ್ ಇದೆ ಕೈಯಲ್ಲಿ, ಒಳ್ಳೆ ಸ್ಕಿಲ್ಲು, ಅದನ್ನು ಕೂಡ ಮತ್ತೊಬ್ಬರಿಗೆ ಕಳಿಸ್ಕೊಟ್ಟು ಸಹಾಯ ಮಾಡಿ ಅವ್ರನ್ನ ಮೇಲೆ ಎತ್ತಿಸಬಹುದು. ಒಳ್ಳೆ ನಾಲೆಜ್ ದೇವರು ನಿಮಗೆ ಕೊಟ್ಟಿದ್ದಾರೆ, ಆ ನಾಲೆಜ್ಗೂ ದೇವರು ಕೊಟ್ಟಿರೋ ಒಂದು ಬಲ, ಅದನ್ನು ಉಪಯೋಗ ಮಾಡಿ ಮತ್ತೊಬ್ಬರಿಗೆ ಆಶೀರ್ವಾದವಾಗಿರಬೇಕು. ಈ ಥರ ವಿಧ ವಿಧವಾದ ವಿಷಯಗಳು ದೇವರು ನಿಮಗೆ ಕೊಟ್ಟಿರ್ತಾರೆ, ವಿಧ ವಿಧವಾದ ಕಾರ್ಯಗಳು ನಿಮಗೆ ಕಳಿಸ್ಕೊಟ್ಟಿರ್ತಾರೆ. ಆ ವರಗಳನ್ನು ಒಬ್ಬರೊಬ್ಬರು ಪ್ರಯೋಜನಕ್ಕಾಗಿ ಉಪಯೋಗಿಸಿ. ಹಾಗಾದರೆ ದೇವರು ಹೇಳ್ತಾರೆ, ನಿನಗೆ ವರವನ್ನು ಯೂಸ್ ಮಾಡು. ಈಗ ನೆಕ್ಸ್ಟ್ ಒಂದು ಇಂಪಾರ್ಟೆಂಟ್ ವಚನ ಇದೆ, ಎಲ್ಲರೂ ಕೂಡ ತಿಳ್ಕೊಳ್ಳೋಣ. ನಾ ಮುಂದೆ ಹೋಗೋದಕ್ಕೆ ಮುಂಚೆ ದಯವಿಟ್ಟು ಈ ವಚನ ಎಲ್ಲರೂ ಕೂಡ ಬೈಬಲ್ ತೊಗೊಂಡು ಓದಿ. ಚರ್ಚಲ್ಲಿ ನಾಯಕರುಗಳು ಏನಕ್ಕಾಗಿದ್ದಾರೆ? ಏನು ಅರ್ಥ ಆಗುತ್ತೆ ನಾನು ಹೇಳಿದ್ದು? ಚರ್ಚಲ್ಲಿ ನಾಯಕರುಗಳು ಏನಕ್ಕಾಗಿದ್ದಾರೆ? ಚರ್ಚಲ್ಲಿ ಲೀಡರ್ಸ್ಗಳು ಏನಕ್ಕಾಗಿದ್ದಾರೆ? சபையில் நாயகர்கள் தலைமைத்துவங்கள் எதற்காக இருக்கிறது? நம்ம மேல ஆளுகை பண்றதுக்கு அவங்க ராஜாக்கள் இல்லை, நமக்கு உதவி செய்கிற ஊழியர்கள். ನಮ್ಮ ಮೇಲೆ ಆಳ್ವಿಕೆ ಮಾಡೋದಕ್ಕೆ ಅವ್ರ ರಾಜಗಳು ಅಲ್ಲ. ನೀವು ಇದನ್ನು ಕನ್ಫ್ಯೂಸ್ ಮಾಡಿಬಿಡ್ಬೋದು, ಇದು ರಾಜನ ಕುರ್ಚಿ ಅಲ್ಲ. ತಂದೆ ಕುಮಾರ ಮಹಿಮೆ, ಆ ತ್ರಿಯೇಕ ದೇವರ ಅಧಿಕಾರ ಸಭೆ ಒಳಗಿದೆ. ಆ ಕರ್ತನ ಅಧಿಕಾರದಲ್ಲಿ ನಾವೆಲ್ಲರೂ ಕೂಡ ನಾಯಕತ್ವದ ಒಳಗೆ, ದೇವರು ಕೊಟ್ಟ ವಾಕ್ಯದ ಅಧಿಕಾರದ ಒಳಗೆ ವಿಧೇಯರಾಗಿರ್ಬೇಕೆಂಬ ಸಿಂಬಲ್ ವಿ ಆಲ್ ನೀಡ್ ಟು ಒಬೇ ಟು ದ ಅಥಾರಿಟಿ ಆಫ್ ಕ್ರೈಸ್ಟ್. ಪ್ರಧಾನ ಯಾಜಕನಾಗಿರುವ ಯೇಸು ಕ್ರಿಸ್ತನೊಳಗೆ, ಮಹಾಯಾಜಕನಾಗಿರುವ ಯೇಸುನ ಅಧಿಕಾರದ ಒಳಗೆ ನಾವು ಇರಬೇಕು ಅಂತ. ಈ ಚೇರ್ಗಳು ಹಾಕಿಟ್ಟಿರೋದಕ್ಕೆ ಕಾರಣ ಇದೆ. ಯಾವಾಗಾದರೂ ಯಾವ ಚರ್ಚಲ್ಲಾದರೂ ಇದು ಖಾಲಿಯಾಗಿದ್ದರೆ ಆ ಚರ್ಚಲ್ಲಿ ಪ್ರಾಬ್ಲಮ್ ಆಗಿಬಿಟ್ಟಿದೆ ಅಂತ ಅರ್ಥ ಆಗುತ್ತಾ ನಿಮಗೆ? ಇದು ಖಾಲಿಯಾಗಿದ್ರೆ ಏನರ್ಥ? ಏನು ಪ್ರಾಬ್ಲಮ್ ಇದೆ ಅಂದರೆ ಅಲ್ಲಿ ಸೇವಕರಿಲ್ಲ ಅಂತ ಅರ್ಥ. ಸೇವಕರು ಯಾಕೆ ಇಲ್ಲ? ಏನೋ ತುಂಬ ದೊಡ್ಡ ಪ್ರಾಬ್ಲಮ್ ಅಲ್ಲಿ ಆಗ್ಬಿಟ್ಟಿದೆ, ಅದು ದೇವರ ವಾಕ್ಯದಲ್ಲಿ ಇಲ್ಲ, ಅಲ್ಲಿ ಏನೋ ಗಳಿಬಿಳಿ ಆಗ್ಬಿಟ್ಟಿದೆ, ತೊಂದರೆ ಆಗ್ಬಿಟ್ಟಿದೆ. ದಿಸ್ ಶುಡ್ ಬಿ ನೆವರ್ ಎಂಪ್ಟಿ. ಅದು ಖಾಲಿಯಾಗಿರಲೇಬಾರ್ದು. ಅಲ್ಲಿ ಸೇವಕರಿದ್ದರೆ ಅದು ಅಲ್ಲಿ ಸೇವಕರು ದೇವರು ಇಟ್ಟಿದ್ದಾರೆ. ಒಂದು ಆತ್ಮಿಕ ಸ್ಪಿರಿಚುವಲ್ ಆಗಿ ನಡೆಸುವ ಒಂದು ಅಧಿಕಾರವನ್ನು ದೇವರು ಇಟ್ಟಿದ್ದಾರೆ ಎಂಬ ಸಿಂಬಲ್. ಅದು ಯಾರಿಗೂ ಕುರ್ಚಿ ಅಲ್ಲ, ಅದು ನಮ್ಮ ಅರಮನೆ ಅಲ್ಲ, ಅದು ನಮ್ಮ ರಾಜ ಕುರ್ಚಿಗಳಲ್ಲ. ದೇವ್ರಿಗೊಂದು ದಿವಸ ಲೆಕ್ಕ ಒಪ್ಪಿಸಬೇಕಾಗಿರುವ ಕುರ್ಚಿ ಅದು. ಅದು ನಮ್ಮ ಮಹಿಮೆಗಾಗಿ ಅಲ್ಲ, ದೇವರ ಅಧಿಕಾರಕ್ಕಾಗಿರೋದು. ದಟ್ ಈಸ್ ವೈ ವಿ ಪುಟ್. ಅನೇಕರಿಗೆ ಅದಕ್ಕೆ ಗೊತ್ತಿಲ್ಲ. ಸೊ ನಮಗೆ ಕೂಡ ಒಂದು ಕಾರ್ಯಗಳು ಬಂದಾಗ, ಇಲ್ಲ ನಮ್ಮ ನೆಕ್ಸ್ಟ್ ಜನ್ರೇಷನ್ಗೆ ಅರ್ಥ ಆಗಲಿ. ಯಾವಾಗಲಾದರೂ ನಮ್ಮ ಚರ್ಚಲ್ಲಿ ಇಲ್ಲಿ ಯಾರೂ ಇಲ್ಲ ಅಂತ ಹೇಳಿದ್ರೆ ಏನೋ ಸಮಥಿಂಗ್ ಸೀರಿಯಸ್ ಪ್ರಾಬ್ಲಮ್ ಹ್ಯಾಸ್ ಟೇಕನ್ ಪ್ಲೇಸ್ ಅಂತ ಅರ್ಥ. ಏನೋ ನಮ್ಮ ಚರ್ಚ್ ಒಳಗೆ ತುಂಬ ಭಯಂಕರವಾದ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಅದಕ್ಕೇ ಅದರೊಳಗೆ ಏನಿಲ್ಲ, ಸೇವಕರೇ ಇಲ್ಲ. There are no ministers. Something terribly has happened. They have slipped away from the path of God. ದೇವರ ಮಾರ್ಗದಿಂದ ತಪ್ಪಿ ಹೋಗ್ಬಿಟ್ಟಿದ್ದಾರೆ ಅಂತ ಅರ್ಥ. ಹಾಗಾದರೆ ನಾವು ನೋಡೋದಾಗಿದ್ದರೆ ಬನ್ನಿ ಎಲ್ಲ ಸರಿ ಆ ವಚನವನ್ನು ಓದೋಣ. ಸಭೆಯಲ್ಲಿ ಎಫೆಸಿಯನ್ ಚಾಪ್ಟರ್ 4 ವರ್ಸ್ 11 to 16. ಎಫೆಸರ ಪುಸ್ತಕ 4ನೇ ವಚನ 11ರಿಂದ 16 ಎಲ್ಲರೂ ಓದ್ವಿರಂತೆ. ಅದರಲ್ಲಿ 11ನೇ ವಚನವನ್ನು ಮಾತ್ರ ಓದಿ.
ಹ್ಞೂ 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 ಓದಿ ಮುಂದೆ. ಹ್ಞೂ 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 ನೋಡಿದ್ರಾ? ದೇವ ಜನರನ್ನು ಯೋಗ್ಯ ಸ್ಥಿತಿಗೆ ತಗೊಂಡು ಬಂದು ಕೆಲಸಗಾರರಾಗಿ ಮಾಡೋದಕ್ಕಾಗಿ, ದೇವ ಜನರನ್ನು ಯೋಗ್ಯರಾಗಿ ಮಾಡಿ ಕೆಲಸಗಾರರಾಗಿ ಮಾಡೋದಕ್ಕಾಗಿ ದೇವರು ವಿಧ ವಿಧವಾದ ಸೇವಕರನ್ನು ಸಭೆಯೊಳಗೆ ಕೊಟ್ಟರು. ಅರ್ಥವಾಗುತ್ತದಾ? புரியுதுங்களா உங்களுக்கு? ಅಪ್ಪೋ ದೇವ ಜನ ಅಂತ ಹೇಳಿದ್ರೆ ನೀವು ವಿಶ್ವಾಸಿಗಳನ್ನು ಏನು ಮಾಡೋದಕ್ಕಾಗಿ? ದೇವರ ಸೇವೆಯಲ್ಲಿ ಯೋಗ್ಯರಾಗಿ ಬದ್ಧತರಾಗಿ ಆಗೋದಕ್ಕಾಗಿ ದೇವರು ಅನೇಕ ಸೇವಕರನ್ನು ಕೊಟ್ಟರಂತೆ. ಅಂದರೆ ಈ ವಾಕ್ಯದ ಪ್ರಕಾರ ನಾಯಕತ್ವ ಏನಕ್ಕಾಗಿದೆ ಅಂತ ಹೇಳಿದ್ರೆ, ನಿಮ್ಮನ್ನು ಸೇವೆ ಮಾಡೋದಕ್ಕೆ ಟ್ರೈನ್ ಮಾಡೋದಕ್ಕಾಗಿ. ಸೇವಕರು ಲೈಫ್ ಪೂರ್ತಿ ಸೇವೆ ಮಾಡೋದಕ್ಕಾಗಲ್ಲ, ಬರುವ ನಿಮ್ಮನ್ನ ದೇವ ಜನರನ್ನು ಯೋಗ್ಯತೆಗೆ ತಗೊಂಡು ಬಂದು ಕರ್ತನ ಕೆಲಸದಲ್ಲಿ ಅವರು ಬಲ ಹೊಂದಿಕೊಂಡು ನಿಂತುಕೊಳ್ಳುವಂತೆ ಅವ್ರನ್ನ ಎಪ್ಪಿಸೋದಕ್ಕಾಗಿ ದೇವರು ಅಪೊಸ್ತಲರನ್ನು, ಪ್ರವಾದಿಗಳನ್ನು, ಸುವಾರ್ತೆಗಾರರನ್ನು, ಸಭೆಯ ಬೋಧಕರನ್ನು, ಉಪದೇಶಿಗಳನ್ನು ನಮಗಾಗಿ ಕೊಟ್ಟಿದ್ದಾನೆ. ಹಾಗಾದರೆ ಅವ್ರ ಕೆಲಸ ಅವ್ರು ನಿಂತ್ಕೊಂಡು ಜೀವನ ಪೂರ್ತಿ ಸೇವೆ ಮಾಡ್ತಾರದಲ್ಲ, ಸಭೆಯನ್ನು ಯೋಗ್ಯ ಸ್ಥಿತಿಗೆ ತಗೊಂಡು ಬಂದು ಅವ್ರನ್ನ ಸೇವೆ ಮಾಡೋ ಥರ ಮಾಡಬೇಕು, ட்ரைனிங் கொடுಬೇಕು. அர்த்த ஆகுதா? அப்போ கடவுள் கொடுத்த எல்லா ஊழியக்காரர்களுடைய நோக்கம் என்னன்னு பார்த்தீங்கன்னா, விசுவாசிகளை அவர்களை பிரதிஷ்டை செய்து அவங்களை ஊழியம் செய்யக்கூடிய தகுதிக்கு கொண்டு வர வேண்டும். ಹಾಗಾದ್ರೆ ಲೀಡರ್ಶಿಪ್ ಚರ್ಚಲ್ಲಿ ಇರೋದೇ ಟ್ರೈನಿಂಗ್ ಕೊಡೋದಕ್ಕಾಗಿ. ಪಾಸ್ಟರ್ ಈಸ್ ಎ ಕೋಚ್, ನಾಟ್ ಪರ್ಫಾರ್ಮರ್. ಪಾಸ್ಟರ್ ಕೆಲಸ ಒಂದು ಫುಟ್ಬಾಲ್ ಗ್ರೌಂಡಲ್ಲಿ ಕೋಚ್ ಕೆಲಸ ಫುಟ್ಬಾಲ್ ಆಡೋದಾ? ಹೇಳಿ. ಕೋಚಿನ ಕೆಲಸ, ಕೋಚ್ ಗೊತ್ತಾಗುತ್ತಲ್ಲ, ಕೋಚ್ ಕೆಲಸ ಫುಟ್ಬಾಲ್ ಆಡೋದಾ? ತಂಡವನ್ನು ಜಯಿಸೋದಾ? ಅವ್ರ ಕೆಲಸ ಏನು? ಆಡುವರನ್ನು ಟ್ರೈನಿಂಗ್ ಕೊಟ್ಟು ಜಯಿಸಬೇಕು. ಆದರೆ ನಮ್ಮ ಚರ್ಚ್ ಕತೆ ಹೇಳ ನಿಮಗೆ. ನಮ್ಮ ಚರ್ಚ್ಗೆಲ್ಲ ಪ್ಲೇಯರ್ ಯಾರು ಗೊತ್ತಾ? ಪ್ಲೇಯರ್ ಯಾರು? ಕ್ಯಾಪ್ಟನ್ ಯಾರು? ಗೋಲ್ ಕೀಪರ್ ಯಾರು? ಫಾರ್ವರ್ಡ್ ಪ್ಲೇಯರ್ ಯಾರು? ಬ್ಯಾಕ್ವರ್ಡ್ ಪ್ಲೇಯರ್, ಸೈಡ್ ಪ್ಲೇಯರ್ ಯಾರು? ಇಲ್ಲಿ ತಮಾಷೆ ಥರ ನಡೀತಾ ಇದೆ. ಪಾಸ್ಟರ್ ಕೆಲಸ ಕೋಚಿಂಗ್ ಮಾಡೋದು, ಪರ್ಫಾರ್ಮ್ ಮಾಡೋದಲ್ಲ. ಆದರೆ ಇವಾಗ ಏನು ನಡೀತಾ ಇದೆ? ಪಾಸ್ಟರ್ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಏನಕ್ಕೆ ನಾವು ಮಾಡ್ತಾ, ಯಾರು ಮುಂದೆ ಬರ್ತಾ ಇಲ್ಲ. ಎಷ್ಟು ದಿನ ನಾವು ಪ್ರೇಯರ್ ಮಾಡ್ತಾ ಇದ್ವಿ, ದೇವರೇ ಯಾವಾಗ ಎಬ್ಬಿಸ್ತಾರೆ, ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ, ಎಕ್ಸ್ಟ್ರಾ ಎಫೆಕ್ಟ್ ತಗೊಳ್ತಾ ಇಲ್ಲ. ಹೋಗಿ ಸ್ಕೂಲ್ಗಳಿಗೆ ಹೋಗಿ ಕಲ್ತ್ಕೊಂಡು ಒಂದು ಮ್ಯೂಸಿಕ್ ಕಲ್ತ್ಕೊಂಡು ಬರಲ್ಲ. ಪ್ಯಾರೆಂಟ್ಸು ಯಾವ ಇಂಟ್ರೆಸ್ಟ್ ತೋರಿಸಿಲ್ಲ, ಹೋಗಪ್ಪ ಇಲ್ಲಿ ನಾವು ಹೋಗಿ ಚರ್ಚಲ್ಲಿ ಅವಕಾಶದ ಹೋಗು, ಕಲ್ತ್ಕೋ, ಮಗನ್ನ ಸೇರಿಸು, ಕೀಬೋರ್ಡ್ ಕಲಿಸು, ಇದಕ್ಕೆ ಕಲಿಸು, ಅದನ್ನು ಕಲಿಸು, ಆ ಟ್ರೈನಿಂಗ್ ಕಲಿಸು, ಹೋಗು ಚರ್ಚಲ್ಲಿ ಸೇವೆ ಮಾಡು, ಹೋಗು. ನೋ, ಮಕ್ಕಳು ಯಾವ ಇಂಟ್ರೆಸ್ಟ್ ತಗೊಂಡಿಲ್ಲ. ನಾವು ನಿಂತ್ಕೊಳ್ತಾ ಇದ್ದೀವಿ, ಯಾಕಂದ್ರೆ ಬಿಡೋಕ್ಕಾಗಲ್ವಲ್ಲ, ಖಾಲಿಯಾಗಿ ಬಿಡೋಕ್ಕಾಗಲ್ವಲ್ಲ. ಯಾರಾದ್ರೂ ನಿಲ್ಲಬೇಕಲ್ಲ, ಯಾರಾದ್ರೂ ನಡೆಸ್ಬೇಕಲ್ಲ. ಯಾರು ಮಾಡ್ತಿರೋ ಕಾರಣ ನಾವಾದರೂ ಮಾಡ್ತಾ ಇದ್ದೀವಿ. ಆದರೆ ಎಷ್ಟು ಕಾಲ, ಎಷ್ಟು ದಿನ? ನಾಡಿದೊಂದು ದಿನ ಸಡನ್ ಆಗಿ ನಾವು ದೇವ್ರ ಹತ್ರ ಹೋಗ್ಬಿಟ್ರೆ ಯಾರಿಲ್ಲಿ ನಿಂತ್ಕೊಂಡು ನಡೆಸೋದು? ನೀ ದೊಡ್ಡವ, ನಾ ದೊಡ್ಡವ ಅಂತ ಸ್ಪರ್ಧೆಗಳು ಮಾಡ್ತಾ ಇರ್ತೀವ? ಅಥವಾ ಸಭೆಯನ್ನು ನಾವು ದೇವ್ರ ಹತ್ರ ಹೋಗೋದಕ್ಕೆ ಮುಂಚೆ ಅದರ ಮಾರ್ಗದಲ್ಲಿ ನಿಲ್ಲಿಸ್ಬಿಟ್ಟು ನಾವು ಹೋಗ್ಬೇಕಾ? ಹೇಳಿ. ಹಾಗಾದರೆ ಸಮಯ ಹತ್ರವಾಯಿತು, ಸಭೆ ದೇವ್ರ ಮಾರ್ಗದಲ್ಲಿ ನಿಲ್ಲಬೇಕು. ಇಷ್ಟು ದಿನ ನಿಮಗೆ ಮಗು ಥರ ಇದ್ವಿ, ನಾವೇ ಎಲ್ಲ ಬೆಳೆಸಿದ್ವಿ. ಮಕ್ಕಳು ಕೂಡ ಏನು ಮಾಡ್ತಾರೆ? ನಿಮ್ಗೆ ಹದ್ದುಗಳು ಗೊತ್ತಿದೆಯಾ? ಹದ್ದುಗಳು ಎಷ್ಟು ಕಷ್ಟಪಟ್ಟು ಗೂಡು ಕಟ್ಟುತ್ತೆ ಗೊತ್ತಾ? ನೋಡಿ ಯೂಟ್ಯೂಬಲ್ಲಿ ಅಥವಾ ಇನ್ನ ಚಾನಲ್ ಹದ್ದುಗಳು ಯಾವ ಥರ ಕಟ್ಟುತ್ತೆ, ಎಷ್ಟು ದೂರ ಹೋಗಿ ದೊಡ್ಡದಾಗಿ, ಅಷ್ಟು ಎತ್ತರವಾಗಿ, ಎಷ್ಟು ಪ್ರಯಾಸ, ಎಷ್ಟು ಕಷ್ಟಪಡ್ತದೆ, ಪಟ್ಟು ಕಟ್ಟುವ ಮಕ್ಕಳನ್ನ ಅಲ್ಲಿ ಬೆಳೆಸುತ್ತದೆ. ಮಕ್ಕಳು ಬೆಳೆಸಿದಾಗ ಒಂದು ಕಾಲ ಮುಗಿದ ಮೇಲೆ ಅದು ಏನು ನೋಡುತ್ತೆ? ಅದು ಹಾರಬೇಕು ಅಂತ ನೋಡುತ್ತೆ. ಅದು ಹಾರಬೇಕು ಅಂತಂದರೆ ಹಕ್ಕಿಗಳೇನು ಮಾಡ್ತವೆ? ಯಾಕಂದರೆ ಚೆನ್ನಾಗಿ ಇಷ್ಟವರೆಗೆ ಊಟ ಸಿಗ್ತಾ ಇತ್ತು, ಅದೇನು ಮಾಡಬೇಕಂತ ಆಗತ್ತೆ ಇಲ್ಲ, ಬಾಯಿ ಮಾತ್ರ ತೆರಿಬೇಕಷ್ಟೇ. ತಾಯಿ ಹೋಗಿ ಎಲ್ಲ ತೊಗೊಂಡು ಬರುತ್ತೆ. ನಂತರ ಏನಾಗುತ್ತೆ? ಅದು ಬೆಳೆದ್ಬಿಟ್ರು ಕೂಡ ಆಗ ಕಾನ್ ವಾಯ ತೊರೆದಿಟ್ರು, ಅಲ್ಲಿ ಬಾಯಿ ತೆರಿತಾ ಇರುತ್ತೆ. ಏನು ಮಾಡುತ್ತೆ ಗೊತ್ತಾ? ಅದೇನು ಮಾಡುತ್ತೆ? ಆ ಗೂಡನ್ನು ಮುರಿದಾಕ್ಬಿಡುತ್ತೆ. ಗೂಡನ್ನು ಮುರಿದಾಕಿ ಬೆಟ್ಟದ ಮೇಲೆಯಿಂದ ಆ ಹದ್ದುದ ಮರಿಗಳನ್ನು ತಳ್ಳಿಬಿಡುತ್ತೆ. ಸಾಯಿಸಕ್ಕಲ್ಲ, ಹೋಗು, ನಿನ್ನ ಬಾಲನ್ನು ಹುಡುಕು, ನಿನ್ನ ಬಲವನ್ನು ಹುಡುಕು, ನಿನ್ನ ಶಕ್ತಿಯನ್ನು ಹುಡುಕು, ನಿನ್ನ ಫ್ಯೂಚರನ್ನು ಹುಡುಕು. ಆ ಥರ ಇಷ್ಟು ವರ್ಷ
ನಿಮ್ಮನ್ನು ಮಾಡಿದ್ವಿ. ಈಗ ನೀವು ಒಬ್ಬೊಬ್ಬರು ಎದ್ದು ಓಡಿ ಕರ್ತನಿಗಾಗಿ ಮೇಲೆ ಬರಬೇಕಾಗಿರೋ ಸಮಯ ಆಯಿತು. ಇನ್ನು ಗೂಡಲ್ಲಿ ಕೂತ್ಕೊಂಡು ಅವ್ರು ಎಲ್ಲ ಮಾಡ್ತಾರೆ. ಎಲ್ಲರೂ ಎದ್ದೇಳಬೇಕು, ಎಲ್ಲರೂ ಕಾರ್ಯಗಳು ಮಾಡಬೇಕು. ನಾವೇ ಮಾಡ್ತಾ ಇರೋದಕ್ಕೆ ಸಾಮ್ರಾಜ್ಯ ನಡೆಸ್ತಾ ಇಲ್ಲ, ಇದು ದೇವರ ರಾಜ್ಯ. ಇದು ಅರ್ಥ ಆಗುತ್ತದಾ? ನಮ್ಮ ಮಕ್ಕಳು ನಡೆಸೋದಕ್ಕೆ ಇದು ಸಾಮ್ರಾಜ್ಯಗಳಲ್ಲ, ಇದು ದೇವರ ರಾಜ್ಯ, ದೇವರ ಶರೀರ. ಎಲ್ಲರೂ ಎದ್ದು ಯಾರ್ಯಾರಿಗೆ ಅದಕ್ಕೆ ಮಾಡೋ ಶಕ್ತಿ ಇದೆಯೋ ಅವ್ರು ಮುಂದೆ ಬಂದು ಕರ್ತನ ಹತ್ರ ನಡೆಸ್ತಾ ಇರಬೇಕು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದಿಸ್ ಇಸ್ ನಾಟ್ ಹ್ಯೂಮನ್ ಕಿಂಗ್ಡಮ್, ದಿಸ್ ಇಸ್ ಕ್ರೈಸ್ಟ್ ಕಿಂಗ್ಡಮ್. ಹಲ್ಲೆಲೂಯಾ. ಸೊ ಅದರಿಂದ ಪ್ರತಿಯೊಬ್ಬರು ಕೂಡ ಏನು ಮಾಡಬೇಕು, ಲೀಡರ್ಶಿಪ್ ಇರೋದು, ಪಾಸ್ಟರ್ ಇರೋದು ಏನಕ್ಕೆ ಅಂತ ಹೇಳಿದ್ರೆ, ಪಾಸ್ಟರ್ ಬಂದು ನಿಮಗೆ ಟ್ರೈನ್ ಮಾಡಬೇಕು. ಸೇವೆ ಯಾರು ಮಾಡಬೇಕು? ಇದುವೇ ಬೈಬಲ್ ಹೇಳ್ಕೊಡೋದು. ಅರ್ಥ ಆಗುತ್ತಾ? ಆದರೆ ಇವತ್ತು ಚರ್ಚಲ್ಲಿ ಯಾರು ಸೇವೆ ಮಾಡ್ತಾ ಇದ್ದಾರೆ? ವಿಶ್ವಾಸಿ ಏನು ಮಾಡ್ತಾ ಇದ್ದಾರೆ? ವಿಶ್ವಾಸಿಗಳು ಏನು ಮಾಡ್ತಾ ಇದ್ದಾರೆ? ಅಯ್ಯೋ, ನಾನು ಹೇಳ್ತೋ ನಿಮ್ಗೆ ಅರ್ಥ ಆಗ್ತಾ ಇದ್ದರೆ ನಾನು ದೇವರಿಗೆ ಸ್ತೋತ್ರ ಮಾಡ್ತೀನಿ. ಇದು ಬೈಬಲ್ ಮಾರ್ಗ ಅಲ್ಲ. ಸೇವೆ ಮಾಡಬೇಕಾಗಿದ್ದು ಚರ್ಚ್ ಮಕ್ಕಳು, ಹೇಳ್ಕೊಡ್ಬೇಕಾಗಿದ್ದು ಸೇವಕರು. ಇದುವೇ ಬೈಬಲ್ನಲ್ಲಿ ಹೇಳ್ಕೊಡೋದು. ಅದಕ್ಕಾಗಿ ದೇವರು ವಿಶೇಷಿತ ಕಾರ್ಯಗಳು ಆದರೆ ನಡೀತಾ ಇರೋದು ಅಂತ ಹೇಳಿದ್ರೆ, ಪಾಸ್ಟರ್ ರಾತ್ರಿ ಹಗಲು ಕೆಲಸ ಮಾಡ್ತಾ ಇರ್ತಾರೆ, ಮತ್ತೊಬ್ಬರು ಕೂತ್ಕೊಂಡು ಅದನ್ನು ನೋಡ್ತಾ ಇರ್ತಾರೆ. ಗ್ರೌಂಡಲ್ಲಿ ಕೂತ್ಕೊಂಡು ಹೇಳ್ತಾನೆ, ಅಯ್ಯಯ್ಯೋ ಲೆಫ್ಟಲ್ಲಿ ತಗೊಳ್ದೆ ರೈಟಲ್ಲಿ ತಗೊಂಡಿದ್ರೆ ಚೆನ್ನಾಗಿತ್ತಲ್ಲ, ಅವ್ರು ಹಿಂದೆ ಹೋಗ್ಬಿಟ್ಟು ಚೆನ್ನಾಗಿತ್ತಂತ ಹೇಗೆ ಕಮೆಂಟ್ಸ್ಗಳು ಕೊಡ್ತಾ ಇರ್ತಾರೆ. ಆ ಥರ ಪಾಸ್ಟರ್ ಹಂಗೆ ಮಾಡಿದೆ, ಪಾಸ್ಟರ್ ಹಿಂಗೆ ಮಾಡಿದ್ರೆ ಚೆನ್ನಾಗಿತ್ತಲ್ಲ, ಅಲ್ಲಿ ಹೋಗದೆ ಇಲ್ಲಿ ಹೋದ್ರೆ ಚೆನ್ನಾಗಿರುತ್ತಲ್ಲ, ಆಗ ಮಾಡಿದ್ರೆ ಈಗ ಮಾಡಿದ್ರೆ ಪಾಸ್ಟರ್ ಹೇಗೆ ಪರ್ಫಾರ್ಮ್ ಮಾಡಬೇಕು ಎಂಬುದನ್ನು ಹೇಳ್ತಾ ಇರೋದನ್ನು ಬಿಟ್ಟು, ಪ್ಲೇಯರ್ಸ್ ನಾವೇನು ಮಾಡ್ತಾ ಇದ್ದೀವಿ ಅಂತ ಪ್ರಶ್ನೆ ಕೇಳಬೇಕು. ಆದರೆ ಇಲ್ಲಿ ನಮ್ಮ ದುಃಖಕರವಾಗಿ ನಮ್ಮ ಕಾಲದಲ್ಲಿ ಸೇವಕರು ಬಿದ್ದು ಸೇವೆ ಮಾಡ್ತಾರೆ. ವಿಶ್ವಾಸಿಗಳು ಪ್ರೇಕ್ಷಕರಾಗಿ ಬಂದು ಕೂತ್ಕೊಂಡು ರ್ಯಾಂಕ್ ಕೊಟ್ಬಿಟ್ಟು ಹೋಗ್ತಾರೆ. ಈ ವಾರ ಹೆಂಗೆ ವಾಕ್ಯ ಆಯಿತು, ಈ ವಾರ ಯಾವ ಥರ ನಡ್ಕೊಂಡ್ರು. ಬಿಕಾಸ್ ದಿಸ್ ಇಸ್ ನಾಟ್ ಕ್ಲಬ್, ದಿಸ್ ಇಸ್ ಹೌಸ್ ಆಫ್ ಗಾಡ್. ಈ ವಾಕ್ಯ ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಪರವಾಗಿಲ್ಲ, ಆದರೆ ನಾನು ಈ ವಾಕ್ಯನಲ್ಲಿ ಧೈರ್ಯವಾಗಿ ಸಾಯ್ಬೋದು, ಯಾಕಂದರೆ ಸತ್ಯವಾದನು ಹೇಳ್ಬಿಟ್ಟು ನಾನು ದೇವ್ರ ಮುಂದೆ ಹೋಗಿದ್ದೇನೆ. ಅದನ್ನು ಕೇಳ್ತೀರಾ, ಬಿಡ್ತೀರಾ, ಅದಕ್ಕೆ ತಕ್ಕಂಥ ಉತ್ತರ ನೀವು ದೇವ್ರ ಮುಂದೆ ಕೊಡ್ತೀರಾ. ಆದ್ದರಿಂದ ಪ್ರತಿಯೊಂದು ವಿಶ್ವಾಸಿಗಳು ನೀವು ಸೇವೆ ಮಾಡಬೇಕು. ಸೇವೆ ಮಾಡೋದಕ್ಕೆ ನಾವು ನಿಮಗೆ ಹೇಳ್ಕೊಡ್ಬೇಕು. ಆ ಥರನೇ ಬೈಬಲ್ ನಮಗೆ ಹೇಳ್ಕೊಡುತ್ತೆ. ಓದ್ಕೊಳ್ಳಿ, ಎಫೆಸರ ಪುಸ್ತಕ 4ನೇ ಅಧ್ಯಾಯ ವಚನ 11-16 ಓದ್ಕೊಳ್ಳಿ. ಪೂರ್ತಿ ಏನು ಬರ್ತಿದೆ. ಆ ಥರ ಮಾಡಿದ್ರೆ ಚರ್ಚ್ ಬೆಳೀತಾ ಇಲ್ವಾ ಹೇಳಿ? ಆ ಥರ ಮಾಡಿದ್ರೆ ಚರ್ಚ್ ಬೆಳೀತಾ ಇಲ್ವಾ ಹೇಳಿ? ಪಾಸ್ಟರ್ ಕೋಚ್ ಮಾಡಿ ಮಕ್ಕಳು ವಿಶ್ವಾಸಿಗಳು ಅಲ್ಲಿ ಕೆಲಸ ಮಾಡಿದ್ರೆ ಚರ್ಚ್ ಬೆಳೀತಾ ಇಲ್ವಾ ಹೇಳಿ? எத்தனை வருஷம் வெறும் வந்து சபையில் உட்கார்ந்து போயிருக்கிறீங்க. இது நேரம். இவ்வளோ நாள் நம்ம உட்காந்துட்டோம். இனி ஆண்டவருக்காக எழுந்து செயல்படணும். ಏನಾದರೂ ಮಾಡಬೇಕು. ಬೈಬಲ್ ನಮ್ಗೆ ಹೇಳ್ತದೆ, ಸೇವೆ ಎಂಬುದು ನಾವು ಒಬ್ರಿಗೊಬ್ಬರು ಮಾಡೋದಾಗಿದೆ. ಒಬ್ರಿಗೊಬ್ರು ನಾವು ಮಾಡಬೇಕು. ಒಂದೊಂದು ಸಿಸ್ಟರ್ಗೆ ಒಳ್ಳೆ ಧೈರ್ಯ ಇದೆ, ಒಂದೊಂದು ವಿಷಯಗಳನ್ನ ತಗೊಂಡೋಗಿ ಮಾಡಿಸೋದು. ಆಗ ಅವ್ರೇನು ಮಾಡಬೇಕು, ಒಬ್ಬೊಬ್ಬರಿಗೆ ಹೆಂಗೆ ಮಾಡಬೇಕು, ಏನು ಮಾಡೋದು ಗೊತ್ತಿಲ್ಲ ಅಂತ ಸಿಸ್ಟರ್ಗಳು ಬಂದು ಅವ್ರು ಕೊಟ್ಟಿರೋ ಶಕ್ತಿಯನ್ನು ತಗೊಂಡು, ಬ್ರದರ್ಸ್ಗಳು ಬಂದು ಅವ್ರನ್ನ ತಗೊಂಡೋಗಿ ಮಾಡಿಸ್ಬೇಕು. ಯಾಕಂದ್ರೆ ನಿಮಗೆ ಮಾಡಿಸಿ ಕೊಡುವ ಸಾಮರ್ಥ್ಯ ನಿಮಗಿದೆ, ಆ ಲೀಡರ್ಶಿಪ್ ಕ್ವಾಲಿಟಿ ನಿಮಗಿದೆ. ಮತ್ತೊಬ್ಬರಿಗೆ ಧೈರ್ಯ ಇಲ್ಲ. ಇನ್ನೊಬ್ಬೊಬ್ಬರಿಗೆ ಹೆಂಗೆ ಮಾತಾಡಬೇಕು, ಕೇಳಬೇಕು ಅಂತ ಗೊತ್ತಿಲ್ಲ. ನಿನಗೆ ಚೆನ್ನಾಗಿ ಮಾತಾಡೋದು ಕೇಳೋದು ಗೊತ್ತು. ನಿಮ್ಗೆ ಕೊಟ್ಟಿರೋ ಬಲವನ್ನು ಅವ್ರಿಗೆ ಒಬ್ರಿಗೊಬ್ಬರು ದೇವ್ರು ನಿಮ್ಗೆ ಏನು ಕೊಟ್ಟಿದ್ದಾರೋ. ಒಬ್ಬೊಬ್ಬರಿಗೆ ಮ್ಯಾಥ್ಸ್ ಗೊತ್ತಿಲ್ಲ, ನಿಮ್ಮಲ್ಲಿ ಸ್ವಲ್ಪ ಜನಕ್ಕೆ ಮ್ಯಾಥ್ಸ್ ಗೊತ್ತಿದೆ. ಗೊತ್ತಿಲ್ದಿರೋ ಸಹೋದರಿಗೆ ಮಕ್ಕಳಿಗೆ ನೀವು ಹೋಗಿ ಅದನ್ನು ಹೇಳ್ಕೊಡಿ. ನಾನು ಉದಾಹರಣೆಗೆ ಹೇಳ್ತಾ ಇದ್ದೀನಿ. ಆ ಥರ ದೇವ್ರು ನಿನ್ಗೆ ಏನು ಕೊಟ್ಟಿದ್ದಾರೆ, ನಿಮ್ಗೊಂದು ಸ್ಕಿಲ್ ಕೊಟ್ಟಿದ್ದಾರೆ, ಕೆಲಸ ಕೈಯಲ್ಲಿ ಕಲಿಸ್ಕೊಟ್ಟಿದ್ದಾರೆ. ನೀನು ಅದು ಮತ್ತೊಬ್ಬರು ಕಲಿಸ್ಕೊಟ್ರೆ ಅದು ಆಶೀರ್ವಾದವಾಗಿರುತ್ತೆ. ಕಲಿಸ್ಕೊಡಿ, ಬ್ಲೆಸ್, ಸರ್ವ್. ಯೇಸು ಕ್ರಿಸ್ತನು ಹೇಳಿದ್ರು, ಲೋಕವೆಲ್ಲ ಹೋಗಿ ಸುವಾರ್ತೆನೂ ಸಾರ್ರಿ, ಸಕಲ ಸೃಷ್ಟಿಗಳಿಗೆ ಸುವಾರ್ತೆ ಸಾರ್ರಿ. ಇವಾಗ ಹೇಳ್ತೀನಿ ಕೇಳ್ಕೊಳ್ಳಿ. ದೇವ್ರ ಥರ ಖಂಡಿತವಾಗಿ ಒಂದೊಂದು ಚರ್ಚ್ ಮಕ್ಕಳು, ಈ ನಮ್ಮ ಚರ್ಚ್ ಅಂತಲ್ಲ, ಎಲ್ಲ ಚರ್ಚ್ಗಳು ಹೋಗಿ ಈ ವಚನವನ್ನು ಸರಿಯಾಗಿ ಹೇಳ್ಕೊಟ್ಟಿಲ್ಲ ಅಂದರೆ ಉತ್ತರ ಕೊಡಬೇಕು. ಒಂದೊಂದು ವಿಶ್ವಾಸಿನೂ ಸುವಾರ್ತೆ ಸಾರಬೇಕು. ಹೌದಾ? ಬೈಬಲ್ನಲ್ಲಿ ಬರ್ದಿದ್ಯಾ? ಸುವಾರ್ತೆ ಸಾರೋದು ಪಾಸ್ಟರ್ ಕೆಲಸನ, ವಿಶ್ವಾಸಿ ಕೆಲಸನ, ಅಥವಾ ಇಬ್ಬರದು ಕೆಲಸನ? ಬನ್ನಿ ಎಲ್ಲರೂ ಬೈಬಲ್ ಕೈಯಲ್ಲಿ ತಗೊಳ್ಳಿ. ಸುವಾರ್ತೆ ಸಾರದ ವ್ಯಕ್ತಿಗಳು ಎಕ್ಸ್ಪರ್ಟ್ಸ್ಗಳ ಅಥವಾ ಸಾಮಾನ್ಯವಾದ ವ್ಯಕ್ತಿಗಳ? ನೀವೇ ಕಂಡಿದ್ದೀರಿ. ಅಪೊಸ್ತಲ ಪುಸ್ತಕ ತಗೊಂಡ್ಬಿಡಿ ಎಲ್ಲರೂ ಕೂಡ. ಟೇಕ್ ಬುಕ್ ಆಫ್ ಆಕ್ಟ್ಸ್. ಅಪೊಸ್ತಲ ಪುಸ್ತಕ ತಗೊಂಡು 8ನೇ ಅಧ್ಯಾಯ, ಬುಕ್ ಆಫ್ ಆಕ್ಟ್ಸ್ ಚಾಪ್ಟರ್ 8 verse 1. ಬೇಗ.
ಹ್ಞೂ ಸೌಲನು ಅವನ ಕೊಲೆಗೆ ಹ್ಞೂ ಸಮರ್ಥಿಸುವವನಾಗಿದ್ದನು. ಹ್ಞೂ ಆ ದಿವಸದಲ್ಲಿ ಹ್ಞೂ ಯೆರೂಸಲೇಮಿನಲ್ಲಿದ್ದ ಸಭೆಗೆ ಹ್ಞೂ ದೊಡ್ಡ ಹಿಂಸೆ ಉಂಟಾಯಿತು. ಹಾಂ ಅಷ್ಟೇನಾ ಬರ್ತಿದೆ? ಅಪೊಸ್ತಲರು ಹ್ಮ್. ಹೊರಟಾಗಿ ಹ್ಮ್. ಎಲ್ಲರೂ ಯೂದಯ ಸಮಾರ್ಯ ಸೀಮೆಗಳಲ್ಲಿ ಹ್ಮ್. ಚದರಿ ಹೋದರು. ಗಮನಿಸಿ, ಆ ದಿನಗಳಲ್ಲಿ ಚರ್ಚ್ ಮೇಲೆ ಜಾಸ್ತಿ ದಾಳಿ ಆಯ್ತಂತೆ. 2000 ವರ್ಷದ ಹಿಂದೆ ಇದ್ದ ಯೆರೂಸಲೇಮಿನಲ್ಲಿ ಚರ್ಚ್ ಮೇಲೆ ಏನಾಯಿತು? சபைக்கு மேலே அதிகமான உபத்திரம் வந்தது. அந்த உபத்திரம் வரும்போது அப்போஸ்தலர்களை விட்டுட்டு வேற எல்லாருமே ಸಿದರಣಿಂಜು போயிட்டாங்களாம். ಅಂದರೆ ಅಪ್ಪೋಸ್ತಲರು ಮೇನ್ ಸೇವಕರು ಮಾತ್ರ ಬಿಟ್ಟು ಬೇರೆ ಎಲ್ಲ ವಿಶ್ವಾಸಿಗಳು ಏನು ಮಾಡಿದ್ರಂತೆ? ಎಲ್ಲ ಕಡೆಗೆ ಹೋಗ್ಬಿಟ್ರು. ಯಾರು ಹೋಗಿದ್ದು ಎಲ್ಲ ಕಡೆಗೆ? ಸೇವಕರ ವಿಶ್ವಾಸಿಗಳ ಬಿಲೀವರ್ಸ್, ನಾಟ್ ಅಪೋಸ್ಟಲ್ಸ್, ಬಿಲೀವರ್ಸ್. ಚರ್ಚ್ ಸ್ಕ್ಯಾಟರ್ಡ್, ಎಲ್ಲ இடத்திலும் போயிட்டாங்க. ಈಗ ವಚನ ನೀವೆಲ್ಲ ಸೇರಿ 4 ಓದಿ, ಏನು ಬರ್ತಿದೆ? ಚದರಿ ಹೋದವರು ಹ್ಞೂ ಅಲ್ಲಲ್ಲಿ ಹೋಗಿ ಹ್ಞೂ ಸುವಾರ್ಥ ವಾಕ್ಯವನ್ನು ಸಾರುತ್ತಿದ್ದರು. ಹ್ಞೂ ಫಿಲಿಪ್ಪನು ಸಾಕು. ಚೆದರಿ ಹೋದವರು ಏನು ಮಾಡ್ತಾ ಇದ್ರು? ಹಾಗಾದ್ರೆ ಯಾರು ಈ ಚೆದರಿ ಹೋದವರು? ಸುವಾರ್ತೆನ ಯಾರು ಸಾರ್ತಾ ಇದ್ದಿದ್ದು? நீங்கள் சுவிசேஷம் கடைசி எப்போ சொன்னீங்க? ಯಾವಾಗ ಹೇಳಿದ್ರಿ ಸುವಾರ್ತೆ? ಬೈಬಲ್ ಸ್ಪಷ್ಟವಾಗಿ ಹೇಳುತ್ತದೆ, ಚೆದರಿ ಹೋದ ವಿಶ್ವಾಸಿಗಳು ಎಲ್ಲ ಕಡೆಗೆ ಹೋಗಿ ಸುವಾರ್ತೆಯನ್ನು ಸಾರಿದ್ರು. ಅದಕ್ಕಿಂತ ಜನ ಏನು ಮಾಡ್ತಾರೆ, ಈ ಥರ ಎಲ್ಲ ಚರ್ಚೆಗಳನ್ನ ಲೈಕ್ ಮಾಡಿದಂತೆ ಜಾಸ್ತಿ ಕ್ರೌಡ್ ಇರೋ ಕಡೆಗೆ ಹೋಗ್ಬಿಡ್ತಾರೆ. ಅಲ್ಲಿ ಹೋಗ್ಬಿಟ್ರೆ ಏನು ಮಾಡ್ತಾರೆ? தொட்டும் தொடாமலும் பட்டும் படாமலும் விட்டு போகாமலும் அவர்களை அழகாக ஒரு ஆடியன்ஸாக கன்வெர்ட் பண்ணி வச்சுருப்பாங்க. ಅಂದರೆ ಮುಟ್ಟದೆ ಏನು ಮಾಡದೆ ಹಾಗೆ ಅವ್ರ ಮನಸ್ಸಾಕ್ಷಿನ ಮುಟ್ಟೋದೇ ಇಲ್ಲ. ಅವರು ஆண்டவர் நல்லவர், அப்பா நல்லவர் நல்லவர் நல்லவர், இப்படியே ஆக்ஷன் பண்ணிக்கின்னு அப்படியே ஒரு மோசமான ஒரு நாடகம். இங்கே ಮಾಡ್ತಾರದು, ಹಿಂಗೇ ಮಾಡ್ತಾರೆ, எப்போ பார்த்தாலும் கையை அசைச்சுனே இருக்குது. இது எதுக்கு கையை அசைக்கிறான்னு தெரியல. ஆண்டவரே டாட்டா டாட்டான்னு சொல்கிறாங்களான்னு தெரில. என்ன வேண்டாம் வேண்டாம், இது இங்கே ಮಾಡ್ತಾರದು. நோ, and I know that there are too many people we do with all truthfulness. I have no doubt on it. ಅನೇಕರು ನಿಜವಾಗಿ ಅದರ ಆರಾಧಿಸ್ತಾರೆ, ಅದ್ರ ಬಗ್ಗೆ ನಾನು ಟೀಕೆ ಮಾಡ್ತಾ ಇಲ್ಲ. ಆದರೆ ಸತ್ಯವನ್ನು ಸಾರದೆ ಆಡಿಯನ್ಸ್ ಆಗಿರೋದಕ್ಕಾಗಿ, ಪ್ರೇಕ್ಷಕರಾಗಿರೋದಕ್ಕಾಗಿ ದೇವರು ನಮ್ಮ ಚರ್ಚಲ್ಲಿ ಕರೆದಿಲ್ಲ. 3 பேர் பர்ஃபார்ம் பண்ணிட்டு இருக்கிறாங்க, 3000 பேர் அதை பார்த்துனுக்கிறதுக்காக ஆண்டவர் அழைக்கல. அந்த 3000 பேரையும் ஆண்டவர் ஊழியம் செய்ய அழைத்திருக்கிறார். 3 ಜನ ಅಲ್ಲಿ ಕೆಲಸ ಮಾಡ್ತು, 3000 ಜನ ನೋಡ್ತಾ ಇರ್ತಾರೆ. ಆದರೆ ದೇವರು ಕರೆದಿದ್ದು 3000 ಜನರನ್ನು ಸೇವೆ ಮಾಡೋದಕ್ಕಾಗಿ. ಇಷ್ಟು ವರ್ಷ ಕೂತ್ಕೊಂಡ್ಬಿಟ್ರಿ, ಅದು ಇದು ಅಂತ ಅದು ಇದು ಏನೇನೋ ಹೇಳ್ಕೊಂಡು ಕೂತ್ಕೊಂಡ್ಬಿಟ್ವಿ. ಇವಾಗಲೂ ನೀವೇನು ಮಾಡೋಕ್ಕೆ ಹೋಗ್ತೀರಾ? ಸೊ ದೇವರ ಸುವಾರ್ತೆ ಸಾರೋದು ಪಾಸ್ಟರ್ ಕೆಲಸನೋ ಇವ್ಯಾಂಜಲಿಸ್ಟ್ ಕೆಲಸ ಮಾತ್ರ ಅಲ್ಲ. ಪ್ರತಿಯೊಂದು ವಿಶ್ವಾಸಿಗಳು ಸುವಾರ್ತೆಯನ್ನು ಸಾರಬೇಕು. ಸುವಾರ್ತೆ ಸಾರೋದಂದರೆ ಏನು? ಸಾಕ್ಷಿಗಳಾಗಿ. ಸಾಕ್ಷಿ ಅಂದರೆ ಏನು? ತಾವು ನೋಡಿದ್ದನ್ನು ಕೇಳಿದ್ದನ್ನು ಸತ್ಯವಾಗಿ ಹೇಳಬೇಕು, ಅದನ್ನೇ ಸಾಕ್ಷಿ. ವಿಟ್ನೆಸ್ನ ಅದನ್ನೇ ಅರ್ಥ. ನಾವು ಏನು ನೋಡಿದ್ರು ಏನು ಕೇಳಿದ್ರು ಅದನ್ನು ನಿಜವಾಗಿ ಹೇಳಬೇಕು, ಅದನ್ನೇ ಸಾಕ್ಷಿ ಅಂತ ಹೇಳೋದು. ಹೇಳಿ, ಏನು ನೋಡಿದ್ರು ಏನು ಕೇಳಿದ್ರು ಅದನ್ನು ನಿಜವಾಗಿ ಹೇಳಬೇಕು. ಆ ಥರ ದೇವರು ನಿನಗೆ ಏನನ್ನು ಮಾಡಿದರು, ಏನನ್ನು ನೋಡಿದ್ಯಾ, ಏನನ್ನು ಅನುಭವಿಸಿದ್ಯಾ, ಅದನ್ನು ಹೋಗಿ ಹೇಳು. ಅದುವೇ ಸಾಕ್ಷಿ, ಅದುವೇ ಸುವಾರ್ತೆ. ನಿನಗೆ ದೇವರು ಏನು ಮಾಡಿದ್ದಾರೆ, ಏನು ನೀನು ನೋಡಿದ್ಯಾ ನಿನ್ನ ಲೈಫಲ್ಲಿ, ಏನು ನೀ ಕಂಡಿದ್ಯಾ, ಅದನ್ನು ಹೋಗಿ ಮತ್ತೊಬ್ಬರಿಗೆ ಹೇಳಬೇಕು. ಪ್ರೈಸ್ ದಿ ಲಾರ್ಡ್. ನಮ್ಮಲ್ಲಿ ಅನೇಕರು ಯಾರನ್ನು ಕರ್ಕೊಂಡು ಬರಲ್ಲ, ಸುವಾರ್ತೆ ಹೇಳಲ್ಲ, ಚರ್ಚಲ್ಲಿ ವಾಕ್ಯ ಸಾರಲ್ಲ. ಒಂದು ದಿವಸ ಆಯಿತು, ಎಷ್ಟೋ ಊರುಗಳಿಗೆ ಹೋಗಿ ದೇವ್ರ ನಾಮವನ್ನು ಹೇಳ್ತಾ ಅನೇಕರು ಸಭೆಗೆ ಕರ್ಕೊಂಡು ಬರ್ತಾ ಇದ್ರು. ಇವತ್ತು ಯಾರು ಸುವಾರ್ತೆ ಸಾರ್ತಾ ಇಲ್ಲ, ಹೇಳ್ತಾ ಇಲ್ಲ. ಸೆಟ್ ಆಗಿಬಿಟ್ಟಿದ್ವಿ. ಯಾಕಂದರೆ ನಮ್ಮ ಪಾಸ್ಟರ್ ಎಲ್ಲ ಮಾಡ್ತಾ ಇದ್ದಾರೆ, ಅವ್ರು ಏನೇನು ಮಾಡ್ತಾ ಇದ್ದಾರೆ ನೋಡ್ತಾ ಇರೋಣ. ನಿಜ ಹೇಳಬೇಕಂದ್ರೆ ನಾನು ಬರೀ ಕೋಚ್ ಆಗಿರಬೇಕು, ನೀವು ಸೇವೆ ಮಾಡಬೇಕು. ಆದರೆ ದುಃಖಕರವಾಗಿ ನಾನು ಸೇವೆ ಮಾಡ್ತಾ ಇದ್ದೀನಿ, ನೀವು ನನಗೆ ಕೋಚಿಂಗ್ ಕೊಡ್ತಾ ಇದ್ದೀರಾ. ನೀವು ಕೋಚಿಂಗ್ ಕೊಡ್ತಾ ಇದ್ದೀರಾ, ಹೆಂಗೆ ಮಾಡಬೇಕು, ಈ ಥರ ಇರಬೇಕು. ನೋ, ದಟ್ ಈಸ್ ನಾಟ್ ಹೌ ದ ಸ್ಕ್ರಿಪ್ಚರ್ ಟೀಚರ್ಸ್. ಒಂದು ವೇಳೆ ಬೈಬಲ್ ಹೇಳ್ತದೆ ಕರ್ತನಿಗೆ ಸೇವೆ ಮಾಡಿದರೆ ಅದು ಎಂಥ ಭಾಗ್ಯವಾದದ್ದು.
ಕರ್ತನಿಗೆ ಸೇವೆ ಮಾಡಿದರೆ ಅದು ಎಂಥ ಆಶೀರ್ವಾದವಾದದ್ದು. ಪ್ರಿಯ ದೇವ್ರ ಮಕ್ಕಳೇ, ಬೈಬಲ್ ನಮ್ಗೆ ಹೇಳ್ತದೆ, ಕರ್ತನಿಗಾಗಿ ನೀ ಸೇವೆ ಮಾಡಿದ್ರೆ ಅದ್ರ ಒಂದು ಕೂಡ ವ್ಯರ್ಥವಾಗಿ ಹೋಗೋಲ್ಲ ಅಂತ ಬೈಬಲಲ್ಲಿ ಬರ್ತಿದೆ. ಬನ್ನಿ ಎಲ್ಲರೂ ಕೂಡ 1 ಕೊರಿಂಥರ ಪುಸ್ತಕ 15ನೇ ಅಧ್ಯಾಯ ವಚನ 58 ಎಲ್ಲರೂ ತಗೊಂಡು ಹೋದ್ ನೋಡಿ. 1 Corinthians chapter 15 verse 58. 1 ಕೊರಿಂಥರ ಪುಸ್ತಕ 15ನೇ ಅಧ್ಯಾಯ ವಚನ 58. ಬೇಗ ತಗೊಂಡು ಹೋದೋಣ. ಪ್ರೈಸ್ ದಿ ಲಾರ್ಡ್. ನನ್ನ ಪ್ರಿಯ ಸಹೋದರರೇ, ಸ್ಥಿರಚಿತ್ತರಾಗಿಯೂ ನಿಶ್ಚಲರಾಗಿಯೂ ಇರಿ. ನೀವು ಕರ್ತನ ಸೇವೆಯಲ್ಲಿ ಪಡುವ ಪ್ರಯಾಸವು ನಿಷ್ಫಲವಾಗುವುದಿಲ್ಲವೆಂದು ತಿಳಿದು ಕರ್ತನ ಕೆಲಸವನ್ನು ಯಾವಾಗಲೂ ಅತ್ಯಾಸಕ್ತಿಯಿಂದ ಮಾಡುವವರಾಗಿರಿ. ನೋಡಿದ್ರ? ஆகையால பிரியமானவர்களே, நீங்கள் கிறிஸ்து இயேசுக்குள் படுகிற ஒரு பிரயாசமும் வீணாய் போவதில்லை. ஆகையால கிறிஸ்துவின் ஊழியத்தில் நீங்கள் பெருகி வளர்ந்து கொண்டு வாருங்கள். ಕರ್ತನಿಗಾಗಿ ಮಾಡುವ ಒಂದು ಕೆಲಸ ಕೂಡ ವ್ಯರ್ಥವಾಗಿ ಹೋಗೋದಿಲ್ಲ, ಸುಮ್ಮನೆ ಹೋಗಲ್ಲ. ಒಂದೊಂದನ್ನು ಕೂಡ ದೇವರು ಪ್ರತಿಫಲ ಕೊಡುವನಾಗಿರ್ತಾನೆ. ಅದನ್ನು ಆತನ ಸೇವೆಯಲ್ಲಿ ಬೆಳೀತಾ ಬನ್ನಿ. ಒಬ್ಬೊಬ್ಬರು ಹಾಗಾದರೆ ದೇವ್ರನ್ನ ಮಾಡೋ ಒಂದೊಂದು ಕೆಲಸ ನೋಡ್ತಾರೆ. ಸ್ಟೇಜ್ ಮುಂದೆ ನಿಂತ್ಕೊಂಡು ಮೈಕ್ ಹಿಡಿಯೋರನ್ನ ಮಾತ್ರ ಅಲ್ಲ, ಯಾರಿಗೂ ಗೊತ್ತಾಗದೆ ಅಲ್ಲಿ ತೊಳಿತಾ, ಶುದ್ಧ ಮಾಡ್ತಾ, ಸಭೆಗೆ ಬೇಕಾಗಿರೋ ಕಾರ್ಯಗಳು ಮಾಡ್ತಾ, ಸಭೆಗಾಗಿ ಪ್ರೇಯರ್ ಮಾಡ್ತಾ, ಸಭೆಗಾಗಿ ಏನೇನು ಮಾಡ್ತಾ ಇದ್ದೀರೋ ಒಂದೊಂದನ್ನು ದೇವರು ಕರ್ತ ನೋಡ್ತಾ ಇದ್ದಾನೆ. ಪ್ರೈಸ್ ದಿ ಲಾರ್ಡ್. ಅದನ್ನು ಜ್ಞಾಪಕ ಇಟ್ಕೊಳ್ತಾನೆ, ಅದಕ್ಕೆ ಬೇಕಾಗಿರೋ ಆಶೀರ್ವಾದವನ್ನು ಕೊಡೋನಾಗಿರ್ತಾನೆ. ಅದು ಮಾತ್ರ ಅಲ್ಲ, ಬೈಬಲ್ ಹೇಳ್ತದೆ ಗಲಾತ್ಯರ ಪುಸ್ತಕ 6ನೇ ಅಧ್ಯಾಯ ವಚನ 9. ಬೇಗ ತಗೊಂಡು ಹೋದನ. ಇನ್ನೊಂದು ಏನು ಆಶೀರ್ವಾದ ದೇವರು ಇಟ್ಟಿದ್ದಾರೆ ಸೇವೆ ಮಾಡೋರಿಗೆ? ಗಲಾತ್ಯರ ಪುಸ್ತಕ 6:9. நன்மை செய்வதில் சோர்ந்து போகாமல் இருங்கள். ஏனென்றால் நீங்கள் சோர்ந்து போகாமல் நன்மையை செய்தால் ஏற்ற நேரத்தில் ಆಶೀರ್ವಾದத்தை ಕಾಣ್ಬೀர்கள் ಎಂದು ವೇದಂ சொல்லுகிறது. ಹಲ್ಲೆಲೂಯಾ. ಒಳ್ಳೆಯದು ಮಾಡೋದಲ್ಲಿ ಮನ ಸೋತು ಹೋಗಬೇಡ. ನೀನು ಸೋತು ಹೋಗದೆ ಒಳ್ಳೆಯದನ್ನು ಮಾಡ್ತಾನೆ ಇದ್ದರೆ ತಕ್ಕ ಸಮಯದಲ್ಲಿ ನೀ ಕರ್ತನಿಗಾಗಿ ಮಾಡಿದ ಒಂದೊಂದು ಸೇವೆಯನ್ನು, ಪ್ರೀತಿಯನ್ನು ದೇವರು ಆಶೀರ್ವದಿಸೋನಾಗಿರ್ತಾನೆ. ಗಾಡ್ ವಿಲ್ ನೆವರ್ ಲೈ. ದೇವರು ಸುಳ್ಳು ಹೇಳೋರಲ್ಲ. ಸೋತು ಹೋಗಬೇಡ. ಒಮ್ಮೊಮ್ಮೆ ಆಗುತ್ತೆ, ನೀನು ಕಷ್ಟಪಟ್ಟು ನೋಡ್ತಾ ಇರ್ತೀರ, ಯಾರು ನಿಮಗೆ ಗಮನಿಸಿರಲ್ಲ. ಯಾರು ಗಮನಿಸೋದು ಬೇಕಾಗಿಲ್ಲ. ನೀ ಕರ್ತನಿಗಾಗಿ ಮಾಡು. ಯಾರು ನಿನಗೆ ಹೆಸರು ಹೇಳಿ ಹೇಳಬೇಕಂತ ಅಗತ್ಯ ಇಲ್ಲ, ಬೋರ್ಡಲ್ಲಿ ಆಗ್ಬೇಕಂತ ಅಗತ್ಯ. ನೀ ಕರ್ತನಿಗಾಗಿ ಮಾಡು. ತಕ್ಕ ಸಮಯದಲ್ಲಿ ದೇವರು ಒಂದೊಂದಕ್ಕೂ ಅದರ ಆಶೀರ್ವಾದ ನೋಡೋದಕ್ಕೆ ಸಹಾಯ ಮಾಡ್ತಾನೆ. ಅದಕ್ಕೆ ಒಂದು ರೈತನ ಹಾಕಿದ್ದೀನಿ. ರೈತನು ದುಡಿತಾನೆ. ಆದರೆ ಅವನ ಅಷ್ಟು ದುಡಿಮೆಗೂ ಆಶೀರ್ವಾದ ಒಂದು ದಿನ ಇದೆ. ಆವಾಗ ಅಷ್ಟು ದುಡಿಮೆಗೆ ಅವನಿಗೆ ಉತ್ತರ ಬರುತ್ತದೆ. ಆ ಥರ ನಾವು ಕಷ್ಟಪಟ್ಟು ದುಡಿಯುವಾಗ ಅದುಗಳು ಒಂದಾದರೂ ವೇಸ್ಟ್ ಆಗಲ್ಲ. ಬರೀ ಕಾಣಿಕೆ ಮಾತ್ರ ಕೊಟ್ಟರೆ ಸಾಲದು, ದಶಮ ಭಾಗ ಮಾತ್ರ ಕೊಟ್ಟರೆ ಸಾಲದು. ಖಂಡಿತ ಅದು ಬಹಳ ಮುಖ್ಯ. ನೀವು ಕಷ್ಟಪಟ್ಟು ದುಡಿದು 30 ದಿನಗಳು ಮಾಡಿ ದೇವರೇ ಎಲ್ಲಕ್ಕಿಂತ ಯಜಮಾನನು, ಆತನಿಗೆ ಸ್ತೋತ್ರ ಆಗಲಿ, ಘನತೆ ಆಗಲಿ ಅಂತ ನಿಮ್ಮ ಕಾಣಿಕೆ ದಶಮ ಭಾಗಗಳು ಮುಖಾಂತರ ದೇವ್ರನ್ನ ಕೊಟ್ಟು ಈ ಸಭೆಯನ್ನು ನೀವು ಮುಂದುವರಿಸ್ತಾ ಇದ್ದೀರಾ, ನಡೆಸ್ತಾ ಇದ್ದೀರಾ, ಒಳ್ಳೆಯದು. ಆದರೆ ಅಲ್ಲಿಗೆ ನೀವು ಮುಗಿಯೋದಿಲ್ಲ. ನೀವು ಕಾಣಿಕೆ ದಶಮ ಭಾಗ ಕೊಟ್ಟು ಪರ್ಫಾರ್ಮೆನ್ಸ್ ನೋಡೋದಕ್ಕಾಗಿ ಅಲ್ಲ. ಎಲ್ಲರೂ ಕೊಡಬೇಕು ಕಾಣಿಕೆ, ಎಲ್ಲರೂ ಕೊಡಬೇಕು ದಶಮ ಭಾಗ. ಆದರೆ ನಾವು ಸೇವೆ ಮಾಡಬೇಕು. ஒருத்தர் நினைக்கிறாங்கன்னா, நான் நல்ல காணிக்கை கொடுக்குறேன், அதுவே போதும், ನಾನು ಚೆನ್ನಾಗಿ ಕಾಣಿಕೆ ಕೊಡ್ತೀನಿ, ದಶಮ ಅದುವೇ ಸಾಕು. ಹಿಂಗೆ ಮಾತ್ರ ತಿಳ್ಕೊಳ್ಬೇಡಿ. ನೀವು ಕೊಡೋದಿಂದಲೇ ಈ ಚರ್ಚ್ ನಡೀತಂತ ಹೇಳಿ ನೀವೆಲ್ಲರೂ ಬಿಟ್ಟು ಹೋದ್ರು ದೇವರು ಈ ಸಭೆ ನಡೆಸೋದಕ್ಕೆ ಶಕ್ತನಾಗಿದ್ದಾನೆ. நீங்கள் கொடுக்கறனால தான் இந்த சர்ச்சு நடக்குது மாட்ட கற்பனையில் இருக்காதீங்க. மரமே கீழே விழுந்தாலும் மறுபடியும் விழுந்த மரத்திலிருந்து புதிய ஒரு தோட்டத்தை கொண்டு வர நம் தேவனால் கூடும். ನೀವೆಲ್ಲರೂ ಬಿದ್ದೋದ್ರು ಕೂಡ ಆತನ ಸಭೆಯನ್ನು ಆತನ ನಡೆಸೋದಕ್ಕೆ ಗೊತ್ತು. ಹಲ್ಲೆಲೂಯಾ. ಹಿ ವಿಲ್ ಡು. ನಾನೇ ಕೂಡ ಈ ಸಭೆಯನ್ನು ಬಿಟ್ಟು ಹೋದ್ರು ಈ ಸಭೆನ ಹೆಂಗೆ ನಡೆಸಬೇಕು ಅಂತ ದೇವ್ರು ಚೆನ್ನಾಗಿ ಗೊತ್ತು. ಸಭೆ ಕರ್ತಂದು ನಂದಲ್ಲ. ಉಸ್ತುವಾರಿ ಮಾತ್ರ ಮಾಡ್ತಾ ಇದ್ದೀನಿ. ಯಜಮಾನನು ಯೇಸು ಕ್ರಿಸ್ತನು. I am only a steward. It is Jesus Christ who is the true owner. He knows how to run this church. ಸೊ ಯಾರು ಕೂಡ ಅದೇ ಇದು ಕೊಟ್ಬಿಡಿ, ಅದು ಕೊಟ್ಬಿಟ್ಟಿದ್ವಿ ನೋಡಿ ಸಾಕ್ಬಿಡು ಅಂತ. ನೋ. ವಿ ಆಲ್ ಆರ್ ಕಾಲ್ಡ್ ಆಸ್ ಅ ಬಾಡಿ ಆಫ್ ಕ್ರೈಸ್ಟ್. ಎಲ್ಲರೂ ಕೂಡ ಏನಾದರೂ ಒಂದು ಮಾಡಲೇಬೇಕು. ನಮ್ಗೆ ಕೊಟ್ಟಿರೋದು. ಮೂರನೇದಾಗಿ ಬೈಬಲ್ ನಮ್ಗೆ ಹೇಳ್ತದೆ, ನಾವು ಆ ಥರ ಕರ್ತನಿಗೆ ಸೇವೆ ಮಾಡೋದಾಗಿದ್ದರೆ ನಮಗೆ ಟೈಮ್ ಇಲ್ಲ. ಅದಕ್ಕೆ ಹಾಗೆ ಹೇಳ್ತಾ ಇರ್ತೀನಿ, ತಿಳ್ಕೊಳ್ಳಿ. ಮತ್ತೊಂದು ಪುಸ್ತಕ 25:21 ಹೇಳ್ತದೆ, ದೇವರು ಒಂದು ದಿವಸ ಹೇಳ್ತಾರೆ, ಒಳ್ಳೆಯದಾದಂಥ ಉತ್ತಮವಾದ ನಂಬಿಗಸ್ತನಾದ ಸೇವಕನೇ ಬಾ,
ಸ್ವಲ್ಪ ಕಾರ್ಯ ನಿರಂತರ ಕೊಟ್ಟೆ, ನನಗಾಗಿ ನೀ ಅದು ಸೇವೆಯನ್ನು ಮಾಡಿದೆ, ಬಾ ನನ್ನ ಆಶೀರ್ವಾದ ಹೊಂದ್ಕುವಂತ ಕರ್ತ ಕರೆಯೋನಾಗಿರ್ತಾನೆ. ಹಲ್ಲೆಲೂಯಾ. 1 ಕೊರಿಂಥರ ಪುಸ್ತಕ 3ನೇ ಅಧ್ಯಾಯ ವಚನ 8 ಹೇಳ್ತದೆ, ನಾವು ಪಡುವ ಅಷ್ಟು ಕಷ್ಟಗಳಿಗೂ ದೇವರು ಆಶೀರ್ವಾದವನ್ನು ಕೊಡುವನಾಗಿರ್ತಾನೆ. ಯಾರು ಹೇಳೋಕ್ಕಾಗಲ್ಲ ದೇವರಿಗೆ ಸೇವೆ ಮಾಡಿ ವೇಸ್ಟ್ ಆಯಿತು ಅಂತ. ಒಂದೊಂದು ಸೇವೆಯನ್ನು ದೇವರು ಆಶೀರ್ವದಿಸ್ತಾರೆ. ಎಲ್ಲ ಜ್ಞಾಪಕ ಇಟ್ಕೊಂಡಿದ್ದಾರೆ. ಅವ್ರಿಗಾಗಿ ಎಲ್ಲೆಲ್ಲಿ ಹೋದ್ರಿ, ಏನೇನು ಮಾಡಿದ್ರಿ, ಯಾವ ಥರ ಕಷ್ಟಪಟ್ರಿ, ಎಲ್ಲೆಲ್ಲ ರಾತ್ರಿ ಹಗಲು ಕರ್ತನ ಸೇವೆಗಾಗಿ ಹೋದ್ರಿ ಬಂದ್ರಿ, ಎಲ್ಲವೂ ಕರ್ತ ಜ್ಞಾಪಕ ಇದೆ. ಎಲ್ಲಕ್ಕೂ ದೇವರು ಆಶೀರ್ವಾದ ಕೊಡುವನಾಗಿರ್ತಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಬೈಬಲ್ ಹೇಳ್ತದೆ, ಸುವಾರ್ತೆ ಸಾರೋರು ನಕ್ಷತ್ರಗಳ ಥರ ಇದ್ದಾರಂತೆ. ದೋಸ್ ಹೂ ಶೇರ್ ಗಾಸ್ಪಲ್ಸ್ ಆರ್ ಲೈಕ್ ಎ ಸ್ಟಾರ್ಸ್. ಅವ್ರು ಎಂದಿಗೂ ಪ್ರಕಾಶಿಸುವಂಥ ದಾನಿಯೇಲನ ಪುಸ್ತಕ ನಮಗೆ 12ನೇ ಅಧ್ಯಾಯ ವಚನ 3 ಹೇಳುತ್ತದೆ. ಪ್ರೈಸ್ ದಿ ಲಾರ್ಡ್. ಅದು ಮಾತ್ರವಲ್ಲ, ನಾವು ಯಾರ್ಯಾರನ್ನ ರಕ್ಷಣೆ ಹೇಳ್ಬಿ ಅವ್ರಿಗೆ ರಕ್ಷಣೆ ಪರಲೋಕಕ್ಕೆ ಬಂದರೆ ಅವ್ರು ನಿಮಗೆ ಕಿರೀಟವಾಗಿರ್ತಾರಂತೆ ದೇವ್ರ ಮುಂದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಪ್ರಕಟಣೆ ಪುಸ್ತಕ 22ನೇ ಅಧ್ಯಾಯ ವಚನ 12 ನಮ್ಗೆ ಹೇಳ್ತದೆ, ಯೇಸು ಕ್ರಿಸ್ತರು ನಾವು ಅವ್ರಿಗಾಗಿ ಮಾಡಿದ ಒಂದೊಂದು ಆಶೀರ್ವಾದನ ಕೈಯಲ್ಲಿ ತಗೊಂಡು ಬರ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಅದರಿಂದ ಯೇಸಪ್ಪನಿಗೆ ಸೇವೆ ಮಾಡಿಬಿಟ್ರೆ ಅದು ಯಾವುದು ವೇಸ್ಟ್ ಆಗಿ ಹೋಗಲ್ಲ, ಒಂದೊಂದು ಆಶೀರ್ವಾದವಾಗಿರುತ್ತದೆ. ಹಲ್ಲೆಲೂಯಾ. ಬೈಬಲ್ ಹೇಳ್ತದೆ, ನಿಜವಾಗಿ ದೇವ್ರಿಗಾಗಿ ಕೆಲಸ ಮಾಡುವವರನ್ನು ಪರಲೋಕ ಸನ್ಮಾನಿಸುತ್ತದೆ, ಆಶೀರ್ವದಿಸುತ್ತದೆ. ಪ್ರೈಸ್ ದಿ ಲಾರ್ಡ್. அதனால் ஸ்பெஷலாக ஒரு ஊழியத்துக்காக அழைப்பு வரணும்னு காத்துட்ருக்காதீங்க. ஆண்டவர் ஏற்கனவே உங்களை அழைச்சாச்சு. ஹல்லேலூயா. ಒಂದು ವೇಳೆ ದೇವರು ನಿಮಗೆ ವರಗಳನ್ನ ಕೊಟ್ಟು ಸೇವೆಗಳು ಕೊಟ್ಟು ಇದನ್ನೆಲ್ಲ ಕೇಳಿ ಕೂಡ ನೀವು ಮಾಡದೆ ಹೋದರೆ ಬೈಬಲ್ ನಮಗೆ ಹೇಳ್ತದೆ, ಒಂದು ದಿನ ನಾವು ದೇವರಿಗೆ ಲೆಕ್ಕ ಒಪ್ಪಿಸಬೇಕು. ನೋಡ್ತಾ ಇದ್ದೀರಲ್ಲ, ಒಂದು ದಿನ ನಾವು ದೇವರಿಗೆ ಲೆಕ್ಕವನ್ನು ಒಪ್ಪಿಸಬೇಕು. ಎಚ್ಚರಿಕೆ. இவ்வளோ வசனத்தை கேட்டுட்டு கூட அவர் சொல்கிறாரு, அப்படி தான் சொல்லுவான், நம்ம அப்படி தான் இருக்கலாம் அப்படி அந்த முரட்டுத்தனமாய் நீங்கள் அப்படியே மனம் திரும்பாமல் மாறாமல் அப்படியே நீங்கள் இது இந்த வார்த்தையை சில நேரத்தில் பைபிளில் சொல்லுது, இந்த ಮುತ್ತುಗಳು எடுத்து ಪಂಡ್ರಿಗಳು ಮುನ್னால் போடாது. ಬೈಬಲ್ ಹೇಳ್ತದೆ, ಮುತ್ತುಗಳನ್ನ ತಗೊಂಡು ಹಂದಿಗಳ ಮುಂದೆ ಹಾಕಬೇಡ. ಬೈಬಲ್ನಲ್ಲಿ ಯೇಸು ಕ್ರಿಸ್ತನು ಹೇಳಿದ, ನಾನಲ್ಲ. ಹಂದಿಗಳ ಮುಂದೆ ಮುತ್ತನ್ನು ಹಾಕಿದರೆ ಏನು ಮಾಡುತ್ತೆ ಅದು? ಏನು ಮಾಡುತ್ತೆ ಅದು? ಅದನ್ನು ಕಾಲಲ್ಲಿ ತುಳಿದು ಕೆಸರಲ್ಲಿ ಹಾಕ್ಬಿಟ್ಟು ಹೋಗ್ತಾ ಇರುತ್ತೆ. ಯಾಕಂದರೆ ಅದರ ಬೆಲೆ ಏನಂತ ಅದಕ್ಕೆ ಗೊತ್ತಿಲ್ಲ. ಹಾಗಾದರೆ ಕರ್ತ ಹೇಳ್ತಾನೆ, ನೀನು ಹಂದಿಗಳ ಮುಂದೆ ಮುತ್ತನ್ನು ಹಾಕಬೇಡ. ಇವಾಗ ನಾನು ಹೇಳ್ತಾ ಇರೋದು ದೇವರ ಮುತ್ತುಗಳು, ಇದನ್ನ ಬೆಲೆ ನಿಮಗೆ ಗೊತ್ತಾಗಬೇಕು ಅಂತ ಹೇಳ್ತಾ ಇದ್ದೀನಿ. இந்த முத்துக்குடைய விலை உங்களுக்கு அறியணும், உங்களுக்கு தெரிஞ்சிருக்கணும். ஆண்டவருக்காக எழுந்திரணும், ஆண்டவருக்காக நிற்கணும். ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಾಗಾದರೆ ನಾವು ದೇವರಿಂದ ಏನು ಮಾಡಿದ್ದೀವಿ ಅಂತ ಹೇಳಿದ್ರೆ ಎಚ್ಚರಿಕೆಯನ್ನು ಹೊಂದಿಕೊಳ್ಬೇಕು. ಏನು ಎಚ್ಚರಿಕೆ ಹೊಂದಿಕೊಳ್ಬೇಕು ಅಂತ ಹೇಳಿದ್ರೆ, ಮೊದಲನೇದಾಗಿ ದೇವರು ಏನು ಮಾಡ್ತಾರೆ, ಒಂದು ಸೌಮ್ಯವನ್ನು ಹೇಳ್ತಾರೆ ಬೈಬಲ್ನಲ್ಲಿ. ಬರೆಯೋರು ಓದ್ಕೊಳ್ಳಿ. ಮತ್ತೇನ ಪುಸ್ತಕ 25ನೇ ಅಧ್ಯಾಯ ವಚನ 14ರಿಂದ 30ವರೆಗೆ ಬರ್ತಿದೆ. ಅಲ್ಲಿ ಏನು ಬರೆದಿದೆ ಅಂತ ಹೇಳಿದ್ರೆ, ಒಬ್ಬನಿಗೆ ದೇವರು ಅವರು ಒಂದು ಪರಲೋಕ ರಾಜ್ಯ, ಒಂದು ಯಜಮಾನ ದೂರ ದೇಶಕ್ಕೆ ಹೋಗ್ತಾನಂತೆ. ಆದರೆ ಅವನ ಆಸ್ತಿಯನ್ನು ಕೆಲಸಗಾರನಿಗೆ ಕೊಟ್ಬಿಟ್ಟು ಹೋಗ್ತಾನಂತೆ ಬಿಸ್ನೆಸ್ ಮಾಡೋದಕ್ಕೆ. ಒಬ್ಬನಿಗೆ ಅವನ ಶಕ್ತಿಗೆ ತಕ್ಕಂತೆ 5 ಕೊಟ್ಟರು, ಇನ್ನೊಬ್ಬನಿಗೆ 2 ಕೊಟ್ಟರು, ಒಬ್ಬನಿಗೆ ಅವನ ಶಕ್ತಿಗೆ ತಕ್ಕಂತೆ 1 ತಾಲಂತನ್ನು ಕೊಟ್ಟರು. 5 ತುಂಬ ದಿನ ಬಿಟ್ಟು ಯಜಮಾನ ವಾಪಸ್ ಬರ್ತಾರೆ. ಬರುವಾಗ 5 ಕೊಟ್ಟಿದ್ದವನು ಇನ್ನೂ 5 ಸಂಪಾದಿಸಿ ಯಜಮಾನನಿಗೆ ಕೊಟ್ಬಿಟ್ಟ. 2 ಕೊಟ್ಟವನು ಇನ್ನೂ ಸ್ವಲ್ಪ 2 ಮಾಡಿ ಕೊಟ್ಬಿಟ್ಟ. 1 ಕೊಟ್ಟಿದ್ದವನು ಭಯ ಪಟ್ಬಿಟ್ಟು ಏನೋ ಯಾವುದೋ ಒಂದಲ್ಲಿ ಏನು ಮಾಡೋದಂತೇಳಿ ಏನೂ ಮಾಡದೆ ಅದನ್ನು ಹಾಗೆ ಇಟ್ಬಿಟ್ಟು ಯಜಮಾನನ ವಾಪಸ್ ಬಂದಾಗ ಆ 1 ಹಾಗೆ ಕೊಡ್ತಾನೆ. ಏನಾಯಿತು ಕಥೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಯಜಮಾನ ಅವರನ್ನು ಬಹಳವಾಗಿ ಖಂಡಿಸುತ್ತಾನೆ. 5 ಕೊಟ್ಟಿದ್ದವನಿಗೆ ಹೇಳ್ತಾರೆ, ಸ್ವಲ್ಪದಲ್ಲೂ ನೀ ನಿಜವಾಗಿದ್ದೆ, ಬಾ ನನ್ನ ದೊಡ್ಡ ಆಶೀರ್ವಾದದಲ್ಲಿ ಪ್ರವೇಶಿಸು ಅಂತ ಕರೀತಾರೆ. 2 ಕೊಟ್ಟು 4 ಕೊಡ್ತಾನೆ. ಸ್ವಲ್ಪ ನಿನಗೆ ಕೊಟ್ಟೆ, ನೀನು ಸ್ವಲ್ಪದಲ್ಲಿ ನನಗೆ ಆಶೀರ್ವಾದವನ್ನು ಕೊಟ್ಟಿರುವೆ, ಲಾಭವನ್ನು ಕೊಟ್ಟಿರುವೆ, ಬಾ ಆಶೀರ್ವಾದಕ್ಕೆ ಹೋಗು. 1 ಕೊಟ್ಟಿದ್ದವನ್ನ ದೇವರು ಬಹಳವಾಗಿ ಕೋಪ ಪಡ್ತಾರೆ. ನೀ ಇದನ್ನು ಬ್ಯಾಂಕಲ್ಲಿ ಇಟ್ಟಿದ್ರೆ ಇಂಟ್ರೆಸ್ಟ್ ಆದರೂ ಸಿಗ್ತಾ ಇತ್ತು, ಏನು ಪ್ರಯೋಜನ ವೇಸ್ಟ್ ಮಾಡಿಬಿಟ್ಟೆ ಎಲ್ಲವನ್ನ, ನನ್ನ ಆಸ್ತಿಯನ್ನು ನನ್ನ ಸಮಯವನ್ನು ವ್ಯರ್ಥ ಮಾಡಿಬಿಟ್ಟಿಂದಲ್ಲಿ ಶಿಕ್ಷೆಗೆ ಒಳಗಾಗ್ತಾನಂತೆ. ಆ ಥರ ಇಲ್ಲಿ ಬಂದಿರುವಂಥ ದೇವ್ರ ಮಕ್ಕಳೇ, ನನಗೆ ಭಯ ಆಗ್ಬಿಡ್ತು ದೇವರೇ, ಅದಕ್ಕೆ ನಾನು ಏನು ಮಾಡೋಕ್ಕೆ ಹೋಗಿಲ್ಲ. ಅವನು ಅದನ್ನೇ ಹೇಳ್ದ, எனக்கு பயமாக இருந்துச்சு அதனால் நான் எதுவும் செய்யலை. அவனும் அதான் சொல்கிறேன், எனக்கு பயமாக இருந்தது. பயம் ಎಕ್ಸ್ಕ್ಯೂಸ್ ಇಲ್ಲ, ಫಿಯರ್ ಇಸ್ ನಾಟ್ ಎಕ್ಸ್ಕ್ಯೂಸ್. ಒಂದು ದಿನ ಖಂಡಿತವಾಗಿ ಚೆನ್ನಾಗಿ ಕೇಳಿ, ನಾನು ತಮಾಷೆ ಹೇಳ್ತಾ ಇಲ್ಲ, ಕತೆ ಹೇಳ್ತಾ ಇಲ್ಲ. ಒಂದು ದಿನ ನಾವು ಖಂಡಿತ ಈ ಲೋಕವನ್ನು ಬಿಟ್ಟು ದೇವ್ರ ಮುಂದೆ ನಿಲ್ತೀವಿ. ಆವಾಗ ನಮಗೆ ಲೆಕ್ಕ ಕೇಳಲ್ಪಡುತ್ತದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ.
ಹಾಗಾದರೆ ನಾವು ದೇವ್ರು ಕೊಟ್ಟ ವರವನ್ನು ಉಪಯೋಗ ಮಾಡಿಲ್ಲ ಅಂದರೆ ನ್ಯಾಯ ತೀರ್ಪಿನ ದಿನದಲ್ಲಿ ಲೆಕ್ಕ ಕೇಳ್ತಾರೆ ಅಂತ ಹೇಳ್ತಾ ಇದ್ದೀನಿ. ಅರ್ಥ ಆಯ್ತಾ? கடவுள் கொடுத்த வரங்களை உபயோகம் செய்யலைனா ஆண்டவருக்கு ஒரு நாள் கணக்கு கொடுக்கணும். அவர் கொடுத்த வரங்களை நீங்கள் பயன்படுத்தணும். ನೆಕ್ಸ್ಟು ಬೈಬಲ್ ನಮ್ಗೆ ಹೇಳ್ತದೆ 12 ಲೂಕನ ಪುಸ್ತಕ 12:48, ಯಾರಿಗೆ ದೇವರು ಅಧಿಕವಾಗಿ ಕೊಡ್ತಾರೋ ಅವ್ರ ಹತ್ರ ಅಧಿಕವಾದ ಪ್ರಶ್ನೆ ಕೇಳ್ತಾರೆ. அதிகமாக யாருக்கு ஆண்டவர் கொடுத்தாரோ அதிகமாக கேள்வி கேட்குறார். ನಿಮಗೆ ಒಳ್ಳೆ ಓದನ್ನು ಕೊಟ್ಟು, ಒಳ್ಳೆ ಶಕ್ತಿಯನ್ನು ಕೊಟ್ಟು, ಒಳ್ಳೆ ತಾಳಂದನ್ನು ಕೊಟ್ಟು, ಒಳ್ಳೆ ಬಲವನ್ನು ಕೊಟ್ಟು, ಆಸ್ತಿ ಅಂತಸ್ತು ಎಲ್ಲ ನಿನಗೆ ಅಧಿಕವಾಗಿ ಕೊಟ್ಟಿದ್ರೆ ಅಧಿಕವಾಗಿ ನೀ ಕರ್ತನ ಮಹಿಮೆ ಪಡಿಸಬೇಕು. ಯಾಕಂದರೆ ನಿಮಗೆ ದೇವರು ಅಧಿಕವಾದ ಪ್ರಶ್ನೆ ಕೇಳ್ತಾರೆ. ಯಾರಿಗೆ ಅಧಿಕವಾಗಿ ಕೊಟ್ಟಿದ್ದಾರೋ ಅವ್ರ ಹತ್ರ ದೇವರು ಅಧಿಕವಾದ ಒಂದು ಏನು ಮಾಡ್ತಾರೆ, ಲೆಕ್ಕವನ್ನು ಕೇಳ್ತಾರೆ. ಪ್ರೈಸ್ ದಿ ಲಾರ್ಡ್. ಮುಂದೆದಾಗಿ ಬೈಬಲ್ನಲ್ಲಿ ನಾವು ನೋಡುತ್ತೇವೆ ಜಡ್ಜ್ಮೆಂಟ್ ಸೀಟ್ ಆಫ್ ಕ್ರೈಸ್ಟ್, ಬೀಮಾ ಸೀಟ್ ಅಂತ ಹೇಳ್ತೀವಿ ಥಿಯಾಲಜಿಕಲ್ ಆಗಿ. ಬೈಬಲ್ ಹೇಳ್ತದೆ 2 ಕೊರಿಂಥಿಯರ ಪುಸ್ತಕ 5:10, 2 ಕೊರಿಂಥಿಯರ್ 5:10, 2 ಕೊರಿಂಥಿಯನ್ಸ್ 5:10 ನಮ್ಗೆ ಹೇಳ್ತಾರೆ ನಾವೆಲ್ಲ ಒಂದು ದಿನ ದೇವ್ರ ಮುಂದೆ ನಿಲ್ಲಬೇಕಂತ. ದಯವಿಟ್ಟು ಆ ವಚನವನ್ನು ಮಾತ್ರ ತಗೊಂಡು ಹೋದ್ರಿ, ನಮಗೆ ಸಮಯವಾಯಿತು ಮುಗಿಸೋದಕ್ಕೆ. ಪ್ರತಿಯೊಬ್ಬನು ತನ್ನ ದೇಹದ ಮೂಲಕ ನಡೆಸಿದ ಯಾರ್ಯಾರು ಪ್ರತಿಯೊಬ್ಬರು ಅಂದರೆ ಯೇಸುವಲ್ಲಿರುವ ಪ್ರತಿಯೊಬ್ಬರು ತನ್ನ ದೇಹದ ಮೂಲಕ ನಡೆಸಿದ ಯಾವ್ದು ಮುಖಾಂತರ? ತನ್ನ ದೇಹದ ಮುಖಾಂತರ ನಡೆಸಿದ ಒಳ್ಳೆಯದಕ್ಕಾಗಲಿ ಕೆಟ್ಟದಕ್ಕಾಗಲಿ ಸರಿಯಾಗಿ ಪ್ರತಿಫಲವನ್ನು ಹೊಂದುವುದಕ್ಕೋಸ್ಕರ ನಾವೆಲ್ಲರೂ ಕ್ರಿಸ್ತನ ನ್ಯಾಯಾಸನದ ಮುಂದೆ ಯಥಾಸ್ಥಿತಿಯಲ್ಲಿ ಕಾಣಿಸಿಕೊಳ್ಳಬೇಕು. ಅಯ್ಯ ನನಗೆ ಟೈಮ್ ಇಲ್ಲ, ನಾನು ಬ್ಯುಸಿಯಾಗಿದ್ದೆ, ಏನೇ ಮಾಡಿದ್ರು, ಏನೇ ಕಾರ್ಯಗಳು ನಡೆಸಿದ್ರು ಕರ್ತನ ಸೇವೆಯನ್ನು ನಾವು ಮಾಡಲೇಬೇಕು. ನಮಗೆ ಕೊಟ್ಟ ಶಕ್ತಿ ಬಲದಲ್ಲಿ ಏನಾದರೂ ಒಂದು ಕಾರ್ಯವನ್ನು ಕರ್ತನಿಗಾಗಿ ಮಾಡ್ತಾ ಇರಲೇಬೇಕು ನಾವೆಲ್ಲರೂ. ಹಾಗೆ ಹೇಳ್ತದೆ ಯಾರು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಈ ವಿಶ್ವಾಸಿಗಳಿಗೆ ಪರಲೋಕದಲ್ಲಿ ನಡೀತಲ್ಲ ನ್ಯಾಯ ತೀರ್ಪು, ಅದು ನರಕಕ್ಕೆ ಹೋಗೋಕ್ಕೆ ಪರಲೋಕಕ್ಕೆ ಹೋಗೋಕ್ಕೆ ಅಲ್ಲ, ಅದು ಇಲ್ಲೇ ಡಿಸೈಡ್ ಆಯಿತು ಆಲ್ರೆಡಿ. ಇವಾಗ ನೀನು ಯೇಸುವನ್ನು ನಿಜವಾಗಿ ನಂಬಿದರೆ ನೀನು ನರಕಕ್ಕೆ ಹೋಗಲ್ಲ, ಪರಲೋಕಕ್ಕೆ ಹೋಗೋದು ನಿಶ್ಚಯ. ಅದು ನನಗೆ ಡೌಟ್ ಬೇಡ, ಅದನ್ನು ಅಲ್ಲೆಲ್ಲ ಹೋಗಿ ತಿಳ್ಕೊಳ್ಬೇಕಾಗತ್ತಿಲ್ಲ. ಆ ತೀರ್ಪು ಅಲ್ಲ ಇದು. ವಿಶ್ವಾಸಿಗಳಿಗೆ ನಡೆಯುವ ನ್ಯಾಯ ತೀರ್ಪು ಏನಕ್ಕಂದರೆ ಭೂಮಿಯಲ್ಲಿ ದೇಹದಲ್ಲಿ ಮಾಡಿದ್ದಕ್ಕೆ. ಅರ್ಥ ಆಯ್ತಾ? ಯಾರಿಗೆ ಅರ್ಥ ಆಯಿತು? ಇವಾಗ ಯೇಸು ನಂಬರ್ಗೆ ಆಲ್ರೆಡಿ ಡಿಸೈಡ್ ಆಯಿತು. ಏನು ಡಿಸೈಡ್ ಆಯಿತು? ಪರಲೋಕಕ್ಕೆ ಹೋಗೋದು. ಅದು ಡೌಟ್ ನಿಮಗೆ ಬೇಡ, ಪರಲೋಕಕ್ಕೆ ಹೋಗೇ ಹೋಗ್ತೀರಾ. ಆದರೆ ಖಾಲಿ ಕೈಯಿಂದ ಹೋಗೋಕ್ಕೆ ಹೋಗ್ತೀರಾ ಅಥವಾ ಆಶೀರ್ವಾದನ ಹೊಂದ್ಕೊಂಡು ಹೋಗ್ತೀಯಾ? ಅದುವೇ ಪ್ರಶ್ನೆ. ನಿನ್ನ ದೇಹದಲ್ಲಿ ಏನು ಮಾಡಿದೆ? ವಿಶ್ವಾಸಿ ಆಗಿಬಿಟ್ಟು ಏನು ಮಾಡಿದೆ ನಿನ್ನ ದೇಹದಲ್ಲಿ? ಒಳ್ಳೇದಾಗಿರಲಿ ಕೆಟ್ಟದಾಗಿರಲಿ ಎಲ್ಲಕ್ಕೂ ಲೆಕ್ಕ ನಾವು ಒಪ್ಪಿಸ್ಬೇಕು. ಅರ್ಥ ಆಗುತ್ತಾ? ಹಾಗಾದರೆ ದೇವ್ರ ಮುಂದೆ ನಿಂತುಕೊಂಡು ನಾವು ಒಬ್ಬೊಬ್ಬರು ಕೂಡ ನಮ್ಮ ಕೆಲಸವು ಬೆಂಕಿಯು ಪರಿಶೋಧಿಸುತ್ತಂತೆ. ನಾವು ಮಾಡಿದ ಮಿನಿಸ್ಟ್ರಿಯನ್ನು ಯಾವುದು ಪರಿಶೋಧಿಸ್ತದೆ? ಬೆಂಕಿಯು. ಸ್ವಲ್ಪರ ಕೆಲಸ ಉರಿದೋಗ್ಬಿಡುತ್ತಂತೆ. ಸ್ವಲ್ಪ ಜನರ ಕೆಲಸ ಉರಿದೋಗಲ್ಲ. ಸ್ವಲ್ಪ ಜನ ಬರೀ ಕೈಯಿಂದ ಪರಲೋಕಕ್ಕೆ ಹೋಗ್ತಾರಂತೆ, ಸ್ವಲ್ಪ ಜನ ಅವ್ರು ಮಾಡಿದ್ದೆಲ್ಲವನ್ನು ತಗೊಂಡು ಹೋಗ್ತಾರಂತೆ. ಪ್ರೈಸ್ ದಿ ಲಾರ್ಡ್. ಯೋಬ ಹೇಳ್ತಾನೆ ಏನನ್ನು ತೊಗೊಂಡು ಬಂದಿಲ್ಲ, ಏನನ್ನು ತೊಗೊಂಡೋಗಿಲ್ಲ ಅಂತ ಹೇಳ್ತಾನೆ. ಆದರೆ ನಾನು ನಿಮ್ಗೆ ಹೇಳ್ತೀನಿ, ಕರ್ತನಿಗಾಗಿ ಮಾಡೋ ಎಲ್ಲ ತಗೊಂಡು ಹೋಗ್ತೀರಾ, ಎಲ್ಲ ತಗೊಂಡು ಹೋಗ್ತೀರಾ. ಈ ಭೂಮಿಯಲ್ಲಿ ನಿನ್ನ ಮನೆ ಎಷ್ಟು ಕಷ್ಟ ಅದನ್ನು ತಗೊಂಡು ಹೋಗಲ್ಲ, ಆದರೆ ಕರ್ತನ ಮನೆಗಾಗಿ ಮಾಡಿದ ಒಂದೊಂದನ್ನು ನೀ ತಗೊಂಡು ಹೋಗ್ತೀಯಾ? ಬರೆದಿಟ್ಕೊಳ್ಳಿ. ನಾನು ಹೇಳಿದ ತಪ್ಪಾಗಿದ್ದರೆ ನೀವು ತಿದ್ದಿಸಿ ನನಗೆ ಹೇಳಿ. ಕರ್ತನಿಗಾಗಿ ಮಾಡಿದ ಒಂದೊಂದು, ಅದಕ್ಕೆ ಕರ್ತ ಹೇಳಿದ್ರು ಇಲ್ಲಿ ಸೇರಿಸೋ ರೀತಿ ಆಯ್ತೀಯಾ, ನೀನು ಪರಲೋಕದಲ್ಲಿ ಸೇರಿಸಿಡು. ಹೇಗೆ? ಇಲ್ಲಿ ಒಳ್ಳೆ ಕೆಲಸಗಳು ಮಾಡುವಾಗ, ಒಳ್ಳೆ ಕಾರ್ಯಗಳು ಮಾಡುವಾಗ ಅದು ಪರಲೋಕದಲ್ಲಿ ಸೇರಿಸಲ್ಪಟ್ಟಿರುತ್ತದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆದ್ದರಿಂದ ನಮ್ಮ ಅಂತ್ಯಕ್ಕೆ ನಾವು ಬಂದಿದ್ದೇವೆ. ಯಾರು ಇಲ್ಲಿ ಕೂತ್ಕೊಂಡು ಇಷ್ಟು ಹೊತ್ತು ವಾಕ್ಯ ಕೇಳಿ ಕೂಡ ದೇವರು ನಿಮಗೆ ಕೊಟ್ಟಿರುವ ಶಕ್ತಿ ಬಲವನ್ನು ಉಪಯೋಗ ಮಾಡಿಲ್ಲ ಅಂದರೆ ಅದು ಎಲ್ಲಕ್ಕೆ ಒಂದು ದಿನ ಉತ್ತರ ಕೊಡಬೇಕು. ಹಾಗಾದರೆ ನಾನು ನಿಮಗೆ ಇವತ್ತು ಬರೀ ಆಶೀರ್ವಾದ ಮಾತ್ರ ಅಲ್ಲ, ಎಲ್ಲವನ್ನು ತಿಳಿಸಿದ್ದೇನೆ. ಪ್ರತಿಯೊಂದು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಏನು, ಯಾವುದು, ಹೇಗೆ ಎಲ್ಲವನ್ನ ಈ ಒಂದು 3/4 ಗಂಟೆ ವೇಳೆಯಲ್ಲಿ ನಿಮ್ಮ ಸನ್ನಿಧಾನದಲ್ಲಿ ಇಟ್ಟಿದ್ದೇವೆ. ಪ್ರಿಯ ದೇವ್ರ ಮಕ್ಕಳೇ, ಈಗ ಏನು ಮಾಡೋಣ? ಎಲ್ಲರೂ ನಾವು ಸೇವೆ ಮಾಡಬೇಕು. ಎಲ್ಲರೂ ಸಪ್ರೇಟಾಗಿ ಮಾಡಬೇಕಾ ಸೇವೆ? ಹೋಗಿ ಇವತ್ತು ಅನೇಕರು ತಮ್ಮ ಇಷ್ಟ ಪ್ರಕಾರವಾಗಿ ಮನಸ್ಸಿಗೆ ಬಂದಿದ್ದೆಲ್ಲ ಮಾಡ್ತಾ ಇದ್ದಾರೆ. வசனத்தின்படி ஊழியம் செய்தால்தான் கடவுளுக்கு முன்பாக அதுக்கு மதிப்பு. உலகம் ஏற்றுக்கொண்டானா என்பது ಮುಖ್ಯಮಲ್ಲ, ವಾರ್ತೆ ಉನ್ನ ಏற்றுಕೊಂಡದಾ? ಲೋಕ ನಿನ್ನ ಅಂಗೀಕರಿಸ್ಕೊಳ್ತಾ ಅಂತ ಅಲ್ಲ, ಲೋಕ ಎಲ್ಲರನ್ನ ಅಂಗೀಕರಿಸ್ಕೊಳ್ಳುತ್ತೆ. ಯಾವ ಹಿಟ್ಲರ್ ಕೆಟ್ಟ ವ್ಯಕ್ತಿ ಅಂತ ಹೇಳಿದ್ರು, ಆ ಹಿಟ್ಲರೇ ಅನೇಕರಿಗೆ ಹೀರೋವೂ ಕೂಡ ಆಗಿದ್ದಾನೆ.
ಲೋಕ ಅಂಗೀಕರಿಸ್ಕೊಳ್ಳೋದಲ್ಲ, ದೇವ್ರ ವಾಕ್ಯ ನೀನು ಅಂಗೀಕರಿಸ್ಕೊಂಡಿದ್ಯಾ? ದೇವ್ರ ವಾಕ್ಯ ಪ್ರಕಾರವಾಗಿ ನೋಡೋದಾಗಿದ್ದರೆ ನಮ್ಮೊಬ್ಬೊಬ್ಬನ ದೇವರು ಎಲ್ಲಿಟ್ಟಿದ್ದಾರೆ? ಸೇವೆ ಎಲ್ಲಿ ಮಾಡಬೇಕು? ಮತ್ತು ಇವತ್ತು ಅನೇಕರು ಎಲ್ಲಿ ಹೋಗಿ ಮಾಡ್ತಾ ಇದ್ದಾರೆ? ಸಭೆಯನ್ನು ಬಿಟ್ಬಿಟ್ಟು ಸಪ್ರೇಟಾಗಿ ಮಾಡ್ತಾ ಇದ್ದಾರೆ. ಸಭೆಯನ್ನು ಬಿಟ್ಟು ಸಪ್ರೇಟಾಗಿ ಮಾಡೋದು ದೇವ್ರ ವಾಕ್ಯದ ಸೇವೆ ಅಲ್ಲ, ನೀನು ಇಷ್ಟಕ್ಕೆ ಬಂದಂಥ ಸೇವೆ. ಯಾಕಂದರೆ ನಿನಗೆ ಸ್ಕೋರ್ ಮಾಡಬೇಕು, ನೀನು ಸಪ್ರೇಟಾಗಿ ಕಾಣಿಸ್ಕೊಳ್ಬೇಕು, ನಿನಗೆ ಸಪ್ರೇಟಾಗಿ ಹೆಸರು ಬೇಕು, ಹೊಗಳಬೇಕು, ಮತ್ತೊಬ್ಬರ ಅಟೆನ್ಷನ್ ಬೇಕು, ಹೆಮ್ಮೆ ಬೇಕು. ಅದಕ್ಕಾಗಿ ಸಪ್ರೇಟಾಗಿ ಮಾಡಬೇಕಂತ ನನಗೆ ಹತ್ರ ಹೇಳ್ಬೇಡಿ. ಯಾಕಂದ್ರೆ ನಾನು ವಿಶ್ವಾಸಿಯಾಗಿದ್ದು, ನಾನು ತಪ್ಪುಗಳನ್ನೆಲ್ಲ ಮಾಡಿ ತಿದ್ದುಕೊಂಡೇ ಬಂದಿದ್ದು. நானும் விசுவாசியாக இருந்து தவறுகளை செய்து மனம் திரும்பி தான் வந்திருக்கிறேன். எனக்கும் தெரியும் தனியாக ஏன் போய் ஊழியம் செய்ய ವಿರುಪಪಡ್றாங்க. ಆದರೆ ಬೈಬಲ್ ನಮಗೆ ಸ್ಪಷ್ಟವಾಗಿ ಹೇಳ್ತದೆ, ಇಷ್ಟು ಸೇವೆಯನ್ನು ಯಾರು ಸಪ್ರೇಟಾಗಿ ಸಭೆ ಹೊರಗೋಗಿ ಮಾಡೋದಕ್ಕಾಗಿ ದೇವರು ಕೊಟ್ಟಿಲ್ಲ. ವಚನವನ್ನು ಓದಿ ನೋಡಿ, ವಚನ ಹೇಳ್ತದೆ ನಮ್ಮೆಲ್ಲರನ್ನ ದೇವರು ಒಂದು ಆರೋಗ್ಯವಾದ ಸಭೆ ಆಗಿರ್ಬೇಕಂದ್ರೆ ಮಿನಿಸ್ಟ್ರಿ ಮಸ್ಟ್ ಬಿ ಇನ್ ದ ಬಾಡಿ, ನಾಟ್ ಇಂಡಿಪೆಂಡೆಂಟ್ಲಿ. ಒಂದೊಂದು ಮಿನಿಸ್ಟ್ರಿ ನೀವು ಯಾರು ಏನು ಮಿನಿಸ್ಟ್ರಿ ಮಾಡಿದ್ರು ಚರ್ಚ್ ಒಳಗೆ ಮಾಡಬೇಕು, ಚರ್ಚಿಗಾಗಿ ಮಾಡಬೇಕು. ಅರ್ಥ ಆಯ್ತಾ? ಎರಡು ವಿಷಯ ಅರ್ಥ ஆயிட்டா? நீங்கள் என்ன ஊழியம் பண்ணுங்க, என்ன பாஸ்டர் அவங்க, இவாஞ்சலிஸ்ட் அவங்க, டீச்சர் அவங்க, ப்ராஃபட் அவங்க, அப்போஸ்டல்ஸ் அவங்க, என்ன வேணும் அவங்க, ஆனால் ಸಭೆக்குள்ள ಸಭೆಗಾಗ, ಚರ್ಚ್ ಒಳಗೆ ಹಾಗ್ರಿ, ಚರ್ಚಿಗಾಗ ಹಾಗ್ರಿ. ಅದುವೇ ಬೈಬಲ್ ವಾಕ್ಯ. ಇವ್ರು ಏನು ಮಾಡ್ತಾರೆ, ಯಾರ ಜೊತೆಗಿದ್ರೆ ಅವರು ಅಂಡರ್ ಇರೋಕ್ಕಾಗಲ್ಲ. ಈ ಅಂಡರ್ ಇರೋಕ್ಕೆ ಆಗದಿರೋಲ್ಲೇ ಯಾರು? ಹೆಮ್ಮೆಗಾರರು, பெருமைக்காரர்கள். யாரு கூட தாழ்த்தி கொண்டு இருக்க முடியாது, லீடர்ஷிப்புக்குள்ள இருக்க முடியாது. கோரா மோசைக்கு கீழ்ப்படியில, ಅವನ பெருமை. ಯಾರು ಹೆಮ್ಮೆಗಾರರು ಯಾರಿಗೂ ತಲೆ ಬಗ್ಗಿಸಲ್ಲ. ಈಗ ನಾನು ಹೇಳ್ತೀನಿ, ಆಫೀಸಲ್ಲಿ ಹೋಗಿ ಯಾರು ಇಷ್ಟ, ನಿಮ್ಮ ಇಷ್ಟ ಬಂದ ರೀತಿಯಲ್ಲಿ ನಡೀತಾ ಇರ್ತೀರಾ? ಆಫೀಸಲ್ಲಿ ನಿಮ್ಗೆ ಇಷ್ಟ ಬಂದಿಲ್ಲ ಮಾಡ್ತೀರಾ ಅಂತ ಕೇಳ್ತೀನಿ, ಹೇಳಿ. ಅಲ್ಲಿ ಒಂದು ಲೀಡರ್ಶಿಪ್ಗೆ ಒಬೆ ಮಾಡ್ತೀರಾ ತಾನೆ? ಒಂದು ಹಾಸ್ಪಿಟ್ಲ್ ಒಳಗೆ ನಿಮ್ಗೆ ಇಷ್ಟ ಬಂದಿಲ್ಲ ಮಾಡ್ತೀರಾ? ಅಲ್ಲೊಂದು ಲೀಡರ್ಶಿಪ್ಗೆ ಒಬೆ ಆಗ್ತಿರ ತಾನೆ? ಒಂದು ಕಾಲೇಜು ಸ್ಕೂಲ್ಗೆ ಹೋಗಿ ನಿಮ್ಗೆ ಇಷ್ಟ ಬಂದಿಲ್ಲ ಮಾಡ್ತಾ ಇರ್ತೀರಾ? ಅಲ್ಲೊಂದು ಲೀಡರ್ಶಿಪ್ ಇದೆ ತಾನೆ, ಅದಕ್ಕೆ ಒಬೆ ಮಾಡ್ತಾರೆ ತಾನೆ? ಮತ್ತು ಚರ್ಚಲ್ಲಿ ಮಾತ್ರ ಯಾಕೆ ಡಿಫ್ರೆಂಟಾಗಿ ಮಾಡ್ತೀರಾ? ಚರ್ಚಲ್ಲೂ ದೇವರು ಲೀಡರ್ಶಿಪ್ಪನ್ನು ಕೊಟ್ಟಿದ್ದಾರೆ. ಅದಕ್ಕೂ ನಾವು ಏನು ಮಾಡಬೇಕು? ಆ ಲೀಡರ್ಶಿಪ್ ಏನಕ್ಕೆ? ಹೇಗೆ ಸ್ಕೂಲು, ಕಾಲೇಜು, ಹಾಸ್ಪಿಟ್ಲು ಒಂದು ಇಂಟ್ರೆಸ್ಟ್ಗಾಗಿದೆಯೋ ಅದೇ ಥರ ಚರ್ಚು ದೇವರ ರಾಜ್ಯಕ್ಕಾಗಿದೆ. ಆ ಇಂಟ್ರೆಸ್ಟ್ ನಾವೆಲ್ಲರೂ ಕೂಡ ವಿದ್ಯಾನಾಗಬೇಕಲ್ವಾ? ಅಲ್ಲಿರೋ ಸಿಸ್ಟಮ್ಗೆ ಹೋಗ್ಬೇಕಲ್ಲ. ವಿದ್ಯನರಾಗದೇ ಇರುವಾಗ ಚರ್ಚು ಬಲವಾಗಿ ನಿಲ್ಲಲ್ಲ. ಆರೋಗ್ಯವಾದ ಸಭೆಯಾಗಿರ್ಬೇಕಂದ್ರೆ ನಾವು ಸುಮ್ಮನೆ ಎಲ್ಲ ಭಾಳ ಕಷ್ಟಪಟ್ಟು ಇಷ್ಟವರೆಗೆ ಬಂದಿದ್ದೇವೆ. ಎಲ್ಲರೂ ಕೂಡ ನಮ್ಮೆಲ್ಲರೂ ரொம்ப ಕಷ್ಟಪಟ್ಟು ನಮ್ಮ ಒಂದಿರ್ಕೋ. ನಾವು ಇನ್ನು ಮುಂದೆ ಆರೋಗ್ಯವಾದ ಸಭೆಯಾಗಿರ್ಬೇಕಂದ್ರೆ ಮೊದಲನೇ ವಿಷಯ ತಿಳ್ಕೊಳ್ಳಿ, ದೇವರು ನಿಮ್ಮನ್ನು ಎಲ್ಲಿಟ್ಟಿದ್ದಾನೆ? ಸಭೆ ಒಳಗಿಟ್ಟಿದ್ದಾನೆ. ಚರ್ಚು ಚೇಂಜ್ ಮಾಡ್ಕೊಳ್ತಿರಲ್ಲ, ಅದು ನೀನು ಹೆಮ್ಮೆ, அது ನಿಮ್ಮ பெருமை, அது உங்கள் பெருமை. உன்னை தாழ்த்தி கொண்டு உடைந்ததை சரி செய்து அன்பை நிறுத்தாமல் ವೈರಾಗ್ಯತೆ ಕಡೆಪಿಡಿತದೆ. ನೀನು ತಗ್ಗಿಸ್ಕೊಂಡು ತಪ್ಪಾದನ್ನು ಸರಿ ಮಾಡಿಸ್ಕೊಂಡು ಪ್ರೀತಿಯನ್ನು ಎತ್ತಿಡಿಸುವ ಬದಲಾಗಿ ನೀನು ಕೋಪ ವೈರಾಗ್ಯವನ್ನು ಇಟ್ಟುಕೊಂಡು ನಿನ್ನನ್ನು ಸಾಧಿಸೋದಕ್ಕಾಗಿ ಮುರಿದು ಹೋಗೋದಾಗಲ್ಲ. ನೀವು ಹೊರಗೋಗಿ ಏನು ಮಾಡ್ತಾಯಿದ್ರು ಅದು ಲೆಕ್ಕ ಬರಲ್ಲ. ಯಾಕಂದರೆ ನಾನು ಹೇಳೋ ಒಂದೊಂದು ಬೈಬಲ್ ಬರೆದು 1 Corinthians chapter 12 verse 18, God has placed you inside the church. ದೇವರು ನಿಮ್ಮನ್ನು ಸಭೆ ಒಳಗಿಟ್ಟಿದ್ದಾನೆ. ಆದ್ದರಿಂದ ಯಾರು ಒಂಟಿಯಾಗಿ ಹೋಗಿ ಸೇವೆ ಮಾಡಿ ಈ ಸಪ್ರೇಟಾಗಿ, ಯಾಕಂದರೆ ಅವ್ರಿಗೆ ಯಾರು ಕೇಳಬಾರ್ದು, ಯಾವ ಲೆಕ್ಕ. ಯಾಕಂದರೆ ಸಭೆ ಒಳಗೆ ಮಾಡ್ತಾ ಇದ್ರೆ ಕೇಳ್ತಾರೆ, ಬ್ರದರ್ ಪಾಸ್ಟರ್ ಕೇಳ್ತಾರೆ, ಏನೋ ಬ್ರದರ್ ಎಲ್ಲೋದ್ರಿ, ಸಿಸ್ಟರ್ ಎಲ್ಲೋದ್ರಿ, ಏನು ಮಾಡಿದ್ರಿ, ಯಾವ ಥರ ಇದ್ರು, ಈ ಥರ ಯಾರು ಏನೂ ಕೇಳೋದು ಬೇಡ. ಅವ್ರು ಇಷ್ಟ ಪ್ರಕಾರ ಈ ಥರ ಏನು ಮಾಡ್ತಾರೆ ಅಂದರೆ, ಮಾಡೋದ್ರಿಂದ ನೀವು ಪೂರ್ತಿಯಾಗಿ ಮಾಡೋಕ್ಕಾಗಲ್ಲ, ಚರ್ಚಿಗೂ ಬಲವಾಗಿ ಇರೋದಿಲ್ಲ. நீங்களும் ரொம்ப தூரம் ஓட முடியாது. ஆண்டவர் சொன்ன வழியில போனால்தான் செழிப்பு. புரியுதா உங்களுக்கு? ಆಂಡವರ್ ಸೊನ್ನ ವழியில போனால்தான் உனக்கும் செழிப்பு, எனக்கும் செழிப்பு. ದೇವರು ಹೇಳಿದ ಮಾರ್ಗದಲ್ಲಿ ಹೋದ್ರೇ ನಿಮಗೂ ಅಭಿವೃದ್ಧಿ, ನಮಗೂ ಅಭಿವೃದ್ಧಿ. ಅವ್ರು ಹೇಳಿದ ಮಾರ್ಗದಲ್ಲಿ ನಾವು ಹೋದ್ರೆ ತುಂಬ ದಿನ ಓಡಲ್ಲ. ಯು ಕೆನಾಟ್ ರನ್ ಬಿಕಾಸ್ ವರ್ಡ್ ಆಫ್ ಗಾಡ್ ಇಸ್ ಅವರ್ ಫೌಂಡೇಶನ್. ದೇವರ ವಾಕ್ಯ ನಮಗೆ ಅಸ್ಥಿಭಾರವಾಗಿದೆ. ಸಭೆ ಒಳಗಿರಬೇಕು, ಸಭೆಗಾಗಿ ಸೇವೆ ಮಾಡಬೇಕು. ಇದುವೇ ಬೈಬಲ್ನ ಚಿತ್ತ. ಸೆಪ್ರೇಟಾಗಿ ಹೋಗಿ ಮಾಡೋದು
ಒಂದೊಂದು ಟೈಟಲ್ಗಳು ಹಾಕ್ಕೊಳ್ಳೋದು, ಇದೆಲ್ಲ ಏನಕ್ಕೆ? ದೇವ್ರು ನಿಮ್ಗೆ ಹೇಳಿದ್ರ? ವಚನ ನಿಮ್ಗೆ ಹೇಳುತ್ತಾ? ವಚನ ಮುನುಕು ಸೊನ್ನದ? ಡಿಡ್ ಬೈಬಲ್ ಸೇ? ಬೈಬಲ್ ಹೇಳಿತಾ சர்ச்சன் ಬಿಟ್ಟು சபையன் ಬಿಟ್ಟು தனியாய் போய் ஊழியம் செய்ய ஆண்டவர் சொன்னாரா உனக்கு? ಚರ್ಚನ್ನು ಬಿಟ್ಬಿಟ್ಟು ಒಂಟಿಯಾಗಿ ಹೋಗಿ ಸೇವೆ ಮಾಡುವಂಥ ದೇವರು ಹೇಳಿದ್ರ ನಿಮಗೆ? ಯಾರು ಹೇಳಿದ್ದು? ನಿನ್ನ ಆಸೆ, ನಿನ್ನ ಹೆಮ್ಮೆ, ನಿನ್ನ ಸ್ವಂತ ಬುದ್ಧಿ. ದೇವ್ರ ವಾಕ್ಯ ಅಲ್ಲ ಅದು. ಒಂದು ವರನ್ನು ಕೂಡ ದೇವರು ನಿನಗಾಗಿ ಕೊಟ್ಟಿಲ್ಲ, ನಮ್ಮ ಎಲ್ಲರ ಆಶೀರ್ವಾದಕ್ಕಾಗಿ ಕೊಟ್ಟಿದ್ದಾನೆ. சபை கட்டுவதற்காக கொடுத்திருந்தார். உங்களுடைய வரங்கள் எல்லாமே ஆலயத்தை கட்டுவதற்கு தான், ஆலயத்துக்கு பிரயோஜனப்படுவதற்கு தான், உன்னை பெருமை ಪಡುತ್ತ ಅಲ್ಲ, ಸಭೆயை ಬಲಪಡುತ್ತ. ಹಾಗಾದರೆ ದೇವರು ನಿಮ್ಮ ಸಭೆಯೊಳಗೆ ಏನು ಮಾಡಿಬಿಟ್ಟು, ನೀವು ಹೇಳೋಕ್ಕಾಗಲ್ಲ ನನಗೆ ಚರ್ಚ್ ಬೇಡ ಅಂತ. ಒಬ್ಬೊಬ್ಬರು ಚರ್ಚಿಗೆ ಹೋಗಲ್ಲ, ಮಿನಿಸ್ಟ್ರಿ ಮಾಡ್ತಾ ಇರ್ತಾರೆ. அந்த மாதிரி ಯಾರನ್ನ பார்த்தீங்கன்னா அவங்க கூட ಸೇರவே ಸೇರಾದೀங்க. ಕನ್ನಡದಲ್ಲಿ ಹೇಳ್ತೀನಿ, ಅವ್ರು ಚರ್ಚಿಗೆ ಹೋಗಲ್ಲ, ಆದರೆ ಎಲ್ಲ ಕಡೆಗೆ ಸೇವೆ ಮಾಡ್ತಾ ಇದ್ದಂತೂ ಅವ್ರ ಜೊತೆಗೆ ಸೇರಲೇಬೇಡಿ. சபைக்கே போகாமல் அவங்க ஊழியம் செய்துட்டு இருக்கிறான், அவங்க கூட சேராதீங்க. அவன் தவறான வழியில் இருக்கிறான், உன் ಆತ್ಮಾவை ಕೆಡುತ್ತು போடுவான். ಅವನು ತಪ್ಪಾದ ಮಾರ್ಗದಲ್ಲಿ ಇದ್ದಾನೆ, ನಿನ್ನ ಆತ್ಮವನ್ನು ಕೆಡ್ಸಾಕ್ಬಿಡ್ತಾನೆ. ಯಾರಾದರೂ ಚರ್ಚಿಗೆ ಅವ್ರನ್ನ ಕೇಳಿ, ಅಯ್ಯ ನೀವು ಎಲ್ಲಿ ಚರ್ಚಿಗೆ ಹೋಗ್ತಾ ಇದ್ದೀರಾ? ಅಯ್ಯೋ ನಾನು ಪಾಸ್ಟರ್, ನಾನು ಸೇವಕರು, ನಾನು ಎಲ್ಲಿ ಚರ್ಚಿಗೆ ಹೋಗಲ್ಲ. ಚಾನ್ಸೇ ಇಲ್ಲ. நீ பாஸ்டர் ஆயிரு, பிஷப் ஆயிரு, யாராயிரு, சபைக்குள்ள இரு. ನೀ ಪಾಸ್ಟರ್ ಆಗಿರಿ, ಬಿಷಪ್ ಆಗಿರಿ, ಯಾರಾಗಿರಿ, ನಿಮ್ಮಷ್ಟೇ ನೀವು ಇರೋಕ್ಕಾಗಲ್ಲ. ಎಲ್ಲರನ್ನ ದೇವರು ಹೇಳೋಳಗೆ ಇಟ್ಟಿದ್ದಾರೆ. ವಿಶ್ವಾಸಿನ ಮಾತ್ರ ಅಲ್ಲ, ಸೇವಕರನ್ನ ಕೂಡ ಸಭೆ ಒಳಗೇನೆ ಇದ್ದು ಕೆಲಸ ಮಾಡಬೇಕು. ಅವರು ಕೂಡ ಸಭೆನ ಬಿಟ್ಬಿಟ್ಟು ಹೋಗಿ ಕೆಲಸ ಮಾಡೋಂಗಿಲ್ಲ. ಅರ್ಥ ಆಯ್ತಾ ನಿಮಗೆ? ಒಬ್ಬೊಬ್ರಿಗೊಂದೊಂದು ರೂಲ್ಸ್ ಇಲ್ಲ. ಅದರಿಂದ ಎಲ್ಲರನ್ನ ನಾವೇನು ಮಾಡಬೇಕು? ಚರ್ಚ್ ನನಗೆ ಬೇಡ ಅಂತ ಹೇಳೋಕ್ಕಾಗಲ್ಲ. ನೋ ಒನ್ ಕ್ಯಾನ್ ಸೇ ನನಗೆ ಚರ್ಚ್ ಬೇಡ, ನನಗೆ ಪಾಸ್ಟರ್ ಬೇಡ. ಇವಾಗ ಒಬ್ಬೊಬ್ದು ಹೊಸ ಸಿಸ್ಟಮ್ ಬಂದ್ಬಿಟ್ಟಿದೆ. ಪಾಸ್ಟರ್ ಬೇಡ, ವಿಶ್ವಾಸಿ ಬೇಡ. ಅಂದರೆ ಪಾಸ್ಟರ್ ಬೇಡ, ಚರ್ಚ್ ಬೇಡ, ಆ ಚರ್ಚಲ್ಲಿರುವ ವಿಶ್ವಾಸಿಗಳು ಮಾತ್ರ ಬೇಕು. ಅದು ಹೇಗೆ? ಪಾಸ್ಟರ್ ಬೇಡ ಅಂತೆ, ಈ ಚರ್ಚ್ ಬೇಡ ಅಂತೆ, ಆದರೆ ಅದು ಒಳಗೆ ಚರ್ಚ್ ಮಕ್ಕಳಿದಾರಲ್ಲ ಅವ್ರು ಮಾತ್ರ ಬೇಕಂತೆ. அது ಹೇಗೆ சாத்திய? எப்படி ஊழியரையும் சபையும் எனக்கு வேண்டாம், ஊழியக்கார் வேண்டாம், அந்த சபையில் இருக்கிற விசுவாசி மாத்திரம் எனக்கு வேணும்னு சொன்னா ಅದು எப்படி? ಅದು ಹೇಗೆ? ನಾವೆಲ್ಲ ಒಂದು ದನ ಮೂರನ್ನು ಬೇರೆ ಮಾಡೋಕ್ಕಾಗಲ್ವಲ್ಲ? ಸಭೆ ಬೇಡ ಆಗಿಲ್ಲ ಪ್ರಿಯರೇ. ನಾವೆಲ್ಲರನ್ನು ಸನ್ಮಾನಿಸಬೇಕು. ಸಭೆ ಬೇಕು, ಸೇವಕರು ಬೇಕು, ವಿಶ್ವಾಸಿ ಬೇಕು. ದಟ್ ಈಸ್ ವಾಟ್ ವಿ ನೀಡ್. ದಟ್ ಈಸ್ ವಾಟ್ ಬೈಬಲ್ ಟೀಚರ್ಸ್. ಅದರಿಂದ ಯಾರು ಕೂಡ ಹೇಳೋಕ್ಕಾಗಲ್ಲ. 1 ಕೊರಿಂಥರ್ ಪುಸ್ತಕ 12ನೇ ವಚನ 21 ಹೇಳ್ತದೆ, ಕಣ್ಣು ಕೈ ಬೇಡ ಅಂತ ಹೇಳೋಕ್ಕಾಗಲ್ವಂತೆ, ಕೈ ನಮಗೆ ಕಾಲನ್ನು ಬೇಡ ಅಂತ ಹೇಳೋಕ್ಕಾಗಲ್ವಂತೆ. ಎಲ್ಲವೂ ಬೇಕು, ಪ್ರತಿಯೊಬ್ಬರು ಬೇಕು. ಚರ್ಚಲ್ಲಿ ಎಲ್ಲರೂ ಪರ್ಫೆಕ್ಟ್ ಇಲ್ಲ. ಒಬ್ಬೊಬ್ಬರು ಬಲಹೀನವಾಗಿರ್ತಾರೆ. ಬಲಹೀನವಾದವ್ರನ್ನ ನಮ್ಮ ಕೆಲಸ ಏನು? ಚರ್ಚನ್ನು ಬಿಟ್ಟು ತೆಗೆದು ಬಿಸಾಡ್ಬಿಡೋದಾ? ನಮ್ಮ ಚರ್ಚಲ್ಲಿ ಯಾರಾದರೂ ವೀಕ್ ಆಗಿದ್ರೆ ಅವ್ರನ್ನ ತಗೊಂಡು ಬಿಸಾಡ್ಬಿಡೋದು, ಅದೇ ಇದೆ ಕೆಲಸ ನಮ್ಮದು. ಅವ್ರು ಎಷ್ಟೇ ಬಲಹೀನ ಆಗಿದ್ರು ನಮ್ಮ ಕೆಲಸ ಏನು? ಆಸ್ಪತ್ರೆಗೆ ಹೆಂಗೆ ಬಂದರೂ ಸರಿ, ಇವನ್ನ ಕಾಪಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ ಯಾರಾದರೂ ಇದು ಮಾಡ್ತಾರೆ. ಅದು ಯಾವುದೇ ಕಂಡೀಷನ್ ಬಂದರೂ ಮೊದಲು ಸೇರಿಸ್ಕೊಂಡು ಅವನ್ನ ಕಾಪಾಡೋ ಪ್ರಯಾಸ ಪಡ್ತಾರೆ ಇಲ್ವಾ? ಹಾಗಾದರೆ ಚರ್ಚಲ್ಲಿ ಎಂಥ ಥರವಾದ ಕೆಟ್ಟ ಕೆಲಸ ಮಾಡೋರು ಬಂದರೂ ಕೆಟ್ಟ ಕೆಲಸ ಮಾಡೋದಕ್ಕೆ ಸಪೋರ್ಟ್ ಮಾಡಲ್ಲ. ಆ ಕೆಟ್ಟ ಕೆಲಸ ಮಾಡೋನು ಸರಿಯಾಗಬೇಕು ಅಂತ ನಾವನ್ನು ಸುಧಾರಿಸ್ಕೊಂಡು ನಡೆಸ್ಬೇಕಂತ ಒಂದು ಕರ್ತವ್ಯ ನಮಗಿದೆಯಲ್ಲ. ಅದಕ್ಕೆ ಬದಲಾಗಿ ಅವ್ರು ಮಾಡುವ ತಪ್ಪುಗಳನ್ನ ಹೇಳಿ, ಅವ್ರು ಮಾಡಿದ ಪಾಪಗಳನ್ನ ಹೇಳಿ, ಅವ್ರನ್ನ ಇನ್ನೂ ಅಪಮಾನ ಮಾಡಿ, ಇನ್ನೂ ಕೆಳಗೆ ದಬ್ಬಿ, ಇನ್ನೂ ಪ್ರಪಂಚದಲ್ಲಿ ಒಂದು ದೊಡ್ಡ ದುಷ್ಟನಾಗಿ ಮಾಡಿ ಬೀಸಾಡೋ ಕೆಲಸ ನಮ್ದ ಇಲ್ವಲ್ಲ? ಅದಕ್ಕೆ ನಾನು ಈ ಥರ ಹೇಳ್ತಾ ಇಲ್ಲ, ಪಾಪ ಜೊತೆಗೆ ಒಪ್ಕೊಳ್ಬೇಕಂತ ರಾಜಿ ಆಗೋಕ್ಕೆ ಹೇಳ್ತಾ ಇಲ್ಲ. ಆದರೆ சபையில் நம்ம ஒரு சிஸ்டர் ஒரு பிரதர் பலவீனமாக இருந்தால் நம்ம ஜெபம் செய்து அவங்கள காப்பாற்றி அவங்கள முன்னே கொண்டு போகிறது தான் பார்க்கணும். நம்முடைய வேலை அவங்கள பலப்படுத்துறது தான். நியாயம் தீர்ப்பது கர்த்தருடைய வேலை. ಸಭೆಯ ಕೆಲಸ ಬಲಹೀನವಾದ ವಿಶ್ವಾಸಿನ ಬಲಪಡಿಸೋದು, ಅವ್ರನ್ನ ನ್ಯಾಯ ತೀರಿಸೋದು ಅಲ್ಲ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಸೊ ನಾವೆಲ್ಲರೂ ಕೂಡ ಚರ್ಚು ಬೇಡ, ಪಾಸ್ಟರ್ ಬೇಡ, ಸೇವಕರು ಬೇಡ ಅಂತ ಹೇಳೋಕ್ಕಾಗಲ್ಲ. ನಮಗೆ ಅವುಗಳು ಬೇಕಾಗಿದೆ. ಲಾಸ್ಟಾಗಿ, ನಿಜವಾಗಿ ಯಾರಾದರೂ ಸೇವೆ ಮಾಡ್ತಾ ಇದ್ದರೆ ಅದು ಸಭೆಯನ್ನು ಕಟ್ಟುತ್ತದೆ. ಪ್ರೈಸ್ ದಿ ಲಾರ್ಡ್. ನಿಜವಾಗಿ ಸೇವೆ ಮಾಡ್ತಾ ಇದ್ದರೆ ಅದು ಸಭೆಯನ್ನು ಕಟ್ಟುತ್ತದೆ. ಇಟ್ ವಿಲ್ ಬಿಲ್ಡ್ ದ ಚರ್ಚ್. ಅದು ಸಭೆಯನ್ನು ಕಟ್ಟುವ ಕೆಲಸವಾಗಿರುತ್ತದೆ. ಪ್ರೈಸ್ ದಿ ಲಾರ್ಡ್. ನಿಮ್ಮೆಲ್ಲರಿಗೆ ಹೇಳಿ, ಇವತ್ತು ನಾವು ಇನ್ನೂ ಕುರ್ಚಿಗಳಲ್ಲಿ ಕೂತ್ಕೊಂಡು ಹೋಗುವ ವಿಶ್ವಾಸಿಗಳಾಗಿದ್ದರೆ ದೇವರ ವಾಕ್ಯವನ್ನು ಕೇಳಿ ಕೂಡ ಅದಕ್ಕೆ ವಿರೋಧವಾಗಿ ಮಾಡೋರಾಗಿರ್ತೀವಿ. ಅದರಿಂದ ನಮ್ಮೆಲ್ಲರ ಬಾಯಲ್ಲಿ ಒಂದು ಪ್ರಾರ್ಥನೆ ಸ್ಕ್ರೀನಲ್ಲಿ ಬರ್ತಾ ಇದೆ. ಏನದು?
ಏನು ಪ್ರೇಯರ್ ಬರ್ತಾ ಇದೆ? ಲಾರ್ಡ್, ಐ ಟೇಕ್ ಮೈ ಪ್ಲೇಸ್, ಯೂಸ್ ಮೀ ಫಾರ್ ಯೋರ್ ಗ್ಲೋರಿ. ದೇವರೇ, ನೀನು ನನಗಾಗಿ ಕೊಟ್ಟಿರೋ ಸ್ಥಳವನ್ನು ನಾನು ತಗೊಳ್ತೀನಿ, ನನ್ನನ್ನು ನಿನ್ನ ಮಹಿಮೆಗಾಗಿ ಉಪಯೋಗ ಮಾಡು. ಹಲ್ಲೆಲೂಯಾ.